ಸೊ ಎಲ್ಲೋ ಎವ್ರಿವನ್, ಎಲ್ಲರಿಗೂ ಅನ್ಅಕಾಡೆಮಿ ವೇದಿಕೆಗೆ ಸ್ವಾಗತ. ಅನ್ಅಕಾಡೆಮಿ ಅನ್ನುವಂಥದ್ದು ಭಾರತದಲ್ಲಿನೇ ಅತಿ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾಗಿದೆ. ಸೊ ನೀವು ಎಲ್ಲಾ ಕರ್ನಾಟಕ ಎಕ್ಸಾಮ್ಸ್ಗಳನ್ನ ಕ್ರ್ಯಾಕ್ ಮಾಡೋದಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ. ಸೊ ಇಲ್ಲಿ ನನ್ನ ಪರಿಚಯ ನೋಡೋದಾದ್ರೆ, ನನ್ನ ಹೆಸರು ಲಿಖಿತಾ ಎಸ್.ಜಿ. ನನ್ನ ಗ್ರಾಜುಯೇಷನ್ ಬಂದ್ಬಿಟ್ಟು BSc PCM. ನಾನು ಸುಮಾರು 2 ವರ್ಷದಿಂದ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದೀನಿ. ನಾನು KS, FDA, SDA, PSI, PC, ಗ್ರೂಪ್ ಸಿ ಎಕ್ಸಾಮ್ಸ್ಗಳನ್ನ ಕ್ರ್ಯಾಕ್ ಮಾಡೋದಕ್ಕೆ ಸಹಾಯವನ್ನ ಮಾಡ್ತೀನಿ. ಇನ್ನು ನನ್ನ ಸ್ಪೆಷಲೈಸೇಷನ್ ನೋಡೋದಾದ್ರೆ, ಇತಿಹಾಸ, ಭೂಗೋಳಶಾಸ್ತ್ರ, ವಿಜ್ಞಾನ ಮತ್ತು ತಂತ್ರಜ್ಞಾನ ಬಂದ್ಬಿಟ್ಟು ನನ್ನ ಸ್ಪೆಷಲೈಸೇಷನ್ ಆಗಿರುತ್ತೆ. ನೋಡಿ, ನಂತರ ಬೇಜಾನ್ ಅಂತಂದ್ರೆ ತುಂಬಾ ಎಜುಕೇಟರ್ಸ್ ನಿಮಗೆ ಅನ್ಅಕಾಡೆಮಿ ವೇದಿಕೆಯಲ್ಲಿ ಬೋಧನೆಯನ್ನ ಮಾಡ್ತಾ ಇರ್ತಾರೆ. ಸೊ ನೀವು ಅನ್ಅಕಾಡೆಮಿ ಪ್ಲಸ್ ತರಗತಿಗಳಿಗೆ ಸೇರೋದ್ರಿಂದ ನಿಮ್ಗೆ ಏನೆಲ್ಲ ಉಪಯೋಗಗಳಿದೆ ಅಂತಂದಾಗ, ಶೆಡ್ಯೂಲ್ ದಟ್ ವರ್ಕ್ಸ್ ಫಾರ್ ಯು. ಹಂಗಂತಂದ್ರೆ ನಿಮಗೆ ಅನ್ಅಕಾಡೆಮಿ ಪ್ಲಸ್ ಕ್ಲಾಸಸ್ಗೆ ನೀವು ಸೇರಿದ್ರೆ ನಿಮಗೆ ಟೈಮ್ಲಿ ರಿಮೈಂಡರ್ಸ್ ಅನ್ನುವಂಥದ್ದನ್ನ ಮಾಡ್ತಾರೆ. ಸೊ ನೀವು ಪ್ಲಸ್ ಸ್ಟೂಡೆಂಟ್ಸ್ ಏನಾದ್ರು ಆದಾಗ, ಸೊ ನೋಡಿ ನಿಮ್ಗೆ ಇವಾಗ ಕ್ಲಾಸ್ ಇರುತ್ತೆ ಆ ಥರ ಹೇಳ್ಬಿಟ್ಟು ಟೈಮ್ಲಿ ರಿಮೈಂಡರ್ಸ್ ಅನ್ನುವಂಥದ್ದನ್ನ ಮಾಡ್ತಾರೆ. ಸೊ ಅವಾಗ ನೀವು ಯಾವುದೇ ಕ್ಲಾಸ್ಗಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ. ಮತ್ತೆ ಲ್ಯಾಂಗ್ವೇಜ್ ಬೇರಿಯರ್ ಅನ್ನುವಂಥದ್ದು ಇರೋದಿಲ್ಲ. ಸೊ ನಿಮಗೆ ತರಗತಿಗಳು ಇಂಗ್ಲೀಷಲ್ಲಿ ಬೇಕು ಅಂತಂದ್ರೆ ಇಂಗ್ಲೀಷಲ್ಲಿ ಇರುತ್ತೆ, ಕನ್ನಡದಲ್ಲಿ ನಿಮಗೆ ತರಗತಿಗಳು ಬೇಕು ಅಂತಂದ್ರೆ ಕನ್ನಡದಲ್ಲಿ ಇರುತ್ತೆ. ಸೊ ನಿಮಗೆ 2 ಭಾಷೆಗಳಲ್ಲಿ ತರಗತಿಗಳು ಬೇಕು ಅಂತಂದ್ರೆ ನಿಮಗೆ 2 ಭಾಷೆಗಳಲ್ಲಿ ತರಗತಿಗಳು ಅನ್ನುವಂಥದ್ದು ಅನ್ಅಕಾಡೆಮಿ ವೇದಿಕೆಯಲ್ಲಿ ಮಾತ್ರ ಸಿಗುತ್ತೆ. ಓಕೆ, ಲರ್ನ್ ಎನಿ ಟೈಮ್ ಎನಿವೇರ್. ನಮ್ಮ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಅನ್ನ, ಆನ್ಲೈನ್ ಕ್ಲಾಸಸ್ ಅನ್ನ, ಆಫ್ಲೈನ್ ಕ್ಲಾಸಸ್ ಅನ್ನ ನಿಮ್ಮ ಫೋನಲ್ಲಿ ಇಂಟರ್ನೆಟ್ ಹೊಂದಿದ್ರೆ ಸಾಕಾಗುತ್ತೆ. ಸೊ ಆರಾಮಾಗಿ ನೀವು ನಮ್ಮ ಎಲ್ಲ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ಅನ್ನ ನೋಡ್ಬೋದು. ಓಕೆ, ನೀವು ನಿಮ್ಮ ಎಜುಕೇಟರ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದಾಗ ನೀವು ಅನ್ಅಕಾಡೆಮಿ ಪ್ಲಸ್ ತರಗತಿಗಳಿಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿದ್ರೆ ನೋಡಿ ನೀವು ಅವ್ರ ಹತ್ರ ಡೌಟ್ಸ್ಗಳನ್ನು ಕೂಡ ಕೇಳ್ಬೋದು. ಮತ್ತೆ ಲೈವ್ ಇರುತ್ತೆ. ಸೊ ಲೈವಲ್ಲಿ ಪೋಲಿಂಗನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಸೊ ಏನಿದು ಪೋಲಿಂಗ್ ಅಂತಂದರೆ, ನಿಮಗೆ ಒಂದು ಕ್ವಶನನ್ನು ಕೇಳಿರ್ತೀವಿ. ಸೊ ದಟ್ ನೀವು ಆನ್ಸರ್ ಮಾಡಬೇಕಿರುತ್ತೆ. ಸೊ ಆ ಆನ್ಸರ್ಗೆ ಯಾವುದು ಕರೆಕ್ಟಾದ ಆನ್ಸರು, ಯಾವುದು ತಪ್ಪಾದ ಆನ್ಸರು ಅಂತ ಹೇಳ್ಬಿಟ್ಟು ಸೊ ನಿಮಗೆ ಪೋಲಿಂಗನ್ನು ಕೂಡ ನಾವು ಅನ್ಅಕಾಡೆಮಿಯವರು ಕಂಡಕ್ಟ್ ಮಾಡಿ ಕೊಡ್ತೀವಿ. ಸೊ ಅವಾಗ ಲೀಡರ್ ಬೋರ್ಡನ್ನು ಕೂಡ ನಾವು ಶೇರ್ ಮಾಡ್ತೀವಿ. ಸೊ ಲೀಡರ್ ಬೋರ್ಡನ್ನು ಶೇರ್ ಮಾಡಿದಾಗ ನೀವು ಯಾವ ಸ್ಥಾನದಲ್ಲಿದ್ದೀರಾ, ಸೊ ಲೀಡರ್ ಬೋರ್ಡಲ್ಲಿ ನೀವು ಯಾವ ಸ್ಥಾನದಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಲೀಡರ್ ಬೋರ್ಡಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಅವಾಗ ನೀವು ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಸೊ ಆ ಥರ ನೀವು ಇಂಪ್ರೂವ್ ಅನ್ನ ಮಾಡ್ಕೋಬಹುದು. ಮತ್ತೆ ಲೈವ್ ಟೆಸ್ಟ್ ಮತ್ತೆ ಕ್ವಿಜ್ ಅನ್ನುವಂಥದ್ದು ಇರುತ್ತೆ. ಮತ್ತೆ ಡೀಟೇಲ್ ರಿಪೋರ್ಟ್ ಅನಾಲಿಸಿಸ್ ಅನ್ನುವಂಥದ್ದು ಇರುತ್ತೆ. ಸೊ ಏನಿದು ಡೀಟೇಲ್ ರಿಪೋರ್ಟ್ ಅನಾಲಿಸಿಸ್ ಅಂತಂದ್ರೆ, ಸೊ ನೋಡಿ ಇವಾಗ ನೀವು ಒಂದು ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ 2 ನಿಮಿಷ ಟೈಮ್ ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಅಷ್ಟೇ. ಓಕೆನಾ. ಸೊ ಅದೇ ಕ್ವಶನ್ ಅನ್ನ ಟಾಪರ್ ಎಷ್ಟು ನಿಮಿಷ ತಗೊಂಡಿದ್ದಾರೆ ಅದೇ ಕ್ವಶನ್ ಅನ್ನ ಆನ್ಸರ್ ಮಾಡ್ಲಿಕ್ಕೆ, ಆ ಥರ ಅಂತಂದ್ರೆ ನಿಮಗೆ ಮತ್ತೆ ಟಾಪರ್ಗೆ ಅನಾಲಿಸಿಸ್ ಅನ್ನುವಂಥದ್ದನ್ನ ಮಾಡ್ತೀವಿ. ಓಕೆನಾ. ಸೊ ನಿಮ್ಮ ಜೊತೆ ಟಾಪರ್ ಅನ್ನ ಕಂಪೇರ್ ಮಾಡಿದಾಗ, ಸೊ ನೀವು ಟಾಪರ್ ಆಗ್ಲಿಕ್ಕೆ ಸೊ ಯಾವ ತರ ಆನ್ಸರ್ಸ್ ಅನ್ನ ಅಟೆಂಡ್ ಮಾಡಬೇಕು, ಸೊ ಆ ತರ ಅನಾಲಿಸಿಸ್ ಅನ್ನುವಂಥದ್ದು ನಿಮಗೆ ಬೇರೆ ಯಾವ ವೇದಿಕೆಯಲ್ಲೂ ಸಿಗೋದಿಲ್ಲ, ಬರೀ ಅನ್ಅಕಾಡೆಮಿ ವೇದಿಕೆಯಲ್ಲಿ ಮಾತ್ರ ಸಿಗುತ್ತೆ. ಸೊ ನೀವು ಆಫ್ಲೈನ್ ಕ್ಲಾಸಸ್ ನೋಡಿದಾಗೂ ಕೂಡ ನಿಮಗೆ ಈ ತರ ಪ್ರೋಸೆಸ್ ನಿಮಗೆ ಸಿಗೋದಿಲ್ಲ. ನೋಡಿ, ನಿಮಗೆ PDF ಗಳನ್ನುವಂಥದ್ದು ಯಾವ ವೇದಿಕೆಯೂ ಕೂಡ ಕೊಡೋದಿಲ್ಲ. ಆದರೆ ಸೊ ಆಫ್ಲೈನ್ ಕ್ಲಾಸಸ್ ಆದ್ರೆ ಕೆಲವು ಮೆಟೀರಿಯಲ್ಸ್ ಕೊಡ್ತಾರೆ. ಆದರೆ ಅನ್ಅಕಾಡೆಮಿಯಲ್ಲಿ ಆದರೆ ನಿಮ್ದು ಆ ಕ್ಲಾಸ್ ಮುಗಿಯುತ್ತಲ್ಲ, ಸೊ ಆ ಕ್ಲಾಸ್ ಮುಗಿದ ತಕ್ಷಣ ನಿಮಗೆ PDFs ಅನ್ನುವಂಥದ್ದು ಸಿಗುತ್ತೆ. ಓಕೆ, ಸೊ ಆ ಕ್ಲಾಸ್ ಮುಗಿದ ತಕ್ಷಣ ನಿಮಗೆ PDFs ಇರುತ್ತೆ. ಸೊ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನನ್ನನ್ನು ಎಲ್ಲರೂ ಕೇಳ್ತಾ ಇದ್ರಿ ಯೂಟ್ಯೂಬ್ ಕ್ಲಾಸಸಲ್ಲಿ, ಮ್ಯಾಮ್ PDFs ಪ್ರೊವೈಡ್ ಮಾಡಿ ಅಂತ ಹೇಳ್ಬಿಟ್ಟು. ಯೂಟ್ಯೂಬ್ ಕ್ಲಾಸಸಲ್ಲಿ ಯಾವುದೇ ಥರ PDFsಗಳನ್ನು ಪ್ರೊವೈಡ್ ಮಾಡೋದಿಲ್ಲ. ಆದರೆ ಅನ್ಅಕಾಡೆಮಿ ವೇದಿಕೆಯಲ್ಲಿ ನಿಮಗೆ PDFs ಅನ್ನುವಂಥದ್ದನ್ನ ಪ್ರೊವೈಡ್ ಮಾಡ್ತೀವಿ. ಓಕೆ, ನೋಡಿ ಇದು ಬಂದ್ಬಿಟ್ಟು ಪ್ಯಾಕೇಜ್ ಆಗಿರುತ್ತೆ. ಸೊ ನಿಮ್ಗೆ ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ಸೊ ಅದನ್ನ ಸಬ್ಸ್ಕ್ರೈಬ್ ಆಗಿ. ಸೊ ಇದು ನೋಡಿ, 1 ವರ್ಷಕ್ಕೆ ನಿಮ್ಗೆ ಏನಾದರೂ ಬೇಕು ಅಂತಂದ್ರೆ ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದು 10,450 ರೂಪಾಯಿ ಆಗುತ್ತೆ. ಸೊ ನೀವೇನಾದರೂ ನನ್ನ ಕೋಡ್ ಬಂದ್ಬಿಟ್ಟು LSGYT. ಓಕೆ, ನೋಡಿ ಈ LSGYT ಅನ್ನುವಂಥದ್ದು ಪ್ರೋಮೋ ಕೋಡ್ ತರ. ಸೊ ಇದು ನನ್ನ ಕೋಡ್ ಆಗಿರುತ್ತೆ. ಸೊ ಇದನ್ನ ನೀವು ಯೂಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆದ್ರೆ ನಿಮಗೆ 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ. ಸೊ ಸುಮಾರು 1045 ರೂಪಾಯಿ ಅಷ್ಟು ನಿಮಗೆ ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ LSGYT ಅನ್ನುವಂತಹ ಕೋಡ್ ಅನ್ನ ಯೂಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆದ್ರೆ. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಐ ವುಡ್ ರೆಕಮೆಂಡ್ ಯು ದಿಸ್. ಓಕೆನಾ. ಸೊ ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಸೊ ನಾನು ನಿಮಗೆ ಇದನ್ನ ರೆಕಮೆಂಡ್ ಮಾಡ್ತೀನಿ. ಸೊ ಇನ್ನು ತಡ ಮಾಡುವಂಥದ್ದು ಬೇಡ, ಕ್ಲಾಸನ್ನು ಶುರು ಮಾಡಬೇಡ. ಇವತ್ತಿನ ನುಡಿ ಮಾತು ಬಂದ್ಬಿಟ್ಟು, ಭಯವನ್ನು ಗೆಲ್ಲು, ನೀ ಏನನ್ನಾದರೂ ಸಾಧಿಸಬಹುದು. ಸೊ ನಾನು ಹೇಳ್ತಿರುವಂಥದ್ದು ಬಂದ್ಬಿಟ್ಟು ಇವತ್ತಿನ ನುಡಿ ಮಾತು. ಇವತ್ತು ಎಷ್ಟೇ ಕ್ಲಾಸಸ್ ಅನ್ನ ತಗೊಂಡ್ರೆ ಇದೇ ನುಡಿ ಮಾತು ಅನ್ನುವಂಥದ್ದು ಇರುತ್ತೆ. ಓಕೆ, ಸೊ ನೋಡಿ ನಾವು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ನಾನು ಮೆಕ್ಕಲು ಮಣ್ಣಿನ ಬಗ್ಗೆ ಹೇಳಿದೆ. ಸೊ ಅದಾದ್ಮೇಲೆ ನಾವು ರೆಡ್ ಸಾಯಿಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅಂದ್ರೆ ಕೆಂಪು ಮಣ್ಣಿನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ನಾವು ಕಪ್ಪು ಮಣ್ಣಿನ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ. ಸೊ ಅವಾಗ ನಿಮಗೆ ಇಂಟ್ರೊಡಕ್ಷನ್ ಅನ್ನ ಕೂಡ ನಾನು ಹೇಳಿದ್ದೆ, ಮಣ್ಣನ್ನ ಅಧ್ಯಯನ ಮಾಡೋದನ್ನ ಏನಂತ ಹೇಳ್ತೀವಿ ಆ ಥರ ಎಲ್ಲಾನು. ಸೊ ಅದೇ ಇಂಟ್ರೊಡಕ್ಷನ್ ಇನ್ನೊಂದ್ಸತಿ ರಿಪೀಟ್ ಮಾಡ್ಬಿಡ್ತೀನಿ ನೋಡಿ. ಸೊ ಯಾಕೆ ಅಂತಂದಾಗ ಈ ವಿಡಿಯೋವನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅದು ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಓಕೆನಾ. ಭೂಮಿಯಲ್ಲಿ ಮೇಲ್ಭಾಗದ ಶಿಲೆಗಳಲ್ಲಿ ಶೀತಲೀಕರಣ ಅನ್ನುವಂಥದ್ದಾದಾಗ ನಿಮಗೆ ಮಣ್ಣು ಅನ್ನುವಂಥದ್ದಾಗತ್ತೆ.
ಓಕೆನಾ. ಸೊ ನಿಮ್ಗೆ ಮಣ್ಣು ಅನ್ನುವಂಥದ್ದು ಹೆಂಗಾಗತ್ತೆ ಅಂತಂದಾಗ ಭೂಮಿಯ ಮೇಲ್ಭಾಗದಲ್ಲಿ ಶಿಲೆಗಳು ಅನ್ನುವಂಥದ್ದು ಏನಿರುತ್ತಲ್ಲ, ಈ ಶಿಲೆಗಳು ಅನ್ನುವಂಥದ್ದು ಬಂದ್ಬಿಟ್ಟು ನಿಮ್ಗೆ ಶೀತಲೀಕರಣ ಅನ್ನುವಂಥದ್ದಾದಾಗ, ಈ ಶಿಲೆಗಳಲ್ಲಿ ಶೀತಲೀಕರಣ ಅನ್ನುವಂಥದ್ದಾದಾಗ ಸೊ ಕಣಗಳ ಸಂಯುಕ್ತ ರೂಪಾನೇ ಮಣ್ಣು ಅಂತ ಹೇಳ್ಬಿಟ್ಟು ನಿಮ್ಗೆ ನೆನಪಿರ್ಬೇಕಾಗತ್ತೆ. ಸೊ ಕಣಗಳ ಸಂಯುಕ್ತ ರೂಪಾನೇ, ಕಣಗಳ ಸಂಯುಕ್ತ ರೂಪಕ್ಕೆ ನಾವು ಏನಂತ ಕರಿತೀವಿ, ಮಣ್ಣು ಅಂತ ಹೇಳ್ಬಿಟ್ಟು ಕರಿತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕು ಅಲ್ವಾ. ಓಕೆನಾ. ಸೊ ಅವಾಗ್ಲೇನೆ ನಾನು ಹೇಳಿದ್ದೆ ಈ ಪಾಯಿಂಟ್ ಅನ್ನ, ನೀವು ಲಾಸ್ಟ್ ಕ್ಲಾಸ್ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಲಾಸ್ಟ್ ಕ್ಲಾಸ್ ಅನ್ನ ನೋಡಿ. ಸೊ ಪೆಡಾಲಜಿ ಅಂತಂದ್ರೆ ಏನು ಅಂತಂದಾಗ, ಪೆಡಾಲಜಿ ಅಂತಂದಾಗ ಮಣ್ಣಿನ ಬಗ್ಗೆ ಅಧ್ಯಯನ. ಸೊ ಮಣ್ಣುಗಳ ಬಗ್ಗೆ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ, ಸೊ ಮಣ್ಣುಗಳ ಅಧ್ಯಯನಕ್ಕೆ ನಾವು ಪೆಡಾಲಜಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಪೆಡಾಲಜಿ ಅನ್ನುವಂಥದ್ದು ಒಂದು ಸ್ಟಡಿ ಆಗಿರುತ್ತೆ. ಇಟ್ ಈಸ್ ಅ ಸ್ಟಡಿ ಆಫ್ ಸಾಯಿಲ್. ಸ್ಟಡಿ ಆಫ್ ಸಾಯಿಲ್ ಇಸ್ ನೋನ್ ಆಸ್ ಪೆಡಾಲಜಿ. ಪೆಡಾಲಜಿ ಅಂತಂದಾಗ ಮಣ್ಣುಗಳ ಅಧ್ಯಯನಕ್ಕೆ ನಾವು ಪೆಡಾಲಜಿ ಅಂತ ಹೇಳ್ಬಿಟ್ಟು ಕರಿತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ವೆಂಟಾವರ್ತ್ ಅಂತ ಹೇಳ್ಬಿಟ್ಟು ಗೊತ್ತಾ ನಿಮ್ಗೆ? ವೆಂಟಾವರ್ತ್ ಅನ್ನುವಂಥದ್ದು ಒಂದು ಇಕ್ವಿಪ್ಮೆಂಟ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಒಂದು ಸಾಧನ, ಅಳೆಯುವಂತಹ ಸಾಧನ ಆಗಿರುತ್ತೆ. ಇದು ಬಂದ್ಬಿಟ್ಟು ಮಣ್ಣಿನ ಕಣಗಳನ್ನ ಅಳೆಯುವಂತಹ ಸಾಧನ. ಓಕೆ, ಮಣ್ಣಿನ ಕಣಗಳನ್ನು ಸೊ ಅಳೆಯುವಂತಹ ಸಾಧನ ಯಾವುದು ಅಂತಂದಾಗ, ಅಳೆಯುವ ಸಾಧನ ಯಾವುದು ಅಂತಾಗ ವೆಂಟಾವರ್ತ್ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಬೇಕಾಗತ್ತೆ. ಮಣ್ಣಿನ ಕಣಗಳನ್ನ ಅಳೆಯುವಂತಹ ಸಾಧನ ಯಾವುದು ಅಂತ ಹೇಳ್ಬಿಟ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ರೆ ವೆಂಟಾವರ್ತ್ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕು. ಇಲ್ಲಿ ಟಿಕ್ ಮಾರ್ಕ್ ಮಾಡಿದ್ದೀನಲ್ಲ, ಸೊ ಈ 3 ಪಾಯಿಂಟ್ಸು ಇಂಪಾರ್ಟೆಂಟ್. 3ನ್ನ ಡಿಸ್ಕಸ್ ಮಾಡಿದ್ವಿ. ಸೊ 3 ಪಾಯಿಂಟ್ಸ್ ನಿಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಭೂಮಿಯ ಮೇಲ್ಭಾಗದಲ್ಲಿ ಶಿಲೆಗಳು ಶೀತಲೀಕರಣ ಅಂತ ಹೇಳ್ಬಿಟ್ಟು ಕರಿತೀವಲ್ಲ, ಸೊ ಭೂಮಿಯ ಮೇಲ್ಭಾಗದಲ್ಲಿ ಶಿಲೆಗಳ ಶೀತಲೀಕರಣ ಅನ್ನುವಂಥದ್ದಾದಾಗ ಅಂತಂದ್ರೆ, ಸೊ ಅರ್ತ್ ಸರ್ಫೇಸ್ ಮೇಲೆ ಇರುತ್ತಲ್ವ, ಅದು ವೆದರಿಂಗ್ ಅನ್ನುವಂಥದ್ದಾದಾಗ ಸ್ಮಾಲ್ ಪಾರ್ಟಿಕಲ್ಸ್ ಏನ್ ಫಾರ್ಮ್ ಆಗುತ್ತೋ ಅದನ್ನು ಮಣ್ಣು ಅಂತ ಹೇಳ್ಬಿಟ್ಟು ಕರಿತೀವಿ, ಸಾಯಿಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಶೀತಲೀಕರಣ ಆದಾಗ ಕಣಗಳನ್ನ ಸಂಯುಕ್ತ ರೂಪಕ್ಕೆ ನಾವು ಮಣ್ಣು ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ವಾ. ಸೊ ಇನ್ನು ಪೆಡಾಲಜಿ ಅಂತಂದಾಗ ಮಣ್ಣಿನ ಅಧ್ಯಯನಕ್ಕೆ ನಾವು ಪೆಡಾಲಜಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ವೆಂಟಾವರ್ತ್ ಅಂತಂದ್ರೆ ಏನು ಅಂತಂದಾಗ, ಸೊ ವೆಂಟಾವರ್ತ್ ಅಂತಂದ್ರೆ ಮಣ್ಣಿನ ಕಣಗಳ ಅಳೆಯುವ ಸಾಧನ, ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ದ ಸ್ಯಾಂಡ್. ಓಕೆನಾ. ಸೊ ವೆಂಟಾವರ್ತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ವೆಂಟಾವರ್ತ್ ಅಂತಂದ್ರೆ ಏನು ಅಂತಂದಾಗ ಮಣ್ಣಿನ ಕಳೆಗಳನ್ನ ಅಳೆಯುವಂತಹ ಸಾಧನವನ್ನ ನಾವು ವೆಂಟಾವರ್ತ್ ಅಂತ ಹೇಳ್ಬಿಟ್ಟು ಕರಿತೀವಿ ಅನ್ನುವಂಥದ್ದು ನೆನಪಿರಲಿ. ಇದು ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ. ಓಕೆನಾ. ಸೊ ನೋಡಿ, ಇನ್ನೊಂದು ಏನು ಅಂತಂದಾಗ, ಸೊ ಮಣ್ಣಿನ ಸಂಶೋಧನಾ ಕೇಂದ್ರ ಅನ್ನುವಂಥದ್ದು ಎಲ್ಲಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಇದನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ, ಸುಮ್ಮನೆ ಒಂದು ಇಂಟ್ರಡಕ್ಷನ್ಗಾಗಿ ಇದು ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಮಣ್ಣಿನ ಸಂಶೋಧನಾ ಕೇಂದ್ರ ಅನ್ನುವಂಥದ್ದು ಎಲ್ಲಿದೆ ಅಂತಂದಾಗ, ಸೊ ಮಣ್ಣಿನ ಸಂಶೋಧನಾ ಕೇಂದ್ರ ಅನ್ನುವಂಥದ್ದು ಭೂಪಾಲಲ್ಲಿದೆ. ಓಕೆ. ಸೊ ಈ ಭೂಪಾಲ್ ಅನ್ನುವಂಥದ್ದು ಎಲ್ಲಿದೆ? ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಭೂಪಾಲ್ ಅನ್ನುವಂಥದ್ದು ಬಂದ್ಬಿಟ್ಟು ಮಧ್ಯಪ್ರದೇಶದಲ್ಲಿ ಇದೆ ಅಲ್ವಾ. ಸೊ ಇನ್ನು ಬಂದ್ಬಿಟ್ಟು ನಾನು ಅವಾಗಲೇ ಹೇಳ್ದಂಗೆ, ಅವಾಗ್ಲಿನ ಕ್ಲಾಸಲ್ಲಿ ಹೇಳಿದ್ದೀನಿ, 2015 ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಮಣ್ಣಿನ ವರ್ಷ ಅಂತ ಹೇಳ್ಬಿಟ್ಟು ಘೋಷಣೆ ಆಗಿತ್ತು. ಸೊ 2015 ಬಂದ್ಬಿಟ್ಟು ನಿಮ್ಗೆ ಏನಂತ ಘೋಷಣೆ ಆಗಿತ್ತು? ಅಂತಾರಾಷ್ಟ್ರೀಯ ಮಣ್ಣಿನ ವರ್ಷ ಅಂತ ಹೇಳ್ಬಿಟ್ಟು ನಿಮಗೆ 2015 ಅನ್ನುವಂಥದ್ದು ಘೋಷಣೆ ಆಗಿತ್ತು ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕು. ಅಂತಾರಾಷ್ಟ್ರೀಯ ಮಣ್ಣಿನ ವರ್ಷ ಅಂತ ಹೇಳ್ಬಿಟ್ಟು 2015 ಬಂದ್ಬಿಟ್ಟು ನಿಮ್ಗೆ ಘೋಷಣೆ ಆಗಿತ್ತು ಅಂತ ಹೇಳ್ಬಿಟ್ಟು ಗೊತ್ತಿರಬೇಕು. ಸೊ ಮಣ್ಣಿನಲ್ಲಿ 8 ವಿಧಗಳಿದೆ ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ. ಸೊ ಅದರಲ್ಲಿ ನಾವು ಆಲ್ರೆಡಿ 3 ವಿಧಗಳನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಮೆಕ್ಕಲು ಮಣ್ಣನ್ನ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಲಾಸ್ಟ್ ಕ್ಲಾಸಲ್ಲಿ ಕಪ್ಪು ಮಣ್ಣನ್ನ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಅದಾದ್ಮೇಲೆ ಕೆಂಪು ಮಣ್ಣನ್ನ ಡಿಸ್ಕಸ್ ಮಾಡಿದ್ವಿ. ಅಲ್ವಿಯಲ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್ ಮತ್ತೆ ರೆಡ್ ಸಾಯಿಲ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಇವಾಗ ಇನ್ನು ಉಳಿದಿರುವಂತಹ ಮಣ್ಣುಗಳ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ. ಓಕೆ, ಇದು ಕಂಟಿನ್ಯೂಡ್ ಪಾರ್ಟು. ಸೊ ನಿಮ್ಗೆ ಏನಾದರೂ ಆ ಪಾಠನ ನೀವು ಮಿಸ್ ಮಾಡಿದ್ರೆ ದಯವಿಟ್ಟು ಹೋಗಿ ಆ ಪಾಠನ ನೋಡಿ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ಅಲ್ವಾ. ಸೊ ನೋಡಿ, ಇವಾಗ 4ನೇ ಮಣ್ಣು ಬಂದ್ಬಿಟ್ಟು 3 ಮಣ್ಣಿನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಜಂಬಂಟಿಗೆ ಮಣ್ಣು ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ವಾ. ಜಂಬಟ್ಟಿಗೆ ಮಣ್ಣು ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ವಾ. ಸೊ ಇದು ಬಂದ್ಬಿಟ್ಟು ಈ ಮಣ್ಣು ಅನ್ನುವಂಥದ್ದು ಎಲ್ಲಿರುತ್ತೆ ಅಂತಂದಾಗ, ಪರ್ವತದ ಇಳಿಜಾರಿನ ಮೈದಾನದಲ್ಲಿ ಈ ಮಣ್ಣು ಅನ್ನುವಂಥದ್ದು ಅಧಿಕವಾಗಿ ವ್ಯಾಪಿಸಿರುತ್ತೆ. ಸೊ ಎಲ್ಲಿ ಅಂತಂದ್ರೆ ಪರ್ವತದ ಇಳಿಜಾರಿನ ಪ್ರದೇಶದಲ್ಲಿ. ಓಕೆ, ಪರ್ವತದ ಇಳಿಜಾರಿನ ಪ್ರದೇಶದಲ್ಲಿ ಅಂದ್ರೆ ಇಳಿಜಾರಿನ ಮೈದಾನದಲ್ಲಿ ಸೊ ಈ ಮಣ್ಣು ಅನ್ನುವಂಥದ್ದು ಅಧಿಕವಾಗಿ ಇರುತ್ತೆ. ಓಕೆ, ಈ ಮಣ್ಣು ಅನ್ನುವಂಥದ್ದು ಸೊ ಅಧಿಕವಾಗಿ ವ್ಯಾಪಿಸಿರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು
ಅಲ್ವಾ? ಎಲ್ಲಿ ಇವಾಗ ಮೌಂಟೇನ್ಸ್ ಇರುತ್ತಲ್ಲ, ಸೊ ಈ ಮೌಂಟೇನ್ದು ಸ್ಲೋಪ್ ಇರುತ್ತಲ್ಲ, ಇದನ್ನ ಇಳಿಜಾರು ಪ್ರದೇಶ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಸ್ಲೋಪ್ ಅಲ್ಲಿ ನೀವು ಪರ್ವತ ಮಣ್ಣುಗಳನ್ನ ನೀವು ಜಾಸ್ತಿ ನೋಡ್ಬೋದು. ಅಂತಂದ್ರೆ ಪರ್ವತದ ಇಳಿಜಾರು ಪ್ರದೇಶದಲ್ಲಿ ನೀವು ಜಂಬಟ್ಟಿಗೆ ಮಣ್ಣನ್ನ ಜಾಸ್ತಿ ನೋಡ್ಬೋದು ಅನ್ನುವಂಥದ್ದು ನಿಮಗೆ ನೆನಪಿರ್ಬೇಕು. ಎಲ್ಲಿ ಅಂತಂದಾಗ ಪರ್ವತದ ಇಳಿಜಾರಿನ ಪ್ರದೇಶದಲ್ಲಿ, ಮೌಂಟೇನ್ದು ಸ್ಲೋಪ್ ಇರುತ್ತಲ್ಲ, ಸೊ ಆ ಸ್ಲೋಪಿನ ಪ್ರದೇಶಗಳಲ್ಲಿ ನಾವು ಮಣ್ಣನ್ನ ಜಾಸ್ತಿ ನೋಡ್ಬೋದು. ಓಕೆನಾ? ಸೊ ಇದು ಭಾರತದ ತುಂಬೆಲ್ಲ ಈ ಮಣ್ಣು ಅಂತಂದ್ರೆ ಭಾರತದಲ್ಲೆಲ್ಲ ಈ ಮಣ್ಣು ಎಷ್ಟು ಚದರ ಕಿಲೋಮೀಟರ್ಸ್ ಇದೆ ಅಂತಂದಾಗ ಸೊ 2.48 ಲಕ್ಷ ಚದರ ಕಿಲೋಮೀಟರ್ಸ್ ಇದೆ. ಓಕೆನಾ? ಸೊ ಭಾರತದಲ್ಲಿ ಬಂದ್ಬಿಟ್ಟು ಈ ಮಣ್ಣು ಅನ್ನುವಂಥದ್ದು ಎಷ್ಟು ಚದರ ಕಿಲೋಮೀಟರ್ಸ್ ಇದೆ ಅಂತಂದಾಗ ಭಾರತದಲ್ಲಿ ಬಂದ್ಬಿಟ್ಟು 2.48 ಲಕ್ಷ ಚದರ ಕಿಲೋಮೀಟರ್ ಈ ಮಣ್ಣು ಅನ್ನುವಂಥದ್ದು ಭಾರತದಲ್ಲಿ ಇದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆನಾ? ಸೊ ಭಾರತದ ಒಟ್ಟು ಮಣ್ಣಿನಲ್ಲೇ ಇದರ ಪಾಲು ಎಷ್ಟಿದೆ ಗೊತ್ತಾ? ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ಭಾರತದಲ್ಲಿ ಮಣ್ಣು ಇದೆಯಲ್ಲ, ಸೊ ಭಾರತದ ಒಟ್ಟು ಮಣ್ಣಿನಲ್ಲೇ ಓಕೆ, ಸೊ ಇದರ ಪಾಲು ಅನ್ನುವಂಥದ್ದು ಎಷ್ಟಿದೆ ಅಂತಂದಾಗ ಇದರ ಪಾಲು ಬಂದ್ಬಿಟ್ಟು ನಿಮ್ಗೆ 4.30% ಅಷ್ಟಿದೆ. ಓಕೆ, ಸೊ ಭಾರತದಲ್ಲಿ ಮಣ್ಣು ಎಷ್ಟಿದೆಯಲ್ಲ, ಸೊ ಆ ಭಾರತದಲ್ಲಿ ಮಣ್ಣಲ್ಲಿ ಕಂಪ್ಲೀಟ್ ಆಗಿ ನೋಡೋದಾದ್ರೆ ಸೊ 4.30% ಅಂದ್ರೆ 30% ಅಷ್ಟು ಮಣ್ಣು ಸೊ ಭಾರತದಲ್ಲಿ ನೋಡ್ಬೋದು. ಅಂದ್ರೆ ನಿಯರ್ಲಿ ಈಕ್ವಲ್ ಟು 4.5. ಸೊ 4.5% ಅಷ್ಟು ಮಣ್ಣನ್ನ ನಾವು ಭಾರತದಲ್ಲಿ ನೋಡ್ಬೋದು ಅನ್ನುವಂಥದ್ದು ನಿಮ್ಗೆ ನೆನಪಿರಿ. ಸೊ ಈ ಮಣ್ಣು ಅನ್ನುವಂಥದ್ದು ಯಾವ್ಯಾವ ಜಾಗದಲ್ಲಿ ಕಂಡು ಬರುತ್ತೆ ಅಂತಂದಾಗ ಈ ಮಣ್ಣು ಬಂದ್ಬಿಟ್ಟು ಪಶ್ಚಿಮ ಘಟ್ಟಗಳಲ್ಲಿ ನೋಡ್ತೀವಿ. ಸೊ ಈ ಮಣ್ಣನ್ನ ಬಂದ್ಬಿಟ್ಟು ಯಾವ್ಯಾವ ಜಾಗದಲ್ಲಿ ನೋಡ್ತೀವಿ ಅಂತಂದಾಗ ಪಶ್ಚಿಮ ಘಟ್ಟಗಳಲ್ಲಿ ನೋಡ್ತೀವಿ. ಸೊ ಪಶ್ಚಿಮ ಘಟ್ಟಗಳು ಅಂತಂದಾಗ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಲ್ಲ, ಸೊ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ, ಸೊ ವೆಸ್ಟರ್ನ್ ಘಾಟ್ಸ್ ಇರುತ್ತಲ್ಲ, ಸೊ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸೊ ಅದು ಪೂರ್ವ ಭಾಗದಲ್ಲಿ ಈ ಮಣ್ಣನ್ನ ನೋಡ್ತೀವಿ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಬೇಕಾಗತ್ತೆ. ಓಕೆ, ಸೊ ಅದಾದ್ಮೇಲೆ ಬಿಹಾರಲ್ಲಿ ಈ ಮಣ್ಣನ್ನ ನೋಡ್ತೀವಿ. ಸೊ ಅದಾದ್ಮೇಲೆ ಜಾರ್ಖಂಡ್ ಅಲ್ಲಿ ಕೂಡ ಈ ಮಣ್ಣನ್ನ ನಾವು ನೋಡ್ತೀವಿ. ಓಕೆ, ಸೊ ಜಾರ್ಖಂಡ್ ಅಲ್ಲಿ ಎಲ್ಲಿ ನೋಡ್ತೀವಿ ಅಂತಂದಾಗ ರಾಜ್ಮಹಲ್ ಬೆಟ್ಟಗಳು ಕೇಳಿರ್ತೀರಲ್ಲ, ರಾಜ್ಮಹಲ್ ಹಿಲ್ಸ್ ಅಂತ ಹೇಳ್ಬಿಟ್ಟು ಜಾರ್ಖಂಡ್ ಅಲ್ಲಿ ಕೇಳಿರ್ತೀರಲ್ಲ, ಸೊ ಆ ರಾಜ್ಮಹಲ್ ಬೆಟ್ಟಗಳಲ್ಲಿ ನಾವು ಜಾರ್ಖಂಡ್ ಅಲ್ಲಿ ಈ ಮಣ್ಣನ್ನ ನೋಡ್ತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಅದಾದ್ಮೇಲೆ ಒಡಿಶಾದ ಮೈಕಲ್ ಶ್ರೇಣಿಗಳಲ್ಲಿ ಕೂಡ ನಾವು ಈ ಮಣ್ಣುಗಳನ್ನ ನೋಡಬಹುದು ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆ, ಸೊ ಅದ್ರ ಜೊತೆಗೆ ಬಂದ್ಬಿಟ್ಟು ನಾವು ಈಶಾನ್ಯ ರಾಜ್ಯದ ಬೆಟ್ಟಗಳಲ್ಲಿ ಈ ಮಣ್ಣನ್ನ ನೋಡ್ಬೋದು. ಈಶಾನ್ಯ ರಾಜ್ಯದ ಬೆಟ್ಟಗಳಲ್ಲಿ ನಾವು ಈ ಮಣ್ಣು ಹಂಚಿಕೆ ಆಗಿದೆಯಲ್ಲ, ಸೊ ಆ ಬೆಟ್ಟಗಳಲ್ಲಿ ಕೂಡ ಈ ಮಣ್ಣಿನ ಹಂಚಿಕೆಯನ್ನ ನಾವು ನೋಡ್ಬೋದು. ಎಲ್ಲೆಲ್ಲಿ ನೋಡ್ಬೋದು ಅಂತ ಹೇಳಿದೆ, ವೆಸ್ಟರ್ನ್ ಘಾಟ್ಸ್ ಅಂತಂದ್ರೆ ಪಶ್ಚಿಮ ಘಟ್ಟದ ಪೂರ್ವಕ್ಕೆ ಈ ಮಣ್ಣನ್ನ ನೋಡ್ಬೋದು. ಅಂತಂದ್ರೆ ಪಶ್ಚಿಮ ಘಟ್ಟಗಳು ಅಂತಂದ್ರೆ ವೆಸ್ಟರ್ನ್ ಘಾಟ್ಸು. ಸೊ ಬಿಹಾರಲ್ಲಿ ನೋಡ್ಬೋದು. ಸೊ ಜಾರ್ಖಂಡಿನ ರಾಜ್ಮಹಲ್ ಬೆಟ್ಟಗಳಲ್ಲಿ ಈ ಮಣ್ಣನ್ನ ನೋಡ್ಬೋದು. ಸೊ ಒಡಿಶಾದ ಮೈಕಲ್ ಶ್ರೇಣಿಗಳಲ್ಲಿ ಈ ಮಣ್ಣನ್ನ ನೋಡ್ಬೋದು. ಸೊ ಈಶಾನ್ಯ ರಾಜ್ಯದ ಬೆಟ್ಟಗಳಲ್ಲಿ ನಾವು ಈ ಮಣ್ಣಿನ ಹಂಚಿಕೆಯನ್ನ ನೋಡಬಹುದು ಅನ್ನುವಂಥದ್ದು ನಿಮ್ಗೆ ನೆನಪಿದೆ. ಓಕೆ, ಸೊ ಇನ್ನು ನೋಡೋದಾದ್ರೆ ಭಾರತದ ಒಟ್ಟು ಸೊ ನಾನು ಅವಾಗಲೇ ಹೇಳಿದೆ 4.5 ಅಂತಂದ್ರೆ ನಿಯರ್ಲಿ ಬಂದ್ಬಿಟ್ಟು ಇದ್ರದ್ದು ಎಷ್ಟಿರುತ್ತೆ ಅಂತಂದಾಗ 4.5 ಈ ಮಣ್ಣು ಅನ್ನುವಂಥದ್ದು ಭಾರತದಲ್ಲಿ ಇರುತ್ತೆ ಅನ್ನುವಂಥದ್ದು ನಾವು ಅವಾಗ್ಲೇನೆ ನೋಡಿದ್ವಿ ಅಲ್ವಾ. ಸೊ ಇನ್ನು ಇಷ್ಟು ಈ ಮಣ್ಣಿನ ಬಗ್ಗೆ ಗೊತ್ತಿದ್ರೆ ಸಾಕು. ಈ ಮಣ್ಣಿನ ಲಕ್ಷಣಗಳು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಸೊ ಈ ಮಣ್ಣಿನ ಲಕ್ಷಣಗಳು ಏನೇನು ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಸೊ ಈ ಜಂಬಂಟಿಗೆ ಮಣ್ಣು ಅನ್ನುವಂಥದ್ದು ಜೇಡಿ ಮಣ್ಣು, ಮರುಮ ಮಣ್ಣು, ತೂಕದ ಮಣ್ಣು ಎಂಬ ಇತ್ಯಾದಿ ಹೆಸರುಗಳಿಂದ ಈ ಮಣ್ಣನ್ನ ಕರಿತೀವಿ. ಸೊ ಇದಿದೆಯಲ್ಲ, ಸೊ ಈ ಮಣ್ಣನ್ನ ಏನಂತ ಕರಿತೀವಿ? ಜೇಡಿ ಮಣ್ಣು ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ. ಓಕೆ, ಸೊ ಮರುಮ ಮಣ್ಣು ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ. ಆಯ್ತಾ? ಸೊ ನಿಮ್ಗೆ ಮರುಮ ಮಣ್ಣಿನ ಬಗ್ಗೆ ಹೇಳಿ ಅಥವಾ ಜೇಡಿ ಮಣ್ಣಿನ ಬಗ್ಗೆ ಅಂತ ಹೇಳ್ಬಿಟ್ಟು ಏನಾದ್ರು ಕ್ವಶನ್ ಕೇಳಿದಾಗ ನಿಮ್ಗೆ ಜಂಬಟ್ಟಿಗೆ ಮಣ್ಣಿನ ಬಗ್ಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗ್ಬೇಕಾಗತ್ತೆ. ಸೊ ಈ ಜಂಬಟ್ಟಿಗೆ ಮಣ್ಣಿಗೆ ಇರುವಂತಹ ಹೆಸರು ಯಾವ್ದಾಗಿರುತ್ತೆ? ಸೊ ಜೇಡಿ ಮಣ್ಣಾಗಿರುತ್ತೆ. ಓಕೆ, ಸೊ ಮರುಮ ಮಣ್ಣು ಅನ್ನುವಂಥದ್ದು ಕೂಡ ಇದಕ್ಕೆ ಹೆಸರಾಗಿರುತ್ತೆ. ಮತ್ತೆ ತೂಕದ ಮಣ್ಣು ಅನ್ನುವಂಥದ್ದು ಕೂಡ ಇದಕ್ಕೆ ಹೆಸರಾಗಿರುತ್ತೆ. ಓಕೆ, ಸೊ ತೂಕದ ಮಣ್ಣು ಅನ್ನುವಂತಹ ಎಂಬ ಇತ್ಯಾದಿ ಹೆಸರುಗಳಿಂದ ಈ ಮಣ್ಣನ್ನ ಕರಿತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆನಾ? ಸೊ ಈ ಮಣ್ಣು ಹೆಚ್ಚು ಸಾಂದ್ರತೆಯಿಂದ ಕೂಡಿದಾಗ, ಸೊ ಈ ಮಣ್ಣು ಅನ್ನುವಂಥದ್ದು ಇದರ ಸಾಂದ್ರತೆ ಅನ್ನುವಂಥದ್ದು ಹೆಚ್ಚಿರುತ್ತೆ. ಸೊ ಯಾವ ಮಣ್ಣಿನ ಸಾಂದ್ರತೆ ಅನ್ನುವಂಥದ್ದು ಹೆಚ್ಚಿರುತ್ತೆ ಅಂತಂದಾಗ, ಸೊ ಈ ಮಣ್ಣಿನ ಸಾಂದ್ರತೆ ಅನ್ನುವಂಥದ್ದು ಹೆಚ್ಚಿರುತ್ತೆ. ಸೊ ಈ ಮಣ್ಣು ಅನ್ನುವಂಥದ್ದು ಹೆಚ್ಚು ಸಾಂದ್ರತೆಯಿಂದ ಕೂಡಿದಾಗ ಇದು ಜಿಗುಟಾಗುತ್ತದೆ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಬೇಕಾಗತ್ತೆ. ಸೊ ಈ ಮಣ್ಣು ಅನ್ನುವಂಥದ್ದು ಯಾವಾಗ ಜಿಗುಟಾಗುತ್ತದೆ ಗೊತ್ತಾ?
ಸೊ ಈ ಮಣ್ಣು ಅನ್ನುವಂಥದ್ದು ಯಾವಾಗ ಜಿಗಟಾಗುತ್ತೆ ಅಂತಂದಾಗ ಸೊ ಈ ಮಣ್ಣು ಅನ್ನುವಂಥದ್ದು ಹೆಚ್ಚು ಸಾಂದ್ರತೆಯಿಂದ ಕೂಡಿದ್ರೆ ಮಾತ್ರ. ಸೊ ಇದರ ಡೆನ್ಸಿಟಿ ಅನ್ನುವಂಥದ್ದು ಜಾಸ್ತಿ ಆದ್ರೆ, ಸಾಂದ್ರತೆ ಅಂತಂದ್ರೆ ಡೆನ್ಸಿಟಿ ಅಲ್ವಾ, ಸೊ ಇದರ ಸಾಂದ್ರತೆ ಅನ್ನುವಂಥದ್ದು ಹೆಚ್ಚು ಸಾಂದ್ರತೆ ಆದಾಗ ಸೊ ಈ ಮಣ್ಣು ಅನ್ನುವಂಥದ್ದು ಜಿಗುಟಾಗುತ್ತದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಓಕೆನಾ. ಸೊ ಮಳೆಗಾಲದಲ್ಲಿ ಹೆಚ್ಚು ತೇವಾಂಶದ ಕಾರಣದಿಂದ ಈ ಮಣ್ಣು ಮೃದುವಾಗಿರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಸೊ ರೈನಿ ಸೀಸನ್ ಅಲ್ಲಿ ಈ ಮಣ್ಣು ಬಂದ್ಬಿಟ್ಟು ತುಂಬಾ ಸಾಫ್ಟ್ ಆಗಿರುತ್ತೆ. ಯಾಕೆ ಅಂತಂದಾಗ ಸೊ ಮಳೆಗಾಲದಲ್ಲಿ ಬಂದ್ಬಿಟ್ಟು ಈ ಮಣ್ಣಲ್ಲಿ ಹೆಚ್ಚು ತೇವಾಂಶ ಅನ್ನುವಂಥದ್ದು ಆಗ್ತಾ ಇರುತ್ತಲ್ವಾ. ಸೊ ಮಳೆಗಾಲದಲ್ಲಿ ಹೆಚ್ಚು ತೇವಾಂಶ ಅನ್ನುವಂಥದ್ದು ಆಗೋದ್ರಿಂದ ಸೊ ಈ ಮಣ್ಣು ಅನ್ನುವಂಥದ್ದು ಸಾಫ್ಟ್ ಆಗಿರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆನಾ. ಸೊ ನೀವು KS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರು, ಮೇನ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರು, ಇಷ್ಟು ನೋಟ್ಸ್ ಸಾಕಾಗತ್ತೆ. ಸೊ ಇದ್ರ ಬಿಟ್ಟು ನಿಮ್ಗೆ ಬೇರೆ ಕ್ವಶನ್ಸ್ ಅನ್ನುವಂಥದ್ದು ಎಲ್ಲಿಂದನೂ ಕೇಳೋದಿಲ್ಲ. ಸೊ FDA, SDA, PC, PSI ಎಲ್ಲ ಎಕ್ಸಾಮ್ಸ್ಗೂ ಇದೇ ನೋಟ್ಸ್ ಸಾಕಾಗತ್ತೆ. ಮಣ್ಣುಗಳ ಬಗ್ಗೆ ನೀವು ಬೇರೆ ಯಾವ ಬುಕ್ ಅನ್ನು ಕೂಡ ಓದೋದಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ಮಳೆಗಾಲದಲ್ಲಿ ಹೆಚ್ಚು ತೇವಾಂಶದ ಕಾರಣದಿಂದ ಈ ಮಣ್ಣು ಅನ್ನುವಂಥದ್ದು ಮೃದುವಾಗಿರುತ್ತೆ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಬೇಕಾಗತ್ತೆ. ಓಕೆ. ಸೊ ಮಳೆಗಾಲದಲ್ಲಿ ಈ ಮಣ್ಣು ಅನ್ನುವಂಥದ್ದು ಮೃದುವಾಗಿರುತ್ತೆ. ಯಾಕೆ? ಹೆಚ್ಚು ತೇವಾಂಶ ಅನ್ನುವಂಥದ್ದು ಇರುತ್ತೆ. ಸೊ ರೈನಿ ಸೀಸನ್ ಅಲ್ಲಿ ಸಾಫ್ಟ್ ಇರುತ್ತೆ. ಯಾಕೆ ಅಂತಂದ್ರೆ ಮೋರ್ ಮಾಯಿಶ್ಚರ್ ಕಂಟೆಂಟ್ ಇರುತ್ತಲ್ಲ ಅದಕ್ಕೆ. ಸೊ ಇನ್ನು ಬೇಸಿಗೆ ಕಾಲದಲ್ಲಿ ತೇವಾಂಶ ಅನ್ನುವಂಥದ್ದು ಕೊರತೆ ಇರುತ್ತಲ್ಲ, ಸೊ ತೇವಾಂಶದ ಕೊರತೆ ಇರೋದ್ರಿಂದ ಈ ಮಣ್ಣು ಏನಾಗುತ್ತೆ, ಸೊ ಗಟ್ಟಿ ಆಗುತ್ತೆ. ಓಕೆ. ಸೊ ಬೇಸಿಗೆ ಕಾಲದಲ್ಲಿ ತೇವಾಂಶದ ಕೊರತೆಯಿಂದ ಸೊ ಈ ಮಣ್ಣು ಅನ್ನುವಂಥದ್ದು ಏನಾಗುತ್ತೆ, ಈ ಮಣ್ಣು ಬಂದ್ಬಿಟ್ಟು ಗಟ್ಟಿ ಆಗುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಬೇಸಿಗೆ ಕಾಲದಲ್ಲಿ ತೇವಾಂಶದ ಕೊರತೆಯಿಂದ ಈ ಮಣ್ಣು ಅನ್ನುವಂಥದ್ದು ಗಟ್ಟಿಯಾಗಿರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಇವೆಲ್ಲ ನಾನು ಇವಾಗ ಏನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಇದು ಬಂದ್ಬಿಟ್ಟು ಮಣ್ಣಿನ ಲಕ್ಷಣಗಳಾಗಿರುತ್ತೆ. ಸೊ ಇದ್ರ ಮೇಲೆ ಕೂಡ ನಿಮ್ಗೆ PC ಎಕ್ಸಾಮ್ ಇಂದ KS ಎಕ್ಸಾಮ್ ವರ್ಗೂ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಮಣ್ಣಿನಲ್ಲಿ ಅಧಿಕ ಮಳೆಯಿಂದಾಗಿ ಸುಣ್ಣ ಮತ್ತೆ ಸಿಲಿಕಾನ್ ಅಂಶಗಳು ಅನ್ನುವಂಥದ್ದು ಇರುತ್ತೆ. ಓಕೆನಾ. ಸೊ ಈ ಮಣ್ಣಿನಲ್ಲಿ ಸೊ ಅಧಿಕ ಮಳೆ ಅನ್ನುವಂಥದ್ದಾಗುತ್ತಲ್ಲ, ಅದಕ್ಕೋಸ್ಕರ ನಿಮ್ಗೆ ಸುಣ್ಣ ಮತ್ತೆ ಸಿಲಿಕಾನ್ ಅಂಶಗಳು ಅನ್ನುವಂಥದ್ದು ಇರುತ್ತೆ. ಬಟ್ ಅಧಿಕ ಮಳೆ ಆದಾಗ ಈ ಸಿಲಿಕಾನ್ ಮತ್ತೆ ಸುಣ್ಣದ ಅಂಶಗಳು ಏನಿರುತ್ತಲ್ವಾ, ಅದು ಅಧಿಕ ಮಳೆ ಆದಾಗ ಅದೆಲ್ಲ ಒಟ್ಟೋಗುತ್ತೆ. ಓಕೆನಾ. ಸೊ ಈ ಮಣ್ಣಿನಲ್ಲಿ ಸಿಲಿಕಾನ್ ಮತ್ತೆ ಸುಣ್ಣದ ಅಂಶಗಳು ಅನ್ನುವಂಥದ್ದು ಇರುತ್ತೆ. ಸೊ ಸಿಲಿಕಾನ್ ಮತ್ತೆ ಸುಣ್ಣದ ಅಂಶಗಳು ಅನ್ನುವಂಥದ್ದು ಇರೋದ್ರಿಂದ ಸೊ ಇದು ಮಳೆ ಅನ್ನುವಂಥದ್ದು ಏನಾದ್ರೂ ಜಾಸ್ತಿ ಆದಾಗ ಈ ಮಣ್ಣಿನಲ್ಲಿ ಸೊ ಆ ಸಿಲಿಕಾನ್ ಮತ್ತೆ ಸುಣ್ಣದ ಅಂಶಗಳು ಅನ್ನುವಂಥದ್ದು ಎಲ್ಲಾನು ಕೂಡ ವಾಶ್ ಔಟ್ ಆಗ್ಬಿಡುತ್ತೆ. ಸೊ ತೊಳೆದೋಗುತ್ತೆ. ಸೊ ಎಲ್ಲ ಒಟ್ಟೋಗ್ಬಿಡುತ್ತೆ. ಓಕೆನಾ. ಸೊ ಇದು ನಿಮ್ಗೆ ನೆನಪಿರ್ಬೇಕಾಗತ್ತೆ. ಓಕೆನಾ. ಸೊ ಇದಾದ್ಮೇಲೆ ಇದರಲ್ಲಿ ಕಬ್ಬಿಣ ಮತ್ತೆ ಅಲ್ಯೂಮಿನಿಯಂ ಅಂಶಗಳು ಕೂಡ ಜಾಸ್ತಿ ಇರುತ್ತೆ, ಆದ್ರೆ ಅದು ಮಳೆಗೆ ಕರಗೋದಿಲ್ಲ. ಸೊ ಸುಣ್ಣ ಮತ್ತೆ ಸಿಲಿಕಾನ್ ಅಂಶಗಳು ಮಾತ್ರ ಸೊ ಈ ಮಳೆಗೆ ಕರಗತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಎಲ್ಲದಕ್ಕಿಂತ ಮುಂಚೆ ಇನ್ನೊಂದು ಹೇಳೋದು ಮರ್ತಿದ್ದೆ. ಈ ಮಣ್ಣು ಯಾವ ಕಲರ್ ಇರುತ್ತೆ ಅಂತಂದಾಗ ನಸುಗೆಂಪು ಬಣ್ಣದಲ್ಲಿ ಇರುತ್ತೆ. ಸೊ ಈ ಮಣ್ಣು ಅನ್ನುವಂಥದ್ದು ಯಾವ ಬಣ್ಣದಲ್ಲಿ ಇರುತ್ತೆ ಅಂತಂದಾಗ ಸೊ ಈ ಮಣ್ಣು ಅನ್ನುವಂಥದ್ದು ನಸುಗೆಂಪು ಬಣ್ಣದಲ್ಲಿ ಕಾಣುತ್ತೆ. ಓಕೆ. ಈ ಮಣ್ಣು ಅನ್ನುವಂಥದ್ದು ನಸುಗೆಂಪು ಬಣ್ಣದಲ್ಲಿ ಕಾಣುತ್ತೆ. ಸೊ ಈ ಮಣ್ಣು ಅನ್ನುವಂಥದ್ದು ಯಾಕೆ ನಸುಗೆಂಪು ಬಣ್ಣದಲ್ಲಿ ಕಾಣುತ್ತೆ ಅಂತಂದ್ರೆ ಅಂದ್ರೆ ಒಂಥರ ಲೈಟ್ ರೆಡ್ಡಿಶ್ ಕಲರ್ ಆಗಿ ಇರುತ್ತೆ. ಸೊ ಯಾಕೆ ಇದು ನಸುಗೆಂಪು ಬಣ್ಣದ ಕಲರ್ ಅಲ್ಲಿ ಕಾಣಿಸುತ್ತೆ ಅಂತಂದಾಗ ಸೊ ಅಧಿಕ ಮಳೆ ಆದಾಗ, ನಾನು ಅವಾಗಲೇ ಹೇಳಿದ್ನಲ್ಲ ಅದೇ ಪಾಯಿಂಟ್. ಸೊ ಅಧಿಕ ಮಳೆ ಆದಾಗ, ಸೊ ಅಧಿಕ ಮಳೆ ಅನ್ನುವಂಥದ್ದು ಏನಾದ್ರೂ ಆದಾಗ ಅಧಿಕ ಮಳೆಯಿಂದಾಗಿ ಸೊ ಇದರಲ್ಲಿ ಸುಣ್ಣ ಅನ್ನುವಂಥದ್ದು ಏನಿರುತ್ತಲ್ಲ, ಸುಣ್ಣ ಮತ್ತೆ ಸಿಲಿಕಾನ್ ಅನ್ನುವಂಥದ್ದು ಏನಿರುತ್ತಲ್ಲ, ಸೊ ಸುಣ್ಣ ಮತ್ತೆ ಸಿಲಿಕಾನ್ ಅನ್ನುವಂಥದ್ದು ವಾಶ್ ಔಟ್ ಆಗ್ಬಿಡುತ್ತೆ. ಓಕೆನಾ. ಸುಣ್ಣ ಮತ್ತೆ ಸಿಲಿಕಾನ್ ಅಂಶಗಳು ಬಂದ್ಬಿಟ್ಟು ತೊಳೆಯಲ್ಪಟ್ಟವು ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ತೊಳೆಯಲ್ಪಟ್ಟು ಏನಾಗುತ್ತೆ ಅಂತಂದಾಗ ಸೊ ಮಣ್ಣಿನ ಒಳಗಡೆ ಬೇರೆ ಇರ್ತಾವಲ್ಲ, ಸೊ ಮಣ್ಣಿನ ಒಳಗಡೆ ಸೊ ಆ ಸುಣ್ಣ ಮತ್ತೆ ಸಿಲಿಕಾನ್ ಅನ್ನುವಂಥದ್ದು ತೊಳೆಯಲ್ಪಟ್ಟು ಅದು ಮಣ್ಣಿನ ಒಳಗಡೆ ಇಳಿದು ಸೊ ಈ ಸುಣ್ಣ ಮತ್ತೆ ಸಿಲಿಕಾನ್ ಏನಿರುತ್ತಲ್ಲ ಅದು ಬಂದ್ಬಿಟ್ಟು ಮಣ್ಣಿನ ಒಳಗಡೆ. ಓಕೆನಾ. ಸೊ ಮಣ್ಣಿನ ಒಳಗಡೆ ಇಳಿದು ಕಬ್ಬಿಣ ಮತ್ತೆ ಅಲ್ಯೂಮಿನಿಯಂ ಅನ್ನುವಂಥದ್ದು ಒಳಗಡೆ ಇರುತ್ತೆ. ಸೊ ಇದು ತೊಳೆಯೋದಿಲ್ಲ ಅಂತಂದ್ರೆ ಹೋಗೋದಿಲ್ಲ. ಮಳೆ ಜಾಸ್ತಿ ಆದ್ರೂ ಕೂಡ ಈ ಕಬ್ಬಿಣ ಮತ್ತೆ ಅಲ್ಯೂಮಿನಿಯಂ ಅಂಶಗಳು ಏನ್ ಪ್ರೆಸೆಂಟ್ ಇರುತ್ತಲ್ಲ ಸೊ ಇವೆರಡೂ ಹೋಗೋದಿಲ್ಲ. ಸೊ ಕಬ್ಬಿಣ ಮತ್ತೆ ಅಲ್ಯೂಮಿನಿಯಂ ಅಂಶಗಳು ಬಂದ್ಬಿಟ್ಟು ನೀರಿನಲ್ಲಿ ಕರಗದೆ, ಸೊ ಇದು ನೀರಿನಲ್ಲಿ ಕರಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ, ಸೊ ಮಳೆ ಜೋರಾಗಿ ಬಂದಾಗ ಕೂಡ ಸೊ ಇದು ನೀರಲ್ಲಿ ಕರಗದಲ್ಲ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆನಾ. ಸೊ ನೀರಲ್ಲಿ ಕರಗೋದಿಲ್ಲ. ಸೊ ಇದೇನಾಗುತ್ತೆ, ಇದು ಮೇಲ್ಪದರದಲ್ಲಿ ಉಳಿದುಕೊಳ್ಳುತ್ತೆ. ಓಕೆ. ಮೇಲ್ಪದರದಲ್ಲಿ ಉಳಿದುಕೊಳ್ಳುತ್ತೆ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಬೇಕಾಗುತ್ತೆ. ಉಳಿದುಕೊಳ್ಳುವುದು.
ಓಕೆನಾ. ಸೊ ನೋಡಿ, ಈ ಪಾಯಿಂಟ್ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು, ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಮಣ್ಣು ಅನ್ನುವಂಥದ್ದು ನಸುಗೆಂಪು ಬಣ್ಣದಲ್ಲಿ ಇರುತ್ತೆ, ಅಂತಂದ್ರೆ ಒಂಥರ ರೆಡ್ಡಿಶ್ ಕಲರ್ ಆಗಿರುತ್ತೆ. ಓಕೆನಾ, ಲೈಟ್ ಒಂಥರ ರೆಡ್ಡಿಶ್ ಆಗಿರುತ್ತೆ. ಸೊ ನಸುಗೆಂಪು ಬಣ್ಣದಲ್ಲಿ ಈ ಮಣ್ಣು ಅನ್ನುವಂಥದ್ದು ಕಾಣಿಸುತ್ತೆ. ಓಕೆನಾ. ಸೊ ಯಾಕೆ ಈ ಮಣ್ಣು ಅನ್ನುವಂಥದ್ದು ನಸುಗೆಂಪು ಬಣ್ಣದಲ್ಲಿ ಕಾಣಿಸುತ್ತೆ ಅಂತಂದಾಗ, ಈ ಮಣ್ಣಿನ ಮೇಲೆ ಅಧಿಕವಾದ ಮಳೆ ಬೀಳುತ್ತೆ ಅಂತ ಅನ್ಕೊಳ್ಳಿ. ಓಕೆನಾ. ಸೊ ಜಾಸ್ತಿ ರೇನ್ ಅನ್ನುವಂಥದ್ದು ಏನಾದರೂ ಬಿದ್ದಾಗ, ಸೊ ಅಧಿಕವಾದ ಮಳೆ ಅನ್ನುವಂಥದ್ದು ಬಿದ್ದಾಗ ಅದರಲ್ಲಿ ಸುಣ್ಣ ಮತ್ತೆ ಸಿಲಿಕಾನ್ ಅಂಶಗಳು ಏನಿರ್ತಾವಲ್ಲ ಆ ಮಣ್ಣಿನ ಮೇಲೆ, ಅದೆಲ್ಲಾನು ವಾಶ್ ಔಟ್ ಆಗ್ಬಿಡುತ್ತೆ, ಅಂತಂದ್ರೆ ಅದೆಲ್ಲ ತೊಳೆದೋಗುತ್ತೆ, ಅಂತಂದ್ರೆ ಪಡೆಯುತ್ತೆ. ಓಕೆನಾ. ತೊಳೆಯಲ್ಪಟ್ಟಿದ್ದಾದ್ಮೇಲೆ ಈ ಸುಣ್ಣ ಮತ್ತೆ ಸಿಲಿಕಾನ್ ಅಂಶಗಳು ಏನಿರುತ್ತಲ್ಲ ಅದೆಲ್ಲ ನೀರೊಳಗಡೆ ಈ ತರ ಇರುತ್ತೆ. ತೊಳೆದಿದ್ದಾಯ್ತು ಅಂತಂದ್ಮೇಲೆ ಎಲ್ಲ ಹಿಂಗೆ ಹೋಗ್ಬಿಡಲ್ಲ ಅಲ್ವಾ, ಸ್ವಲ್ಪ ಅಂಶ ಅನ್ನುವಂಥದ್ದು ನೋಡಿ ಈ ತರ ಇಳಿಯುತ್ತೆ. ಓಕೆನಾ. ಸೊ ಈ ತರ ಹಿಡಿದಾಗ ಸೊ ಒಳಗಡೆ ಏನಿರುತ್ತೆ ಗೊತ್ತಾ, ಕಬ್ಬಿಣ ಮತ್ತೆ ಅಲ್ಯೂಮಿನಿಯಂ ಅಂಶಗಳು ಇರ್ತವೆ ಮಣ್ಣಿನ ಒಳಗಡೆ. ಓಕೆನಾ. ಸೊ ಅದು ಜೋರಾಗಿ ಮಳೆ ಬಿದ್ರೂ ಕೂಡ ಹೋಗೋದಿಲ್ಲ, ಕಬ್ಬಿಣ ಕರ್ಗೋದಿಲ್ಲ, ನಿಮ್ಗೂ ಗೊತ್ತು, ಅಲ್ಯೂಮಿನಿಯಂ ಅನ್ನುವಂಥದ್ದು ಕೂಡ ಕರ್ಗೋದಿಲ್ಲ. ಆದ್ರೆ ಸುಣ್ಣ ಬೇಕಾದ್ರೆ ನೋಡಿ, ಮನೇಲಿ ಸುಣ್ಣ ಇರುತ್ತಲ್ಲ, ಸ್ವಲ್ಪ ನೀರು ಎತ್ಕೊಂಡು ಹಾಕಿ ಎಲ್ಲ ಕರ್ಗೋಗ್ಬಿಡುತ್ತೆ. ಸೊ ಈ ಕಬ್ಬಿಣ ಮತ್ತೆ ಅಲ್ಯೂಮಿನಿಯಂ ಅಂಶಗಳು ಅನ್ನುವಂಥದ್ದು ನೀರಿನಲ್ಲಿ ಕರ್ಗೋದಿಲ್ಲ, ಅದು ಬಂದ್ಬಿಟ್ಟು ಮೇಲೇನೆ ಉಳ್ಕೊಂಡಿರುತ್ತೆ. ಸೊ ಈ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಅಂಶಗಳು ಅನ್ನುವಂಥದ್ದು ಈ ಮಣ್ಣಿನ ಮೇಲೇನೆ ಇರುತ್ತಲ್ಲ, ಸೊ ಈ ಮಣ್ಣಿನ ಮೇಲೇನೆ ಸೊ ಕಬ್ಬಿಣ ಮತ್ತು ನೋಡಿ ಈ ತರ ಈ ಕಬ್ಬಿಣ ಮತ್ತೆ ಅಲ್ಯೂಮಿನಿಯಂ ಅಂಶಗಳು ಅನ್ನುವಂಥದ್ದು ಈ ಕೆಳಗಡೆ ಮಣ್ಣು ಏನಿರೋದಲ್ಲ, ಸೊ ಅದ್ರ ಮೇಲ್ಭಾಗದಲ್ಲಿ ಇರೋದ್ರಿಂದ ಈ ಮಣ್ಣು ಅನ್ನುವಂಥದ್ದು ಈ ಮಣ್ಣು ಅನ್ನುವಂಥದ್ದು ಯಾವ ಕಲರ್ ಅಲ್ಲಿ ಕಾಣಿಸುತ್ತೆ ಅಂತ ಹೇಳಿದೆ, ನಸುಗೆಂಪು ಕಲರ್ ಅಲ್ಲಿ ಕಾಣಿಸುತ್ತೆ ಅಂತ ಹೇಳ್ದೆ. ಸೊ ಇಷ್ಟು ನೆನಪಿದ್ರೆ ಸಾಕು. ಸೊ ಈ ಮಣ್ಣಿನಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳಿತೀವಿ ಅಂತಂದಾಗ, ಈ ಮಣ್ಣಿನಲ್ಲಿ ಬಂದ್ಬಿಟ್ಟು ನಾವು ಮೋಸ್ಟ್ ಪ್ರಾಬಬಲಿ ವಾಣಿಜ್ಯ ಬೆಳೆಗಳನ್ನ ಬೆಳಿತೀವಿ. ಓಕೆ. ಸೊ ಈ ಮಣ್ಣಿನಲ್ಲಿ ಬಂದ್ಬಿಟ್ಟು ನಾವು ಮೋಸ್ಟ್ ಪ್ರಾಬಬಲಿ ವಾಣಿಜ್ಯ ಬೆಳೆಗಳನ್ನ ಬೆಳಿತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಯಾವ್ಯಾವು ಅಂತಂದಾಗ, ತೆಂಗು ಬೆಳಿತೀವಿ. ಓಕೆನಾ. ಸೊ ಅಡಿಕೆ ಬೆಳಿತೀವಿ, ಅಡಿಕೆ ಗೊತ್ತಲ್ಲ, ಅಡಿಕೆ ಹಾಕೋತಾರಲ್ಲ ಅದು. ಓಕೆನಾ. ಮತ್ತೆ ಸಾಂಬಾರು ಪದಾರ್ಥಗಳು ಕೇಳಿರ್ತೀರಲ್ಲ, ಸೊ ಸಾಂಬಾರು ಪದಾರ್ಥಗಳನ್ನ ಬೆಳಿತೀವಿ. ಓಕೆನಾ. ಸೊ ಅದಾದ್ಮೇಲೆ ಪಾನೀಯ ಬೆಳೆಗಳು ಅಂತಂದ್ರೆ ಯಾವ್ದು ಹೇಳಿ, ಪಾನೀಯ ಬೆಳೆಗಳು ಅಂತಂದ್ರೆ ಯಾವ್ದು ಹೇಳಿ, ಕಾಫಿ ಅಲ್ವಾ, ಟೀ. ಓಕೆ. ಕೋಕ್ನ ಬೆಳೆಗಳನ್ನ ನಾವು ಈ ಮಣ್ಣಲ್ಲಿ ಬೆಳಿತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಇಷ್ಟು ನೆನಪಿದ್ರೆ ಸಾಕು. ಸೊ ವಾಣಿಜ್ಯ ಬೆಳೆಗಳನ್ನ ಬೆಳಿತೀವಿ, ಯಾವ್ದಾವ್ದು, ತೆಂಗುವನ್ನ ಬೆಳಿತೀವಿ, ಅಡಿಕೆಯನ್ನ ಬೆಳಿತೀವಿ, ಸಾಂಬಾರ್ ಪದಾರ್ಥಗಳು ಏನಿರುತ್ತಲ್ಲ, ಸೊ ಸಾಂಬಾರ್ ಐಟಮ್ಸ್ ಅದನ್ನ ಬೆಳಿತೀವಿ. ಸೊ ಪಾನೀಯ ಬೆಳೆಗಳಾದ ಅಂತಂದ್ರೆ ಯಾವ್ದಾವ್ದು, ಕಾಫಿ ಟೀ ಕುಡಿತೀವಲ್ಲ ಅದೆಲ್ಲ ಪಾನೀಯಗಳಲ್ವಾ, ಡ್ರಿಂಕ್ಸ್ದು. ಸೊ ಕಾಫಿ ಟೀ ಆ ಬೆಳೆಗಳನ್ನ ಬೆಳಿತೀವಿ, ಕೋಕ್ನ ಬೆಳೆಗಳನ್ನ ಇದರಲ್ಲಿ ಬೆಳಿತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆನಾ. ಸೊ ಇಷ್ಟು ಈ ಮಣ್ಣಿನ ಬಗ್ಗೆ ಗೊತ್ತಿದ್ರೆ ಸಾಕು. ಸೊ ಒಂದ್ಸತಿ ರಿವೈಸ್ ಮಾಡ್ಬಿಡ್ತೀನಿ ನೋಡಿ. ಜಂಬಂಟಿಗೆ ಮಣ್ಣಿನ ಬಗ್ಗೆ ಓದಿದ್ವಿ. ಇದೇನು ಅಂತಂದಾಗ, ಪರ್ವತದ ಇಳಿಜಾರಿನ ಮೈದಾನದಲ್ಲಿ ಈ ಮಣ್ಣು ಅನ್ನುವಂಥದ್ದು ಅಧಿಕವಾಗಿ ವ್ಯಾಪಿಸಿದೆ. ಓಕೆನಾ. ಸೊ ನೋಡಿ, ಇಲ್ಲಿ ಮೌಂಟೇನ್ಸ್ ಅನ್ನುವಂಥದ್ದು ಇರುತ್ತಲ್ಲ, ಸೊ ಮೌಂಟೇನ್ಸ್ ಸ್ಲೋಪ್ ಇರುತ್ತಲ್ಲ, ಆ ಸ್ಲೋಪ್ ಅಲ್ಲಿ ಈ ಮಣ್ಣು ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಸೊ ಪಾಯಿಂಟ್ ನಂಬರ್ 2 ಏನ್ ನೋಡಿದ್ವಿ, 2.48 ಲಕ್ಷ ಚದರ ಕಿಲೋಮೀಟರ್ಸ್ ಈ ಮಣ್ಣು ಅನ್ನುವಂಥದ್ದು ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಸೊ ಪಾಯಿಂಟ್ ನಂಬರ್ 3 ಏನು ಅಂತ ನೋಡಿದ್ವಿ, ಭಾರತದ ಒಟ್ಟು ಮಣ್ಣಿನಲ್ಲಿ ಇದರ ಪಾಲು ಅನ್ನುವಂಥದ್ದು 4.30 ಅನ್ನುವಂಥದ್ದು ನೋಡಿದ್ವಿ ಅಲ್ವಾ. ಸೊ ಅದಾದ್ಮೇಲೆ ಪಾಯಿಂಟ್ 4 ಏನ್ ನೋಡಿದ್ವಿ, ಪಶ್ಚಿಮ ಘಟ್ಟಗಳು ಅಂತಂದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನೋಡ್ತೀವಿ, ಬಿಹಾರಲ್ಲಿ ನೋಡ್ತೀವಿ, ಸೊ ಜಾರ್ಖಂಡ್ ಅಲ್ಲಿ ನೋಡ್ತೀವಿ, ಜಾರ್ಖಂಡ್ ಅಲ್ಲಿ ಎಲ್ಲಿ ನೋಡ್ತೀವಿ, ರಾಜ್ಮಹಲ್ ಬೆಟ್ಟಗಳಿದೆಯಲ್ಲ, ಸೊ ಆ ಬೆಟ್ಟಗಳಲ್ಲಿ ನೋಡ್ತೀವಿ. ಸೊ ಒಡಿಶಾದ ಮೈಕಲ್ ಬೆಟ್ಟಗಳಲ್ಲಿ ನೋಡ್ತೀವಿ, ಮತ್ತೆ ಈಶಾನ್ಯ ರಾಜ್ಯದ ಬೆಟ್ಟಗಳಲ್ಲಿ ಈ ಮಣ್ಣನ್ನ ನೋಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅಲ್ವಾ. ಸೊ ಇದರ ಲಕ್ಷಣಗಳು ಯಾವ್ದ್ಯಾವ್ದು ಅಂತಂದಾಗ, ಜೇಡಿ ಮಣ್ಣು, ಸೊ ಮರುಮ ಮಣ್ಣು, ತೂಕದ ಮಣ್ಣು ಎಂಬ ಇತ್ಯಾದಿ ಹೆಸರುಗಳಿಂದ ಕರೀತಾ ಇರ್ತಾರೆ. ಸೊ ಜೇಡಿ ಮಣ್ಣಿನ ಬಗ್ಗೆ ನಿಮ್ಗೆ ಏನಾದ್ರು ಕ್ವಶನ್ ಕೇಳಿದಾಗ ನೀವು ಈ ಮಣ್ಣಿನ ಬಗ್ಗೆನೇ ಬರಿಬೇಕಾಗತ್ತೆ. ಸೊ ಮರುಮ ಮಣ್ಣಿನ ಬಗ್ಗೆ ನಿಮ್ಗೆ ಏನಾದ್ರು ಕ್ವಶನ್ಗಳನ್ನ ಕೇಳಿದಾಗ ನೀವು ಈ ಮಣ್ಣಿನ ಬಗ್ಗೆನೇ ಬರಿಬೇಕಾಗಿರುತ್ತೆ. ಸೊ ತೂಕದ ಮಣ್ಣಿನ ಬಗ್ಗೆ ನಿಮ್ಗೆ ಏನಾದ್ರು ಕ್ವಶನ್ಸ್ಗಳನ್ನ ಕೇಳಿದಾಗ ನೀವು ಈ ಮಣ್ಣಿನ ಬಗ್ಗೆನೇ ಬರಿಬೇಕಾಗತ್ತೆ. ಓಕೆನಾ. ಸೊ ಈ ಮಣ್ಣು ಅನ್ನುವಂಥದ್ದು ಹೆಚ್ಚು ಸಾಂದ್ರತೆ ಆದಾಗ, ಸೊ ಈ ಮಣ್ಣಲ್ಲಿ ಜಾಸ್ತಿ ಡೆನ್ಸಿಟಿ ಅನ್ನುವಂಥದ್ದು ಆದಾಗ, ಸೊ ಈ ಮಣ್ಣು ಏನಾಗುತ್ತೆ, ಜಿಗುಟಾಗುತ್ತದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಹೆಚ್ಚಿನ ಸಾಂದ್ರತೆ ಅನ್ನುವಂಥದ್ದು ಆದಾಗ ಈ ಮಣ್ಣು ಅನ್ನುವಂಥದ್ದು ಸೊ ಜಿಗುಟಾಗುತ್ತದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು ಅಲ್ವಾ. ಸೊ ಅದಾದ್ಮೇಲೆ ನಿಮ್ಗೆ ಏನ್ ಗೊತ್ತಿರಬೇಕು, ಮಳೆಗಾಲದಲ್ಲಿ ಹೆಚ್ಚು ತೇವಾಂಶ ಕಾರಣದಿಂದ ಈ ಮಣ್ಣು ಅಂತಂದ್ರೆ ರೈನಿ ಸೀಸನ್ ಅಲ್ಲಿ ತುಂಬಾ ಮಾಯಿಶ್ಚರ್ ಇರುತ್ತಲ್ವಾ. ಸೊ ಮಳೆಗಾಲದಲ್ಲಿ ಜಾಸ್ತಿ ತೇವಾಂಶ ಅನ್ನುವಂಥದ್ದು ಆಗೋದ್ರಿಂದ ಸೊ ಈ ಮಣ್ಣು ಬಂದ್ಬಿಟ್ಟು ತುಂಬಾ ಸಾಫ್ಟ್ ಆಗ್ಬಿಡುತ್ತೆ, ಮೃದು ಆಗುತ್ತೆ. ಇನ್ನು ಮಳೆಗಾಲದಲ್ಲಿ ಜಾಸ್ತಿ ತೇವಾಂಶ ಇರೋದ್ರಿಂದ ಸಾಫ್ಟ್ ಆದ್ರೆ, ಇನ್ನು ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಸೊ ಬೇಸಿಗೆ ಕಾಲದಲ್ಲಿ ಬಂದ್ಬಿಟ್ಟು ಈ ಮಣ್ಣು ಅನ್ನುವಂಥದ್ದು ತುಂಬಾ ಹಾರ್ಡ್ ಆಗ್ಬಿಡುತ್ತೆ. ಸೊ ಅದನ್ನೇನಾದ್ರು ಸಾಫ್ಟ್ ಮಾಡ್ಬೇಕು ಅಂತ ಇದ್ರೆ, ಸೊ ನೀವು ಮತ್ತೆ ಸ್ವಲ್ಪ ನೀರನ್ನ ಅದಕ್ಕೆ ಸೇರಿಸಿದಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಷ್ಟೇ.
ಓಕೆನಾ. ಸೊ ಈ ಮಣ್ಣು ಅನ್ನುವಂಥದ್ದು ನಸುಗೆಂಪು ಬಣ್ಣದಲ್ಲಿ ಇರುತ್ತೆ. ಸೊ ಏನಿದು ನಸುಗೆಂಪು ಬಣ್ಣ ಅಂತಂದಾಗ ಸೊ ಅಧಿಕವಾದ ಸುಣ್ಣ ಅನ್ನುವಂಥದ್ದು ಇದರಲ್ಲಿ ಇರುತ್ತೆ. ಸೊ ಸುಣ್ಣ ಮತ್ತೆ ಸಿಲಿಕಾನ್ ಅಂಶಗಳು ಈ ಮಣ್ಣು ಒಳಗಡೆ ಪ್ರೆಸೆಂಟ್ ಇರುತ್ತೆ. ಓಕೆನಾ. ಸೊ ಜಾಸ್ತಿ ಅಂತಂದ್ರೆ ಜಾಸ್ತಿ ಮಳೆ ಬೀಳೋದ್ರಿಂದ ಈ ಸುಣ್ಣ ಮತ್ತೆ ಈ ಸಿಲಿಕಾನ್ ಅಂಶಗಳು ಏನಿರ್ತಾವಲ್ಲ ಸೊ ಇದೆಲ್ಲಾನು ಮಳೆಗೆ ಕರ್ಗೋಗುತ್ತೆ. ಸೊ ಕರಗ್ಬಿಟ್ಟು ಅದು ಮಳೆ ಕರಗಿದಾದ್ಮೇಲೆ ಇದರ ಒಳಗಡೆ ಇಳಿಯುತ್ತೆ. ಓಕೆನಾ. ಮಳೆಗೆ ಕರಗ್ಬಿಟ್ಟು ಅದು ಸುಣ್ಣದ ಅಂಶಗಳನ್ನುವಂಥದ್ದು ಒಳಗಡೆ ಈ ತರ ಇಳಿಯುತ್ತೆ. ಸೊ ಅದು ಒಳಗಡೆ ಇಳಿದಾಗ ಒಳಗಡೆ ಕಬ್ಬಿಣ ಮತ್ತೆ ಅಲ್ಯೂಮಿನಿಯಂ ಅನ್ನುವಂಥದ್ದು ಇರುತ್ತೆ. ಅದು ಮಳೆಗೆ ಕರಗಿರೋದಿಲ್ಲ, ಯಾಕೆಂತಂದ್ರೆ ಅದು ಸ್ಟ್ರಾಂಗ್ ಇರುತ್ತಲ್ಲ. ಸೊ ಕಬ್ಬಿಣನ ನೀರ್ ಒಳಗಡೆ ಹಾಕಿದ್ರೆ ಅದು ಕರಗೋದಿಲ್ಲ. ಬಟ್ ಬೇಕಾದ್ರೆ ನೋಡಿ ಮನೆಯಲ್ಲಿ ಸುಣ್ಣ ಇರುತ್ತಲ್ಲ, ಸುಣ್ಣ ಎತ್ಕೊಂಡೋಗಿ ನೀರಲ್ಲಿ ಹಾಕಿ ಅದು ಕರಗೋಗುತ್ತೆ ಅಲ್ವಾ, ಇದೆಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಕಬ್ಬಿಣ ಮತ್ತೆ ಅಲ್ಯೂಮಿನಿಯಂ ಅಂಶಗಳನ್ನುವಂಥದ್ದು ಮಳೆ ಒಳಗಡೆ ಕರಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅದು ಮೇಲಕ್ಕೆ ಬರುತ್ತೆ. ಸೊ ಮಣ್ಣು ಏನ್ ಭಾಗ ಇರುತ್ತಲ್ಲ ನೋಡಿ ಇಲ್ಲಿ ಮೆನ್ಷನ್ ಮಾಡಿದೀನಿ, ಅದು ಮೇಲಕ್ಕೆ ಬರುತ್ತೆ. ಸೊ ಅದು ಮೇಲಕ್ಕೆ ಬರೋದ್ರಿಂದ ಈ ಮಣ್ಣಿನ ಕಲರ್ ಬಂದ್ಬಿಟ್ಟು ನಸುಗೆಂಪು ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಈ ಮಣ್ಣಲ್ಲಿ ಯಾವ್ಯಾವ ಬೆಳೆನ ಬೆಳಿತೀವಿ, ತೆಂಗುವನ್ನ ಬೆಳಿತೀವಿ, ಅಡಿಕೆಯನ್ನ ಬೆಳಿತೀವಿ, ಸಾಂಬಾರ್ ಪದಾರ್ಥಗಳನ್ನ ಬೆಳಿತೀವಿ, ಮತ್ತೆ ಕಾಫಿ ಟೀಗಳನ್ನ ಬೆಳಿತೀವಿ ಅನ್ನುವಂತಹ ಬೆಳೆಗಳನ್ನ ಅಂತಂದ್ರೆ ವಾಣಿಜ್ಯ ಬೆಳೆಗಳನ್ನ ಈ ಮಣ್ಣಲ್ಲಿ ಬೆಳಿತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ. ಸೊ ಇದ್ರ ಬಗ್ಗೆ ನಿಮ್ಗೆ ಇದು ಮ್ಯಾಪ್ ಅಲ್ಲಿ ಏನಾದ್ರು ಬೇಕು ಅಂತಂದಾಗ ಓರಿಯೆಂಟಲ್ ಬ್ಲ್ಯಾಕ್ ಸ್ಪ್ಯಾನ್ ಅನ್ನುವಂತಹ ಅಟ್ಲಾಸ್ ಅಲ್ಲಿ ಸೊ 27ನೇ ಪೇಜ್ ಅಲ್ಲಿ ಇದೆ. ಅದ್ ಬಿಟ್ಟು ಬೇರೆ ಯಾವ ಅಟ್ಲಾಸ್ಗಳಿದ್ರು ಕೂಡ ಮುಂದ್ಗಡೆ ಓಪನ್ ಮಾಡಿ ನೋಡಿ, ಮಣ್ಣುಗಳು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಸೊ ಆ ಪೇಜ್ ಅನ್ನು ಓಪನ್ ಮಾಡಿ ನೋಡಿ, ಅದರಲ್ಲಿ ನಿಮ್ಗೆ ಮೆನ್ಷನ್ ಮಾಡಿರ್ತಾರೆ. ಓಕೆ. ಸೊ ಡೌಟ್ಸ್ ಕ್ಲಿಯರಾ? ಏನಾದ್ರು ಡೌಟ್ ಇದ್ರೆ ಕೇಳಬಹುದು. ಓಕೆ. ಸೊ ನೆಕ್ಸ್ಟ್ ಒಂದು ನೋಡಿ, 4 ಮಣ್ಣುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮರುಭೂಮಿ ಮಣ್ಣು. ಓಕೆ. ಸೊ ನೆಕ್ಸ್ಟ್ ಮಣ್ಣು ಬಂದ್ಬಿಟ್ಟು ಮರುಭೂಮಿ ಮಣ್ಣು ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಸೊ ಏನಿದು ಮರುಭೂಮಿ ಮಣ್ಣು? ಸೊ ಈ ಮರುಭೂಮಿ ಮಣ್ಣು ಅಂತಂದಾಗ ಡೆಸರ್ಟ್ ಸಾಯಿಲ್ ಅಂತ ಹೇಳ್ಬಿಟ್ಟು ಕರಿತೀವಲ್ಲ, ಸೊ ಈ ಡೆಸರ್ಟ್ ಸಾಯಿಲ್ ಅನ್ನ ನಾವು ಮರುಭೂಮಿ ಮಣ್ಣು ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ. ಸೊ ಮರುಭೂಮಿ ಮಣ್ಣು ಅಂತಂದಾಗ ಡೆಸರ್ಟ್ ಸಾಯಿಲ್ ಅಂತಂದ್ರೆ ಮರುಭೂಮಿಗಳಲ್ಲಿ ಕಾಣಿಸುವಂತಹ ಮಣ್ಣನ್ನ ನಾವು ಮರುಭೂಮಿ ಮಣ್ಣು ಅಂತ ಹೇಳ್ಬಿಟ್ಟು ಕರಿತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಸೊ ಡೆಸರ್ಟ್ ಸಾಯಿಲ್. ಸೊ ಇದ್ರ ಬಗ್ಗೆ ನೋಡೋಣ. ಓಕೆ. ಸೊ ಈ ಮಣ್ಣು ಅನ್ನುವಂಥದ್ದು ಎಲ್ಲಿರುತ್ತೆ ಅಂತಂದಾಗ ಅತಿ ಹೆಚ್ಚು ಉಷ್ಣ, ಅತಿ ಕಡಿಮೆ ಮಳೆಯಾಗುವಂತಹ ಭಾಗದಲ್ಲಿ ಈ ಮಣ್ಣು ಅನ್ನುವಂಥದ್ದು ಹಂಚಿಕೆಯಾಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ನಿಮ್ಗೆಲ್ಲರಿಗೂ ಗೊತ್ತಲ್ಲ, ಅಂತಂದ್ರೆ ಡೆಸರ್ಟ್ಸ್ ಅಂತಂದ್ರೆ ಮರುಭೂಮಿಗಳಲ್ಲಿ ಯಾವ ತರ ಇರುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ಅತಿ ಹೆಚ್ಚು ಉಷ್ಣ ಅನ್ನುವಂಥದ್ದು ಇರುತ್ತೆ ಅಲ್ವಾ ಮರುಭೂಮಿಗಳಲ್ಲಿ. ಸೊ ಅತಿ ಕಡಿಮೆ ಮಳೆ ಅನ್ನುವಂಥದ್ದು ಆಗ್ತಾ ಇರುತ್ತೆ ಅಲ್ವಾ. ಸೊ ಅತಿ ಹೆಚ್ಚು ಮತ್ತೆ ಅತಿ ಕಡಿಮೆ ಮಳೆ ಅನ್ನುವಂಥದ್ದು ಜಾಗಗಳಲ್ಲಿ ಮಳೆ ಆಗುತ್ತಲ್ವಾ. ಸೊ ಆ ಜಾಗಗಳಲ್ಲಿ ಈ ಮಣ್ಣನ್ನ ನಾವು ನೋಡ್ಬೋದು. ಯಾವ್ದನ್ನ? ಡೆಸರ್ಟ್ ಸಾಯಿಲ್ ಅಂತಂದ್ರೆ ಮರುಭೂಮಿ ಮಣ್ಣುಗಳು ಅಂತ ಹೇಳ್ಬಿಟ್ಟು ಕರಿತೀವಲ್ಲ. ಸೊ ಆ ಮಣ್ಣುಗಳನ್ನ ನೋಡ್ಬೋದು. ಸೊ ಈ ಮಣ್ಣು ಬಂದ್ಬಿಟ್ಟು ಎಷ್ಟಿರುತ್ತೆ ಅಂತಂದಾಗ 1.42 ಲಕ್ಷ ಚದರ ಕಿಲೋಮೀಟರ್ಸ್ ಇರುತ್ತೆ. ಓಕೆ. ಸೊ ಈ ಮಣ್ಣು ಅನ್ನುವಂಥದ್ದು ಎಷ್ಟಿರುತ್ತೆ ಅಂತಂದಾಗ 1.42 ಲಕ್ಷ ಚದರ ಕಿಲೋಮೀಟರ್ಸ್ ಅಷ್ಟು ಸೊ ಈ ಮಣ್ಣು ಅನ್ನುವಂಥದ್ದು ಭಾರತದಲ್ಲಿ ವ್ಯಾಪಿಸಿದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಅಂದ್ರೆ ಎಷ್ಟು % ಇರುತ್ತೆ? ಸೊ ಭಾರತದ ಒಟ್ಟು ಮಣ್ಣಿನಲ್ಲೇ ಇದರ ಪಾಲು, ಅಂದ್ರೆ ಭಾರತದಲ್ಲಿ ಏನ್ ಮಣ್ಣಿರುತ್ತಲ್ಲ, ಸೊ ಭಾರತದಲ್ಲಿ ಒಟ್ಟು ಮಣ್ಣಿನಲ್ಲಿ ಇದರ ಪಾಲು ಎಷ್ಟಾಗಿರುತ್ತೆ ಅಂತಂದಾಗ ಸೊ ಭಾರತದಲ್ಲಿ ಒಟ್ಟು ಮಣ್ಣಿನಲ್ಲಿ ಇದರ ಪಾಲು ಅನ್ನುವಂಥದ್ದು ಎಷ್ಟಿರುತ್ತೆ ಅಂತಂದಾಗ ಸೊ 2.43% ಅಷ್ಟು ಇರುತ್ತೆ. ಓಕೆನಾ ಭಾರತದಲ್ಲಿ. ಇದು ಇಂಪಾರ್ಟೆಂಟ್, ಇದನ್ನು ನೋಟ್ ಮಾಡ್ಕೊಳ್ಳಿ, ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆನಾ. ಇದನ್ನು ಗೊತ್ತಿರಲಿ, ಬಟ್ ಇವೆರಡು ಇಂಪಾರ್ಟೆಂಟ್ ನಿಮಗೆ. ಓಕೆ. ಸೊ ಈ ಡೇಟಾವನ್ನ ನಾನು NCERT ಬುಕ್ಸ್ ಇಂದ ತೆಗೆದಿದ್ದೀನಿ. ಯಾಕೆ ಅಂತಂದಾಗ ಎಕ್ಸಾಮ್ ಒಂದೊಂದು ಬುಕ್ಕಲ್ಲಿ ಒಂದೊಂದು ತರ ಕೊಟ್ಟಿರ್ತಾರೆ. ಸೊ ಎಕ್ಸಾಮ್ ಅಲ್ಲಿ NCERT ಬುಕ್ಕಲ್ಲಿ ಯಾವ ತರ ಇರುತ್ತಲ್ಲ, ಸೊ ಅದರಲ್ಲಿ ಯಾವ ತರ ಕೇಳಿರ್ತಾರೋ ಅದೇ ತರನೇ ಕೊಟ್ಟಿರ್ತಾರೆ. ಕೀ ಆನ್ಸರ್ಸ್ ಕೂಡ ಅದೇ ತರನೇ ಇರುತ್ತೆ. ಸೊ ನಿಮ್ಗೆ NCERT ಬುಕ್ಕಲ್ಲಿ ಇಲ್ಲದೆ ಇರೋ ತರ ಏನಾದ್ರು ಕೊಟ್ಟಿದ್ದಾಗ ನೀವು ಅಫಿಡವಿಟ್ ಅನ್ನ ಫೈಲ್ ಮಾಡ್ಬೋದು, ಅಂದ್ರೆ ತಪ್ಪಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಳಿಸ್ಬೋದು. ಓಕೆನಾ. NCERT ಬುಕ್ಕಲ್ಲಿ ಯಾವ ತರ ಇದೆಯೋ ಅದೇ ತರನೇ ಹೇಳ್ತಾ ಇದೀನಿ. ಓಕೆ. ಸೊ ನೋಡಿ, ಈ ಮಣ್ಣು ಅನ್ನುವಂಥದ್ದು ಯಾವ ಜಾಗದಲ್ಲಿ ನೋಡ್ತೀವಿ ಅಂತಂದ್ರೆ ಸೊ ಈ ಮಣ್ಣು ಅನ್ನುವಂಥದ್ದು ರಾಜಸ್ಥಾನದಲ್ಲಿ ನೋಡ್ತೀವಿ. ಓಕೆ. ಸೊ ಈ ಮಣ್ಣು ಅನ್ನುವಂಥದ್ದು ರಾಜಸ್ಥಾನದಲ್ಲಿ ನೋಡ್ತೀವಿ. ಸೊ ಗುಜರಾತಲ್ಲಿ ನಾವು ಈ ಮಣ್ಣನ್ನ ನೋಡ್ತೀವಿ ಅಲ್ವಾ. ಸೊ ಹರಿಯಾಣದಲ್ಲಿ ನೋಡ್ತೀವಿ. ಓಕೆ. ಅದಾದ್ಮೇಲೆ ಕರ್ನಾಟಕದ ಉತ್ತರ ಭಾಗದಲ್ಲಿ ನೋಡ್ತೀವಿ. ಸೊ ಕರ್ನಾಟಕದಲ್ಲಿ ಉತ್ತರ ಭಾಗ ಏನಿದೆಯಲ್ಲ, ಸೊ ಉತ್ತರ ಭಾಗದಲ್ಲಿ ಈ ಮಣ್ಣನ್ನ ನೋಡ್ತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಕರ್ನಾಟಕದ ಉತ್ತರ ಭಾಗದಲ್ಲಿ ನಾವು ಈ ಮಣ್ಣನ್ನ ನೋಡ್ತೀವಿ ಅನ್ನುವಂಥದ್ದು ಗೊತ್ತಿರ್ಬೇಕು. ಜಾಸ್ತಿ ನೋಡುವಂಥದ್ದು ಬಂದ್ಬಿಟ್ಟು ರಾಜಸ್ಥಾನ, ಗುಜರಾತ್, ಹರಿಯಾಣ. ಓಕೆನಾ. ಸೊ ಜಾಸ್ತಿ ಮಣ್ಣನ್ನ ಎಲ್ಲಿ ನೋಡ್ತೀವಿ? ರಾಜಸ್ಥಾನ, ಗುಜರಾತ್ ಮತ್ತೆ ಹರಿಯಾಣದಲ್ಲಿ ನೋಡ್ತೀವಿ ಅನ್ನುವಂಥದ್ದು ನಿಮ್ಗೆ ನೆನಪಿಲ್ಲ.
ಓಕೆ, ಸೊ ಇಷ್ಟು ಈ ಮಣ್ಣಿನ ಬಗ್ಗೆ ಆಯ್ತು. ಸೊ ಇದರ ಲಕ್ಷಣಗಳು ಏನೇನು ಅಂತ ನೋಡೋಣ. ಸೊ ಇವಾಗ ನಾವು ಡೆಸರ್ಟ್ ಸಾಯಿಲ್ ಬಗ್ಗೆ ಮಾತಾಡ್ತಾ ಇದೀವಿ, ಅಂತಂದ್ರೆ ಮರುಭೂಮಿಯ ಮಣ್ಣಿನ ಬಗ್ಗೆ ಮಾತಾಡ್ತಾ ಇದೀವಿ ಅಲ್ವಾ. ಸೊ ಈ ಎಲ್ಲಾ ಮಣ್ಣುಗಳ ಬಗ್ಗೆ ಲಕ್ಷಣಗಳನ್ನು ನೋಡಿದ್ವಿ. ಸೊ ಈ ಮಣ್ಣಿನ ಲಕ್ಷಣಗಳೇನು ಅಂತ ಹೇಳ್ಬಿಟ್ಟು ನೋಡೋಣ. ಓಕೆನಾ. ಸೊ ಈ ಮಣ್ಣಿನ ಲಕ್ಷಣ ಏನು ಅಂತ ಹೇಳ್ಬಿಟ್ಟು ನೋಡಿದಾಗ, ಸೊ ದಪ್ಪ ಹರಳಿನಿಂದ ಕೂಡಿದ ನೀರಿನ ಪ್ರಮಾಣವು ಈ ಮಣ್ಣು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿಲ್ಲ. ಓಕೆನಾ. ಸೊ ಈ ಮಣ್ಣಿನ ಲಕ್ಷಣ ಏನು ಅಂತಂದಾಗ, ಸೊ ದಪ್ಪ ಹರಳಿನಿಂದ ಕೂಡಿದ್ದ ನೀರಿನ ಪ್ರಮಾಣವನ್ನು, ಇದು ಬಂದ್ಬಿಟ್ಟು ತುಂಬಾ ದಪ್ಪದಾಗಿರುತ್ತೆ ಈ ಮಣ್ಣಿನ, ಅಂತಂದ್ರೆ ಇದು ಪಾರ್ಟಿಕಲ್ಸ್ ಇರುತ್ತಲ್ಲ, ಸೊ ಪಾರ್ಟಿಕಲ್ಸ್ ಬಂದ್ಬಿಟ್ಟು ತುಂಬಾ ದಪ್ಪವಾಗಿರುತ್ತೆ, ತುಂಬಾ ಫ್ಯಾಟ್ ಆಗಿರುತ್ತೆ. ಓಕೆ, ದಪ್ಪ ಹರಳಿನಿಂದ ಕೂಡಿದ್ದು ಇದು ಮಣ್ಣು ಬಂದ್ಬಿಟ್ಟು ದಪ್ಪದಾಗಿರುತ್ತಲ್ಲ ಪಾರ್ಟಿಕಲ್ಸ್, ಅದಕ್ಕೋಸ್ಕರ ಇದು ಏನ್ ಮಾಡುತ್ತೆ ಅಂತಂದಾಗ ನೀರಿನ ಪ್ರಮಾಣವನ್ನ ಜಾಸ್ತಿ ಇಟ್ಕೊಳ್ಳೋದಿಲ್ಲ. ಸೊ ನೀರಿನ ಪ್ರಮಾಣವು ಬಂದ್ಬಿಟ್ಟು ಈ ಮಣ್ಣಿನಲ್ಲಿ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಅನ್ನುವಂಥದ್ದನ್ನ ಈ ಮಣ್ಣು ಹೊಂದಿಲ್ಲ. ಓಕೆನಾ. ನೀರಿನ ಪ್ರಮಾಣವು ಸೊ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಬಂದ್ಬಿಟ್ಟು ಈ ಮಣ್ಣು ಹೊಂದಿಲ್ಲ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಓಕೆ, ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಸೊ ಈ ಮಣ್ಣು ಹೊಂದಿಲ್ಲ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಲಿ. ಸೊ ಜಾಸ್ತಿ ಅಂತಂದ್ರೆ ವಾಟರ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಬಂದ್ಬಿಟ್ಟು ಈ ಮಣ್ಣಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ದಯವಿಟ್ಟು ಕ್ಷಮಿಸಿ. ಯಾಕೆ ಅಂತಂದಾಗ ಇದ್ರ ಹರಳುಗಳು ಅನ್ನುವಂಥದ್ದು ತುಂಬಾ ದಪ್ಪದಾಗಿರುತ್ತೆ, ಅಂದ್ರೆ ಪಾರ್ಟಿಕಲ್ ಸೈಜ್ ಬಂದ್ಬಿಟ್ಟು ತುಂಬಾ ದಪ್ಪ ಇರುತ್ತೆ, ಅದಕ್ಕೋಸ್ಕರ ಇದು ವಾಟರ್ ಅನ್ನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಇಷ್ಟು ಗೊತ್ತಿದೆ ಸಾಕು ಇದ್ರ ಲಕ್ಷಣ ಬಗ್ಗೆ. ಇದು ಮೇನ್ ಲಕ್ಷಣ ಆಗಿರುತ್ತೆ. ಸೊ ಈ ಮಣ್ಣಿನಲ್ಲಿ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿದರೆ ವ್ಯವಸಾಯವನ್ನ ಕೂಡ ಮಾಡಬಹುದು. ಓಕೆನಾ. ಸೊ ನಾವು ಅನ್ಕೋತಾ ಇರ್ತೀವಿ ಡೆಸರ್ಟ್ ಸಾಯಿಲ್ ಅಲ್ಲಿ ವ್ಯವಸಾಯವನ್ನ ಮಾಡಬಹುದಾ ಅಂತ ಹೇಳ್ಬಿಟ್ಟು. ಸೊ ಓಕೆ, ಸೊ ಈ ಮಣ್ಣಿಗೆ ನೀರಿನ, ಸೊ ಒಂದ್ ನಿಮಿಷ ಇರಿ. ಸೊ ಈ ಮಣ್ಣಿಗೆ ನೀರಿನ ವ್ಯವಸ್ಥೆ ಅನ್ನುವಂಥದ್ದು ಏನಾದ್ರೂ ಇಟ್ರೆ, ಸೊ ನೀರಿನ ವ್ಯವಸ್ಥೆಯನ್ನು ಏನಾದ್ರೂ ಮಾಡಿದಾಗ ಈ ಮಣ್ಣಿಗೆ, ಸೊ ಇದರಲ್ಲಿ ವ್ಯವಸಾಯವನ್ನ ಕೂಡ ನಾವು ಮಾಡ್ಬೋದು. ಓಕೆನಾ. ಸೊ ಇರಿಗೇಷನ್ಸ್ ಅಂತ ಹೇಳ್ಬಿಟ್ಟು ಏನ್ ಕರಿತೀವಲ್ಲ, ಸೊ ಆ ತರ ಇರಿಗೇಷನ್ ಸಿಸ್ಟಮ್ಸ್ ಅಲ್ಲಿ ಇರಿಗೇಷನ್ ಏನಾದ್ರೂ ಮಾಡಿಸಿದಾಗ ಸೊ ನಾವು ವ್ಯವಸಾಯವನ್ನ ಕೂಡ ಈ ಮಣ್ಣಲ್ಲಿ ಮಾಡಬಹುದು ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಇದಕ್ಕೆ ಉದಾಹರಣೆ ಯಾರಿಗಾದ್ರೂ ಗೊತ್ತಾ, ಇದರಲ್ಲಿ ಯಾವ ತರ ವ್ಯವಸಾಯವನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇದಕ್ಕೆ ಉದಾಹರಣೆ ನ್ಯೂಸ್ ಅಲ್ಲಿ ಇತ್ತು ಆಕ್ಚುಲಿ. ಸೊ ಒಂದ್ ವರ್ಷದಿಂದ ನೋಡಿರ್ತೀರ ಅಲ್ವಾ. ಸೊ ಇಂದಿರಾ ಗಾಂಧಿ ಕಾಲುವೆ ಅಂತ ಹೇಳ್ಬಿಟ್ಟು ಕೇಳಿರ್ತೀರಲ್ಲ. ಸೊ ಇಂದಿರಾ ಗಾಂಧಿ ಕಾಲುವೆ ಅನ್ನುವಂಥದ್ದು, ಸೊ ಈ ಇಂದಿರಾ ಗಾಂಧಿ ಕಾಲುವೆಯ ಮುಖಾಂತರ, ಓಕೆನಾ, ಈ ಇಂದಿರಾ ಗಾಂಧಿ ಕಾಲುವೆಯ ಮುಖಾಂತರ ಸೊ ರಾಜಸ್ಥಾನದ ಮರುಭೂಮಿ ಜಿಲ್ಲೆಯಲ್ಲಿ ಸೊ ನೀರನ್ನ ಪೂರೈಸಿದಾರಲ್ವಾ. ಸೊ ಅದಕ್ಕೋಸ್ಕರ ಸಜ್ಜೆ, ನವಣೆ ಮತ್ತೆ ಸಾಸಿವೆಯನ್ನ ಸೊ ಈ ಮಣ್ಣಿನಲ್ಲಿ ಅವರು ಬೆಳಿತಾರೆ. ಸೊ ಇಂದಿರಾ ಗಾಂಧಿ ಕಾಲುವೆ ಅಂತ ಹೇಳ್ಬಿಟ್ಟು ನೀವು ಕೇಳಿರ್ತೀರ. ಸೊ ಇಂದಿರಾ ಗಾಂಧಿ ಕಾಲುವೆ ಅನ್ನುವಂಥದ್ದು ಕಾಲುವೆಯ ಮುಖಾಂತರ ಸೊ ರಾಜಸ್ಥಾನದಲ್ಲಿ ನೀರನ್ನ ಪೂರೈಸಿದಾರಲ್ವಾ. ಸೊ ಇದು ಇಂದಿರಾ ಗಾಂಧಿ ಕಾಲುವೆ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಸೊ ಇಂದಿರಾ ಗಾಂಧಿ ಕಾಲುವೆ ಅನ್ನುವಂಥದ್ದು ರಾಜಸ್ಥಾನದಲ್ಲಿ ಬರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆನಾ. ಸೊ ರಾಜಸ್ಥಾನದ ಮರುಭೂಮಿ ಜಿಲ್ಲೆಗಳು ಅನ್ನುವಂಥದ್ದು ಏನಿರುತ್ತಲ್ವಾ, ಸೊ ಆ ಜಿಲ್ಲೆಗಳಿಗೆ ಸೊ ನೀರನ್ನ ಪೂರೈಸಿರ್ತಾರೆ. ಸೊ ಯಾವ ಕಾಲುವೆ ನೀರನ್ನ ರಾಜಸ್ಥಾನದ ಮರುಭೂಮಿ ಜಿಲ್ಲೆಗಳಿಗೆ ಪೂರೈಸಿದೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಸೊ ಇಂದಿರಾ ಗಾಂಧಿ ಕಾಲುವೆ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಬೇಕು. ಸೊ ರಾಜಸ್ಥಾನದ ಮರುಭೂಮಿ ಜಿಲ್ಲೆಗಳಿಗೆ ನೀರನ್ನ ಪೂರೈಸಿದ್ದಕ್ಕಾಗಿ ಸೊ ಅಲ್ಲಿನ ಜನ ಏನ್ ಮಾಡ್ತಾರೆ ಅಂದ್ರೆ, ಸೊ ಸಜ್ಜೆ ಅಂದ್ರೆ ಚಿಕ್ಕದಾಗಿ ಬರುತ್ತಲ್ಲ ಅದು. ಸೊ ಅದಾದ್ಮೇಲೆ ನವಣೆ, ಸಾಸಿವೆ ಅಂತಂದ್ರೆ ಮಸ್ಟರ್ಡ್, ಸೊ ಸಾಸಿವೆಗಳನ್ನ ಬೆಳಿತಾರೆ. ಸೊ ಇದು ಬಂದ್ಬಿಟ್ಟು ಉದಾಹರಣೆ. ಸೊ ನೀವೇನಾದ್ರೂ ಎಸ್ಸೆ ರೈಟಿಂಗ್ ಬರಿತಾ ಇದ್ದೀರಾ ಅಂತಂದ್ರೆ ಈ ಪಾಯಿಂಟ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು. PSI ಅಲ್ಲಿ ಯೂಸ್ ಮಾಡ್ಕೋಬಹುದು. ಸೊ KPSC ಮೇನ್ಸ್ಗೂ ಕೂಡ ಈ ಪಾಯಿಂಟ್ ಅನ್ನುವಂಥದ್ದು ಯೂಸ್ ಮಾಡ್ಕೋಬಹುದು. ಓಕೆನಾ. ಸೊ ಈ ಮಣ್ಣಲ್ಲಿ ಏನ್ ಜಾಸ್ತಿ ಇರುತ್ತೆ ಅಂತಂದಾಗ ಸೆಲಿನಿಟಿ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಅಂತಂದ್ರೆ ಏನು ಅಂತಂದಾಗ ಸೊ ಈ ಮಣ್ಣಿನಲ್ಲಿ ಉಪ್ಪಿನ ಅಂಶ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಓಕೆನಾ. ಸೊ ಈ ಮಣ್ಣಿನಲ್ಲಿ ಉಪ್ಪಿನ ಅಂಶ ಅನ್ನುವಂಥದ್ದು ಅಧಿಕವಾಗಿರುತ್ತೆ. ಓಕೆನಾ. ಸೊ ಈ ಮಣ್ಣಿನಲ್ಲಿ ಉಪ್ಪಿನ ಅಂಶ ಅನ್ನುವಂಥದ್ದು ಜಾಸ್ತಿ ಇರೋದ್ರಿಂದ ಓಕೆ, ಸೊ ಇಲ್ಲಿ ಸಾವಯವ ಪದಾರ್ಥಗಳ ಕೊರತೆ ಅನ್ನುವಂಥದ್ದು ಕಾಣಿಸುತ್ತೆ.
ಸೊ ಆರ್ಗ್ಯಾನಿಕ್ ಪಾರ್ಟಿಕಲ್ಸ್ ಅಂತ ಹೇಳ್ಬಿಟ್ಟು ಏನು ಕರಿತೀವಲ್ಲ, ಸೊ ಮಣ್ಣಿನಲ್ಲಿ ಜಾಸ್ತಿ ಲವಣಾಂಶ ಅಂತಂದ್ರೆ ಉಪ್ಪು ಅನ್ನುವಂಥದ್ದು ಜಾಸ್ತಿ ಇರೋದ್ರಿಂದ ಸೊ ಸಾವಯವ ಪದಾರ್ಥಗಳು ಅಂತಂದ್ರೆ ಆರ್ಗ್ಯಾನಿಕ್ ಪಾರ್ಟಿಕಲ್ಸ್ ಅಂತ ಹೇಳ್ಬಿಟ್ಟು ಏನು ಕರಿತೀವಲ್ಲ, ಸೊ ಆರ್ಗ್ಯಾನಿಕ್ ಪಾರ್ಟಿಕಲ್ಸ್ ಅನ್ನುವಂಥದ್ರ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಕಾಣಿಸುತ್ತೆ ನಮಗೆ. ಓಕೆನಾ, ಇಷ್ಟು ನೆನಪಿದ್ರೆ ಸಾಕು, ಎದ್ದು ಕಾಣುತ್ತೆ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಬೇಕು. ಓಕೆನಾ, ಸೊ ಇದರ ಮಣ್ಣಿನ pH ಯಾರಿಗಾದ್ರೂ ಗೊತ್ತಾ? ಸೊ ಈ ಮಣ್ಣಲ್ಲಿ ಎಷ್ಟು pH ಇರುತ್ತೆ ಅಂತ ಹೇಳ್ಬಿಟ್ಟು ಏನಾದ್ರೂ ಗೊತ್ತಾ? ಸೊ ಈ ಮಣ್ಣಲ್ಲಿ pH ಕೇಳೋದಾದ್ರೆ 8.3ಕ್ಕಿಂತ ಹೆಚ್ಚಿರುತ್ತೆ. ಓಕೆನಾ, ಸೊ 8.3ಕ್ಕಿಂತ ಹೆಚ್ಚು pH ವ್ಯಾಲ್ಯೂ ಅನ್ನುವಂಥದ್ದು ಈ ಮಣ್ಣಲ್ಲಿ ಇರುತ್ತೆ, ಇದು ನೆನಪಿರ್ಬೇಕು. ಸೊ 8.3ಕ್ಕಿಂತ ಹೆಚ್ಚು pH ಅನ್ನುವಂಥದ್ದು ನಿಮ್ಗೆ ಈ ಮರುಭೂಮಿ ಮಣ್ಣು ಅನ್ನುವಂಥದ್ದು ಏನ್ ಬರುತ್ತಲ್ಲ, ಅಂಡರ್ ಡೆಸರ್ಟ್ ಸಾಯಿಲ್ ಅಂತ ಹೇಳ್ಬಿಟ್ಟು ಏನ್ ಕರಿತೀವಲ್ಲ ಅಲ್ಲಿ ಇರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಓಕೆನಾ, ಸೊ ಇದರಲ್ಲಿ ಪೋಷಕಾಂಶಗಳ ಕೊರತೆ ಅನ್ನುವಂಥದ್ದು ಇರುತ್ತೆ. ಸೊ ಈ ಮಣ್ಣಿನಲ್ಲಿ ಬಂದ್ಬಿಟ್ಟು ನಿಮ್ಗೆ ಪೋಷಕಾಂಶದ ಕೊರತೆ ಅನ್ನುವಂಥದ್ದು ಇರುತ್ತೆ. ಸೊ ಈ ಮಣ್ಣಿನಲ್ಲಿ ಯಾಕೆ ನಿಮ್ಗೆ ಪೋಷಕಾಂಶದ ಕೊರತೆ ಅನ್ನುವಂಥದ್ದು ಇರುತ್ತೆ ಅಂತಂದ್ರೆ, ಸೊ ಈ ಮಣ್ಣಿನಲ್ಲಿ ಸಸ್ಯಗಳು ಅನ್ನುವಂಥದ್ದು ಏರಳವಾಗಿ ಇರೋದಿಲ್ಲ. ಓಕೆನಾ, ಸೊ ಸಸ್ಯಗಳನ್ನುವಂಥದ್ದು ಏರಳವಾಗಿರೋದಿಲ್ಲ. ಸೊ ಆ ಸಸ್ಯಗಳು ಒಣಗಿದ್ದಾದ್ಮೇಲೆ ಸೊ ಅದರ ಯಾವುದು ಕೂಡ ಈ ಮಣ್ಣಿಗೆ ಹೋಗಿ ಸೇರೋದಿಲ್ಲ. ಸೊ ಸಸ್ಯಗಳು ಬಂದ್ಬಿಟ್ಟು ಏರಳವಾಗಿ ಇಲ್ಲದ ಕಾರಣಕ್ಕೆ ಸೊ ಈ ಮಣ್ಣಿನಲ್ಲಿ ಪೋಷಕಾಂಶದ ಕೊರತೆ ಅನ್ನುವಂಥದ್ದು ಇರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಸಸ್ಯಗಳಲ್ಲಿ ಏರಳವಾಗಿ ಇಲ್ಲದ ಕಾರಣ ಸೊ ಈ ಮಣ್ಣಿನಲ್ಲಿ ಪೋಷಕಾಂಶದ ಕೊರತೆ ಅನ್ನುವಂಥದ್ದು ಈ ಮಣ್ಣಲ್ಲಿ ಆಗುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಓಕೆನಾ, ಸೊ ಇಷ್ಟು ಈ ಮಣ್ಣಿನ ಬಗ್ಗೆ ಗೊತ್ತಿದ್ರೆ ಸಾಕು. ಡೆಸರ್ಟ್ ಸಾಯಿಲ್ ಅಂತ ಹೇಳ್ಬಿಟ್ಟು ಏನ್ ನೋಡ್ತೀವಲ್ಲ, ಇಷ್ಟು ಗೊತ್ತಿದ್ರೆ ಸಾಕು. ಸೊ ಈ ಮಣ್ಣನ್ನ ನೋಡಿ, ಮ್ಯಾಪ್ ಅನ್ನ ಏನಾದ್ರು ಬರೆದು ತೋರಿಸೋದಾದ್ರೆ, ಸೊ ನೀವು ನನಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮ್ಯಾಪ್ ಹಾಕಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಸೊ ಆದ್ರೂ ಬರೆದು ತೋರಿಸ್ತಾ ಇದ್ದೀನಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ನೋಡಿ. ಸೊ ಇಂಡಿಯಾ ಮ್ಯಾಪು ಒಂದ್ ಸ್ವಲ್ಪ ರಫ್ ಆಗಿ ಈ ತರ ಬರುತ್ತಲ್ಲ. ಸೊ ಇಂಡಿಯಾ ಮ್ಯಾಪು ಒಂದ್ ಸ್ವಲ್ಪ ರಫ್ ಆಗಿ ಸೊ ಈ ತರ ಬರುತ್ತೆ. ಈ ಕಡೆ ಹೋಗಿ ಸೊ ರಫ್ ಸ್ಕೆಚ್ ಅಷ್ಟೇನೆ ಇದು. ಓಕೆನಾ, ಸೊ ಇಂಡಿಯಾ ಮ್ಯಾಪು ರಫ್ ಆಗಿ ಈ ತರ ಬರುತ್ತೆ. ಸೊ ಈ ತರ ಬಂದಾಗ ಇದ್ರ ಅಂತಂದ್ರೆ ಇದು ಏನಿದೆಯಲ್ಲ, ಸೊ ಈ ಡೆಸರ್ಟ್ ಸಾಯಿಲ್ ಅನ್ನುವಂಥದ್ದು ಏನ್ ಕರಿತೀವಲ್ಲ, ಸೊ ಅದು ನೋಡಿ ಈ ಭಾಗದಲ್ಲಿ ಬರುತ್ತೆ. ಸೊ ಡೆಸರ್ಟ್ ಸಾಯಿಲ್ ಅನ್ನುವಂಥದ್ದು ಸೊ ಈ ಭಾಗದಲ್ಲಿ ಬರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಸೊ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಏನ್ ಮಾರ್ಕ್ ಮಾಡ್ತಾ ಇದೀನಲ್ಲ, ಸೊ ಈ ಭಾಗದಲ್ಲಿ ನಿಮ್ಗೆ ಡೆಸರ್ಟ್ ಸಾಯಿಲ್ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕು ಅಲ್ವಾ. ಸೊ ಡೆಸರ್ಟ್ ಸಾಯಿಲ್ ಅನ್ನುವಂಥದ್ದು ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಅಂದಾಗ ಈ ಭಾಗದಲ್ಲಿ ನಿಮ್ಗೆ ಡೆಸರ್ಟ್ ಸಾಯಿಲ್ ಅಂತಂದ್ರೆ ಮರುಭೂಮಿ, ಸೊ ಏನ್ ಕರಿತೀವಲ್ಲ, ಸೊ ಮರುಭೂಮಿಯ ಮಣ್ಣು ಅಂತ ಹೇಳ್ಬಿಟ್ಟು ಅದು ಜಾಸ್ತಿ ಇರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಲಿ. ಓಕೆನಾ, ಸೊ ಅರ್ಥ ಆಯ್ತಾ? ಸೊ ಇಷ್ಟು ಗೊತ್ತಿದ್ರೆ ನೆನಪಿದ್ರೆ ಸಾಕು. ಸೊ ಡೆಸರ್ಟ್ ಸಾಯಿಲ್ ಬಗ್ಗೆ ಸೊ ಇನ್ನೇನಾದ್ರೂ ಪಾಯಿಂಟ್ಸ್ ನಿಮ್ಗೆ ಏನಾದ್ರು ಸಿಕ್ಕಿದಾಗ ಆ್ಯಡ್ ಮಾಡ್ಕೊಡಿ. ಬಟ್ ಆದ್ರೆ ನನಗೆ ಗೊತ್ತಿರೋಂಗೆ ಇಷ್ಟು ಸಾಕಾಗುತ್ತೆ. ಓಕೆ, ಸೊ ಅದಾದ ನಂತರ ನೆಕ್ಸ್ಟ್ ನೋಡೋಣ. ಇವಾಗ 5 ಮಣ್ಣುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ಪರ್ವತ ಮಣ್ಣು ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಪರ್ವತ ಮಣ್ಣು ಅಂತಂದ್ರೆ ಮೌಂಟೇನ್ ಸಾಯಿಲ್ ಅಂತ ಹೇಳ್ಬಿಟ್ಟು ಕರಿತೀವಲ್ಲ. ಸೊ ಮೌಂಟೇನ್ ಸಾಯಿಲ್ ಅಂತಂದ್ರೆ ಪರ್ವತ ಮಣ್ಣು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆನಾ, ಪರ್ವತ ಮಣ್ಣು ಅಂತಂದಾಗ ಮೌಂಟೇನ್ ಸಾಯಿಲ್ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಸೊ ಹಿಮಾಲಯದ ತಪ್ಪಲಿನ ಭಾಗದಲ್ಲಿ, ಪರ್ವತದ ಪ್ರದೇಶದ ಭಾಗದಲ್ಲಿ ಈ ಮಣ್ಣನ್ನ ಕಾಣ್ತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ, ಸೊ ಈ ಮಣ್ಣನ್ನ, ಈ ಪರ್ವತ ಮಣ್ಣು ಅನ್ನುವಂಥದ್ದು ಏನಿದೆಯಲ್ಲ, ಸೊ ಈ ಪರ್ವತ ಮಣ್ಣನ್ನ ನಾವು ಎಲ್ಲಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಏನಾದ್ರು ಕೇಳಿದಾಗ, ಸೊ ಹಿಮಾಲಯದ ತಪ್ಪಲಿನ ಭಾಗದಲ್ಲಿ, ಓಕೆ, ಹಿಮಾಲಯದ ತಪ್ಪಲಿನ ಭಾಗದಲ್ಲಿ, ಪರ್ವತ ಪ್ರದೇಶದ ಭಾಗದಲ್ಲಿ ಓಕೆನಾ, ಈ ಮಣ್ಣು ಕಂಡು ಬರುವುದರಿಂದ ಇದನ್ನ ಅರಣ್ಯ ಮಣ್ಣು ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆನಾ, ಸೊ ಹಿಮಾಲಯದ ತಪ್ಪಲಿನ ಭಾಗ ಅಥವಾ ಪರ್ವತ ಪ್ರದೇಶದ ಭಾಗದಲ್ಲಿ ನೋಡ್ತೀವಿ. ಸೊ ಹಿಮಾಲಯಸ್ ಏನಿದೆಯಲ್ಲ, ಸೊ ಆ ಪಾರ್ಟಲ್ಲಿ ನಾವು ಈ ಮಣ್ಣನ್ನ ನೋಡ್ತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಈ ಮಣ್ಣನ್ನ ಆ ಪಾರ್ಟಲ್ಲಿ ನೋಡೋದ್ರಿಂದ ಈ ಮಣ್ಣನ್ನ ಅರಣ್ಯ ಮಣ್ಣು, ಫಾರೆಸ್ಟ್ ಸಾಯಿಲ್ ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ. ಸೊ ಈ ಮಣ್ಣನ್ನ ಫಾರೆಸ್ಟ್ ಸಾಯಿಲ್, ಅರಣ್ಯ ಮಣ್ಣು ಅನ್ನುವಂತಹ ಹೆಸರಿನಿಂದ ಕೂಡ ಕರೀತಾರೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ, ಸೊ ಎಲ್ಲೆಲ್ಲಿ ನೋಡ್ತೀವಿ? ಹಿಮಾಲಯದ ತಪ್ಪಲಿನ ಭಾಗದಲ್ಲಿ ಈ ಮಣ್ಣನ್ನ ನೋಡ್ತೀವಿ.
ಸೊ ಅಂತಂದ್ರೆ ಪರ್ವತಗಳಿರ್ತಾವಲ್ಲ, ಸೊ ಹಿಮಾಲಯಸ್ ಇರುತ್ತಲ್ಲ, ಸೊ ಹಿಮಾಲಯಸ್ ಹತ್ರ ಸೊ ಬೇಸ್ ಇರುತ್ತಲ್ಲ, ಸೊ ಅಲ್ಲಿ ಈ ಮಣ್ಣನ್ನ ನೋಡ್ತೀವಿ. ಸೊ ಈ ಮಣ್ಣನ್ನ ಅಲ್ಲಿ ನೋಡೋದಕ್ಕೋಸ್ಕರ ಪರ್ವತದ ಪ್ರದೇಶ ಭಾಗಗಳಲ್ಲಿ ಅಂತಂದ್ರೆ ಮೌಂಟೇನ್ಸ್ ಏನಿರುತ್ತಲ್ಲ ಅದ್ರ ಮೇಲೆ ನೋಡ್ತೀವಿ. ಅದಕ್ಕೋಸ್ಕರ ಇದನ್ನ ಫಾರೆಸ್ಟ್ ಸಾಯಿಲ್ ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ, ಅಂತಂದ್ರೆ ಅರಣ್ಯ ಮಣ್ಣು ಅನ್ನುವಂಥ ಹೆಸರಿನಿಂದ ಕೂಡ ಸೊ ಈ ಮಣ್ಣನ್ನ ಕರೀತಾರೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆನಾ. ಸೊ ಇನ್ನು ಈ ಮಣ್ಣಿನ ಬಗ್ಗೆ ನೋಡೋದಾದ್ರೆ, ಸೊ ಈ ಮಣ್ಣು ಕಂಡು ಬರುವಂಥದ್ದು ಅಂತಂದ್ರೆ ನಾನು ಹೇಳೋದಲ್ಲ, ಸೊ ಅರಣ್ಯ ಮಣ್ಣು ಅಂತ ಹೇಳ್ಬಿಟ್ಟು ಕರೀತಾರೆ ಅನ್ನುವಂಥದ್ದು. ಸೊ ಈ ಮಣ್ಣು ಬಂದ್ಬಿಟ್ಟು ಭಾರತದಲ್ಲಿ ಎಷ್ಟು ಚದರ ಕಿಲೋಮೀಟರ್ ಅಲ್ಲಿ ಕಂಡು ಬರುತ್ತೆ ಅಂತಂದಾಗ 2.85 ಲಕ್ಷ ಚದರ ಕಿಲೋಮೀಟರ್. ಸೊ ಈ ಮಣ್ಣು ಅನ್ನುವಂಥದ್ದು 2.85 ಲಕ್ಷ ಚದರ ಕಿಲೋಮೀಟರ್ ಭಾರತದಲ್ಲಿ ಈ ಮಣ್ಣನ್ನ ನಾವು ನೋಡ್ತೀವಿ. ಎಷ್ಟು? 2.85 ಲಕ್ಷ ಚದರ ಕಿಲೋಮೀಟರ್ ಬಂದ್ಬಿಟ್ಟು ಸೊ ಭಾರತದಲ್ಲಿ ಈ ಮಣ್ಣನ್ನ ನೋಡ್ತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆನಾ. ಸೊ ಈ ಮಣ್ಣನ್ನ ನಾವು ಎಲ್ಲೆಲ್ಲಿ ನೋಡ್ತೀವಿ ಅಂತಂದಾಗ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ನೋಡ್ತೀವಿ. ಓಕೆ. ಸೊ ಈ ಮಣ್ಣನ್ನ ಎಲ್ಲೆಲ್ಲಿ ನೋಡ್ತೀವಿ? ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಈ ಮಣ್ಣನ್ನ ನೋಡ್ತೀವಿ. ಸೊ ಉತ್ತರಾಖಂಡದಲ್ಲಿ ಈ ಮಣ್ಣನ್ನ ನೋಡ್ತೀವಿ. ಓಕೆ. ಸೊ ಅದಾದ್ಮೇಲೆ ಹಿಮಾಚಲ ಪ್ರದೇಶದಲ್ಲಿ ನೋಡ್ತೀವಿ ಈ ಮಣ್ಣನ್ನ, ಆಯ್ತಾ. ಸೊ ಅದಾದ್ಮೇಲೆ ನಾಗಾಲ್ಯಾಂಡ್ ಅಲ್ಲಿ ನೋಡ್ತೀವಿ. ಓಕೆ. ಸೊ ಅದಾದ್ಮೇಲೆ ಅಸ್ಸಾಂ ಅಲ್ಲಿ ನೋಡ್ತೀವಿ, ಆಯ್ತಾ. ಸೊ ಅದಾದ್ಮೇಲೆ ಬಿಹಾರಲ್ಲಿ ನೋಡ್ತೀವಿ ಅಲ್ವಾ. ಸೊ ಬಿಹಾರಲ್ಲಿ ಕೂಡ ಈ ಮಣ್ಣನ್ನ ನೋಡ್ತೀವಿ. ಮೇಘಾಲಯದಲ್ಲಿ ನೋಡ್ತೀವಿ. ಸೊ ಮಿಜೋರಾಂ ಅಲ್ಲಿ ಕೂಡ ನೋಡ್ತೀವಿ. ಓಕೆ. ಸೊ ಈ ಮಣ್ಣನ್ನ ಎಲ್ಲೆಲ್ಲಿ ನೋಡ್ತೀವಿ ಅಂತಂದಾಗ ಜಮ್ಮು ಕಾಶ್ಮೀರದಲ್ಲಿ ನೋಡ್ತೀವಿ, ಉತ್ತರಾಖಂಡದಲ್ಲಿ ನೋಡ್ತೀವಿ, ಸೊ ಹಿಮಾಚಲ ಪ್ರದೇಶದಲ್ಲಿ ನೋಡ್ತೀವಿ, ನಾಗಾಲ್ಯಾಂಡ್ ಅಲ್ಲಿ ನೋಡ್ತೀವಿ, ಅಸ್ಸಾಂ ಅಲ್ಲಿ ನೋಡ್ತೀವಿ, ಮತ್ತೆ ಬಿಹಾರ್, ಮೇಘಾಲಯ, ಮಿಜೋರಾಂ. ಸೊ ಇವೆಲ್ಲಾ ಜಾಗಗಳಲ್ಲಿ ಈ ಮಣ್ಣನ್ನ ನೋಡ್ತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ. ಸೊ ಇದರ ಲಕ್ಷಣಗಳು ಏನೇನು ಅಂತ ಹೇಳ್ಬಿಟ್ಟು ನೋಡೋಣ. ಓಕೆನಾ. ಸೊ ಈ ಮಣ್ಣಿನ ಲಕ್ಷಣಗಳು ಏನೇನು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಸಮುದ್ರ ಮಟ್ಟದಿಂದ ಸುಮಾರು 3000 ಮೀಟರ್ ಎತ್ತರದಲ್ಲಿ ಈ ಮಣ್ಣು ಅನ್ನುವಂಥದ್ದು ಇರುತ್ತೆ. ಸೊ ಈ ಮಣ್ಣು ಎಲ್ಲಿರುತ್ತೆ ಅಂತಂದಾಗ ಸಮುದ್ರದಿಂದ ಸೊ 3000 ಮೀಟರ್ ಎತ್ತರದಲ್ಲಿ ಈ ಮಣ್ಣು ಅನ್ನುವಂಥದ್ದು ಇರುತ್ತೆ. ಓಕೆನಾ. ಸಮುದ್ರ ಮಟ್ಟದಿಂದ 3000 ಮೀಟರ್ ಎತ್ತರದಲ್ಲಿ ಈ ಮಣ್ಣು ಅನ್ನುವಂಥದ್ದು ಇರುತ್ತೆ. ಸೊ ಸಮುದ್ರ ಮಟ್ಟದಿಂದ ಅನ್ನುವಂಥದ್ದು ನೆನಪಿಲಿ. ಸೊ ಸಿ ಲೆವೆಲ್ ಇಂದ 3000 ಮೀಟರ್ ಹೈಟ್ ಅಲ್ಲಿ ಸೊ ಈ ಮಣ್ಣು ಅನ್ನುವಂಥದ್ದು ಇರುತ್ತೆ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಬೇಕಾಗತ್ತೆ. ಓಕೆನಾ. ಸೊ ಸಾಮಾನ್ಯವಾಗಿ ಈ ಮಣ್ಣಿನಲ್ಲಿ ಸೂಚಿ ಪರ್ಣ ಕಾಡುಗಳನ್ನ ಬೆಳೀತಾರೆ. ಓಕೆನಾ. ಸೊ ಈ ಮಣ್ಣಿನಲ್ಲಿ ಸೂಚಿ ಪರ್ಣ ಕಾಡುಗಳು ಅನ್ನುವಂಥದ್ದು ಸಾಮಾನ್ಯವಾಗಿ ಬೆಳೆಯುತ್ತೆ. ಓಕೆನಾ. ಸೊ ಈ ಮಣ್ಣಿನಲ್ಲಿ ಸೂಚಿ ಪರ್ಣ ಕಾಡುಗಳು ಅನ್ನುವಂಥದ್ದು ಸಾಮಾನ್ಯವಾಗಿ ಬೆಳೆಯುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆನಾ. ಸೊ ಈ ಮಣ್ಣಿನಲ್ಲಿ ಜೈವಿಕ ಅಂಶಗಳ ಪ್ರಮಾಣ ಅಧಿಕ ಇದ್ದಿದ್ದಕ್ಕಾಗಿ ಕಂದು, ಕಪ್ಪು, ಕೆಲವೊಮ್ಮೆ ನೇರಳೆ ವರ್ಣದಲ್ಲಿ ಈ ಮಣ್ಣು ಅನ್ನುವಂಥದ್ದು ಗೋಚರ ಆಗತ್ತೆ. ಸೊ ಈ ಮಣ್ಣು ಅನ್ನುವಂಥದ್ದು ಯಾವ ಬಣ್ಣದಲ್ಲಿ ಇದೆ ಅಂತಂದಾಗ ಈ ಮಣ್ಣು ಬಂದ್ಬಿಟ್ಟು ಕೆಲವೊಮ್ಮೆ ಕಂದು ಬಣ್ಣದಲ್ಲಿ ಕಾಣಿಸುತ್ತೆ. ಸೊ ಕೆಲವೊಮ್ಮೆ ಕಪ್ಪು ಬಣ್ಣದಲ್ಲಿ ಕಾಣಿಸುತ್ತೆ. ಓಕೆ. ಸೊ ಕೆಲವೊಮ್ಮೆ ನೇರಳೆ ಬಣ್ಣದಲ್ಲಿ ಕಾಣಿಸುತ್ತೆ. ಸೊ ಈ ಕಂದು, ಕಪ್ಪು, ನೇರಳೆ ಬಣ್ಣದಲ್ಲಿ ಈ ಮಣ್ಣು ಅನ್ನುವಂಥದ್ದು ಯಾಕೆ ಕಾಣಿಸುತ್ತೆ ಅಂತಂದಾಗ ಸೊ ಇದರಲ್ಲಿ ಜೈವಿಕ ಅಂಶಗಳ ಪ್ರಮಾಣ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಓಕೆನಾ. ಸೊ ಜೈವಿಕ ಅಂಶಗಳ ಪ್ರಮಾಣ ಅನ್ನುವಂಥದ್ದು ಈ ಮಣ್ಣಲ್ಲಿ ಜಾಸ್ತಿ ಇರೋದ್ರಿಂದ ಇದು ಕಂದು, ಕಪ್ಪು ಮತ್ತೆ ನೇರಳೆ ಬಣ್ಣದಲ್ಲಿ ಕಾಣಿಸುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆನಾ. ಸೊ ಈ ಮಣ್ಣಲ್ಲಿ ಯಾವುದು ಕಡಿಮೆ ಇರುತ್ತೆ ಅಂತಂದಾಗ ಈ ಮಣ್ಣಿನಲ್ಲಿ ಬಂದ್ಬಿಟ್ಟು ರಂಜಕ ಮತ್ತೆ ಸುಣ್ಣದ ಅಂಶ ಕಡಿಮೆ ಇರುತ್ತೆ. ಓಕೆ. ಸೊ ಈ ಮಣ್ಣಿನಲ್ಲಿ ಬಂದ್ಬಿಟ್ಟು ರಂಜಕ ಮತ್ತೆ ಸುಣ್ಣದ ಅಂಶ ಅಂತ ಹೇಳ್ಬಿಟ್ಟು ಏನ್ ಕರಿತೀವಲ್ಲ, ಸೊ ಇದರ ಪ್ರಮಾಣ ಅನ್ನುವಂಥದ್ದು ಕಡಿಮೆ ಇರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ. ಸೊ ರಂಜಕ ಮತ್ತೆ ಸುಣ್ಣದ ಅಂಶದ ಪ್ರಮಾಣ ಅನ್ನುವಂಥದ್ದು ಈ ಮಣ್ಣಿನಲ್ಲಿ ಕಡಿಮೆ ಇರುತ್ತೆ. ಸೊ ನೀವೇನಾದ್ರೂ ಬೆಳೆ ಬೆಳಿಬೇಕು ಅಂತಂದ್ರೆ ಕಡಿಮೆ ಇರುತ್ತೆ. ಸೊ ಬೆಳೆ ಬೆಳಿಬೇಕು ಅಂತಂದಾಗ ಬೆಳೆ ಬೆಳೆಯಲು ಸೊ ನೀವೇನ್ ಮಾಡ್ಬೇಕಾಗತ್ತೆ, ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಬೇಕಾಗಿರುತ್ತೆ. ಸೊ ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಏನ್ ಬರುತ್ತಲ್ಲ, ಸೊ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನ ಯೂಸ್ ಮಾಡದೆ ಸೊ ಈ ಮಣ್ಣಲ್ಲಿ ನೀವು ಯಾವ ಬೆಳೆಯನ್ನ ಕೂಡ ಬೆಳೆಯೋದಕ್ಕೆ ಆಗೋದಿಲ್ಲ. ಸೊ ಯಾಕೆ ಅಂತಂದಾಗ ರಂಜಕ ಮತ್ತೆ ಸುಣ್ಣದ ಅಂಶ ಅನ್ನುವಂಥದ್ದು ಕಡಿಮೆ ಇರೋದ್ರಿಂದ ಸೊ ಬೆಳೆ ಬೆಳೆಯಲು ರಾಸಾಯನಿಕ ಗೊಬ್ಬರವನ್ನ ಬಳಸಬೇಕು ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಓಕೆನಾ. ಸೊ ಬಳಸದೆ ನೀವು ಯಾವ ಬೆಳೆಯನ್ನ ಕೂಡ ಬೆಳೆಯೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಲಿ. ಓಕೆನಾ. ಸೊ ಈ ಮಣ್ಣಿನಲ್ಲಿ ಹಣ್ಣಿನ ಜಾತಿಗೆ ಸೇರಿದ ಬೆಳೆಗಳನ್ನ ಬೆಳೆಯುವುದಕ್ಕಾಗಿ ಭಾರತದ ಹಣ್ಣುಗಳ ಬೇಸಾಯದ ಬೀಡು ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ. ಸೊ ಈ ಮಣ್ಣನ್ನ ಏನಂತ ಕರೀತಾರೆ ಗೊತ್ತಾ? ಭಾರತದ ಹಣ್ಣುಗಳ ಬೇಸಾಯದ ಬೀಡು ಅಂತ ಹೇಳ್ಬಿಟ್ಟು ಕರೀತಾರೆ.
ಭಾರತದ ಸೊ ಈ ಮಣ್ಣು ಎಲ್ಲೆಲ್ಲಿ ಇರುತ್ತಲ್ಲ, ಸೊ ಈ ಮಣ್ಣಲ್ಲಿ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಈ ಮಣ್ಣು ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಸೊ ಇದನ್ನ ಭಾರತದ ಹಣ್ಣುಗಳ ಬೇಸಾಯದ ಬೀಡು ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆನಾ. ಸೊ ಈ ಮಣ್ಣು ಎಲ್ಲೆಲ್ಲಿ ಇರುತ್ತಲ್ಲ ಅದನ್ನ ಈ ತರ ಕರೀತಾರೆ. ಸೊ ಯಾಕೆ ಈ ಹೆಸರಿನಿಂದ ಭಾರತದ ಹಣ್ಣುಗಳ ಬೇಸಾಯ ಬೀಡು ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಅಂದಾಗ, ಸೊ ಹಣ್ಣಿನ ಜಾತಿ ಸೊ ಹಣ್ಣುಗಳನ್ನ ಜಾಸ್ತಿ ಬೆಳಿತೀವಿ. ಸೊ ಹಣ್ಣಿನ ಜಾತಿಗೆ ಸೇರಿದಂತಹ ಬೆಳೆಗಳನ್ನ ಸೊ ಜಾಸ್ತಿ ಬೆಳೆಯೋದ್ರಿಂದ, ಓಕೆನಾ, ಬೆಳೆಗಳನ್ನ ಜಾಸ್ತಿ ಬೆಳೆಯೋದ್ರಿಂದ, ಕಾಣಿಸ್ತಾ ಇಲ್ಲ, ಜಾಸ್ತಿ ಬೆಳೆಯುವುದರಿಂದ ಸೊ ಈ ಮಣ್ಣನ್ನು ಏನಂತ ಕರಿತೀವಿ, ಭಾರತದ ಹಣ್ಣುಗಳ ಬೇಸಾಯದ ಬೀಡು ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರಬೇಕು. ಸೊ ಇಷ್ಟು ಗೊತ್ತಿದ್ರೆ ಸಾಕು. ಓಕೆನಾ. ಸೊ ಇದೆಲ್ಲಲ್ಲಿರುತ್ತೆ ಅಂತ ಹೇಳಿದೆ. ಸೊ ಮ್ಯಾಪ್ ಬರ್ದಾಗ ತೋರಿಸ್ತೀನಿ ಈಗ ನೋಡಿ. ಸೊ ಮ್ಯಾಪ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಓಕೆನಾ. ಸೊ ನೋಡಿ ಈ ತರ ಮ್ಯಾಪ್ ಇರುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳಿ. ಸೊ ಈ ಮಣ್ಣು ಅನ್ನುವಂಥದ್ದು ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳಿದೆ, ಸೊ ಗ್ರೀನ್ ಕಲರ್ ಅಲ್ಲೇ ಹಾಕ್ತೀರಿ. ಓಕೆನಾ. ಸೊ ಯಾಕೆ ಅಂತಂದಾಗ ಇದು ಬೆಟ್ಟಗಳೆಲ್ಲ ಮೇಲೆ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಈ ಮಣ್ಣನ್ನ ನಾವು ಗ್ರೀನ್ ಕಲರ್ ಅಲ್ಲಿ ಹಾಕೋಣ. ಸೊ ನೋಡಿ, ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಈ ಮಣ್ಣು ಅನ್ನುವಂಥದ್ದು ಇರುತ್ತೆ. ಓಕೆ. ಸೊ ಈ ಮಣ್ಣು ಅನ್ನುವಂಥದ್ದು ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಇರುತ್ತೆ ಅನ್ನುವಂಥದ್ದು ಗೊತ್ತಿರಬೇಕು. ಸೊ ಇಲ್ಲಿರುತ್ತೆ ಉತ್ತರಾಖಂಡದಲ್ಲಿ ಈ ಮಣ್ಣು ಅನ್ನುವಂಥದ್ದು ಇರುತ್ತೆ. ಸೊ ಹಿಮಾಚಲ ಪ್ರದೇಶ, ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಈ ಮಣ್ಣು ಅನ್ನುವಂಥದ್ದು ಜಾಸ್ತಿ ಕಾಣಿಸುತ್ತೆ. ಸೊ ಇಲ್ಲಿ ಬಂದಾಗ ಸೊ ಈ ಪ್ರದೇಶದಲ್ಲಿ ಮತ್ತೆ ಇಲ್ಲಿ ಅಸ್ಸಾಮಲ್ಲಿ, ಸೊ ಅಸ್ಸಾಂ ಇಲ್ಲಿ ಬರುತ್ತೆ. ಓಕೆನಾ. ಸೊ ಅರುಣಾಚಲ್ ಪ್ರದೇಶಕ್ಕೆ ಹಾಕಿದ್ದೀನಿ. ಸೊ ಅಸ್ಸಾಂ ನೋಡಿ ಇಲ್ಲಿ ಬರುತ್ತೆ. ಸೊ ಈ ಪ್ರದೇಶದಲ್ಲಿ ಕೂಡ ಈ ಮಣ್ಣು ಅನ್ನುವಂಥದ್ದು ಜಾಸ್ತಿ ಕಾಣಿಸುತ್ತೆ. ಓಕೆನಾ. ಸೊ ಈ ಪ್ರದೇಶದಲ್ಲಿ ಕೂಡ ಈ ಮಣ್ಣು ಅನ್ನುವಂಥದ್ದು ಜಾಸ್ತಿ ಕಾಣಿಸುತ್ತೆ. ಸೊ ಈ ಪ್ರದೇಶದಲ್ಲಂತೂ ಜಾಸ್ತಿ ಅಂತಂದ್ರೆ ಜಾಸ್ತಿ ಇದೇ ಮಣ್ಣೆ ಇದೆ. ಓಕೆ. ಸೊ ಈ ಹಸಿರು ಬಣ್ಣದಲ್ಲಿ ಎಲ್ಲೆಲ್ಲ ಹಾಕಿದ್ದೀನಲ್ಲ, ಸೊ ಈ ಪ್ರದೇಶಗಳಲ್ಲಿ ಈ ಮಣ್ಣು ಅನ್ನುವಂಥದ್ದು ಜಾಸ್ತಿ ಕಾಣಿಸುತ್ತೆ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಬೇಕಾಗತ್ತೆ. ಸೊ ಇಲ್ಲಿ ಕಾಣಿಸುತ್ತೆ. ಓಕೆನಾ. ಸೊ ಇಲ್ಲಿರೋದಿಲ್ಲ, ಇರುತ್ತೆ ಬಟ್ ತುಂಬಾ ಕಡಿಮೆ. ಓಕೆ. ಸೊ ಇಷ್ಟು ಪ್ರದೇಶಗಳಲ್ಲಿ ಈ ಮಣ್ಣು ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈ ಮಣ್ಣಿನ ಬಗ್ಗೆ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ 2 ನಿಮಿಷ. ಸೊ ಪರ್ವತ ಮಣ್ಣಿನ ಬಗ್ಗೆ ನೋಡಿದ್ವಿ, ಮೌಂಟೇನ್ ಸಾಯಿಲ್ ಅಂತ ಹೇಳ್ಬಿಟ್ಟು. ಇದು ಎಲ್ಲಿರುತ್ತೆ ಅಂತಂದಾಗ ಹಿಮಾಲಯದ ತಪ್ಪಲಿನ ಭಾಗದಲ್ಲಿ ಈ ಮಣ್ಣು ಅನ್ನುವಂಥದ್ದು ಇರುತ್ತೆ. ಸೊ ಪರ್ವತ ಪ್ರದೇಶದ ಭಾಗದಲ್ಲಿ ಈ ಮಣ್ಣು ಅನ್ನುವಂಥದ್ದು ಇರುತ್ತೆ. ಸೊ ಅದಕ್ಕೋಸ್ಕರ ಈ ಮಣ್ಣನ್ನ ಅರಣ್ಯ ಮಣ್ಣು ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ಬಿಟ್ಟು ನೆನಪಿರ್ಬೇಕು. ಸೊ ಈ ಪಾಯಿಂಟ್ ಅನ್ನ ಬರ್ಕೊಳ್ಳಿ. ಓಕೆನಾ. ಸೊ ಈ ಮಣ್ಣು ಬಂದ್ಬಿಟ್ಟು 2.85, ಸೊ 2.85 ಲಕ್ಷ ಚದರ ಕಿಲೋಮೀಟರ್ಸ್ ಅಷ್ಟು ಸೊ ವ್ಯಾಪ್ತಿಯಲ್ಲಿ ಇರುತ್ತೆ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಬೇಕಾಗುತ್ತೆ. ಈ ಪಾಯಿಂಟ್ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸೊ ಇದು ಎಲ್ಲೆಲ್ಲಿರುತ್ತೆ ಅಂತಂದಾಗ ಜಮ್ಮು ಕಾಶ್ಮೀರ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ನಾಗಾಲ್ಯಾಂಡ್, ಅಸ್ಸಾಮು, ಬಿಹಾರ, ಮೇಘಾಲಯ ಮತ್ತೆ ಮಿಜೋರಾಂ ಅಲ್ಲಿ ಸೊ ಈ ಮಣ್ಣನ್ನ ನೋಡ್ಬೋದು ಅಂತ ಹೇಳ್ಬಿಟ್ಟು ಕೂಡ ನೋಟ್ ಮಾಡ್ಕೊಳ್ಳಿ. ಸೊ ಈ ಮಣ್ಣು ಬಂದ್ಬಿಟ್ಟು ಸಮುದ್ರದ ಮಟ್ಟದಿಂದ 3000 ಮೀಟರ್ ಎತ್ತರ ಇರುತ್ತೆ. ಸೊ ಈ ಮಣ್ಣು ಬಂದ್ಬಿಟ್ಟು ಸಮುದ್ರದ ಮಟ್ಟದಿಂದ 3000 ಮೀಟರ್ ಎತ್ತರ ಇರುತ್ತೆ ಅನ್ನುವಂಥದ್ದು ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದ್ಬಿಟ್ಟು ಯಾವ ಕಾಡುಗಳು ಜಾಸ್ತಿ ಬೆಳಿತವೆ, ಸೂಚಿ ಪರ್ಣ ಕಾಡುಗಳು ಅನ್ನುವಂಥದ್ದು ಈ ಮಣ್ಣಿನಲ್ಲಿ ಜಾಸ್ತಿ ಬೆಳಿತವೆ ಅನ್ನುವಂಥದ್ದು ಕೂಡ ನೋಟ್ ಮಾಡ್ಕೊಳ್ಳಿ. ಓಕೆ. ಸೊ ಈ ಮಣ್ಣು ಬಂದ್ಬಿಟ್ಟು ಕಂದು, ಕಪ್ಪು ಮತ್ತೆ ನೇರಳೆ ಬಣ್ಣದಲ್ಲಿ ಇರುತ್ತೆ. ಯಾಕೆ ಅಂತಂದಾಗ ಜೈವಿಕ ಅಂಶಗಳ ಪ್ರಮಾಣ ಅನ್ನುವಂಥದ್ದು ಈ ಮಣ್ಣಿನಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಕಂದು, ಕಪ್ಪು ಮತ್ತೆ ನೇರಳೆ ಬಣ್ಣದಲ್ಲಿ ಈ ಮಣ್ಣು ಅನ್ನುವಂಥದ್ದು ಇರುತ್ತೆ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಬೇಕು. ಸೊ ಅದಾದ್ಮೇಲೆ ರಂಜಕ ಮತ್ತೆ ಸುಣ್ಣದ ಅಂಶ ಅನ್ನುವಂಥದ್ದು ಈ ಮಣ್ಣಿನಲ್ಲಿ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಬೆಳೆ ಬೆಳೆಯಲು ರಾಸಾಯನಿಕ ಗೊಬ್ಬರವನ್ನ ಹಾಕ್ಬೇಕಾಗಿರುತ್ತೆ. ಓಕೆ. ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದ್ಬಿಟ್ಟು ಈ ಮಣ್ಣನ್ನ ಏನಂತ ಕರಿತೀವಿ ಅಂತಂದಾಗ ಭಾರತದ ಹಣ್ಣುಗಳ ಬೇಸಾಯ ಬೀಡು ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕೆ ಅಂತಂದಾಗ ಸೊ ಹಣ್ಣಿನ ಜಾತಿಯ ಬೆಳೆಗಳನ್ನ ಜಾಸ್ತಿ ಬೆಳೀತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ಭಾರತದ ಹಣ್ಣುಗಳ ಬೇಸಾಯ ಬೀಡು ಅನ್ನುವಂತ ಹೆಸರಿನಿಂದ ಕರೀತಾರೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಸೊ ನೋಡಿ ಗ್ರೀನ್ ಕಲರ್ ಅಲ್ಲಿ ಇದೆಯಲ್ಲ, ಸೊ ಇಲ್ಲೆಲ್ಲ ಈ ಮಣ್ಣು ಅನ್ನುವಂಥದ್ದನ್ನ ನಾವು ಜಾಸ್ತಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಬರ್ತಿದ್ದೀವಿ. ಓಕೆ. ಸೊ ಇವಾಗ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಯಾವ್ದೋ ಲವಣಾಂಶದ ಮಣ್ಣಿನ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಅಂತ ಬಂದ್ಬಿಟ್ಟು ಲವಣಾಂಶದ ಮಣ್ಣಿನ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆನಾ. ಸೊ ಇದು ಸ್ವಲ್ಪನೇ ಇದೆ ನೋಡಿ. ಸೊ 7ನೇ ಮಣ್ಣು ಲವಣಾಂಶ ಮಣ್ಣು. ಓಕೆ. ಸೊ 7ನೇ ಮಣ್ಣು ಬಂದ್ಬಿಟ್ಟು ಲವಣಾಂಶ ಮಣ್ಣು. ಇದಾದ್ಮೇಲೆ ಜೌಗು ಮಣ್ಣು ಅನ್ನುವಂಥದ್ದು ಇರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು, ಅದೊಂದು ಸ್ವಲ್ಪ ಜಾಸ್ತಿ ಇದೆ. ಅದ್ಬಿಟ್ಟು ಲವಣಾಂಶದ ಮಣ್ಣು ತುಂಬಾ ಇಷ್ಟಿದೆ.
ಓಕೆನಾ. ಸೊ ಇದು ಲವಣಾಂಶದ ಮಣ್ಣು ಅಂತ ಹೇಳ್ಬಿಟ್ಟು ಸಲೈನ್ ಸಾಯಿಲ್ ಅಂತ ಹೇಳ್ಬಿಟ್ಟು ಯಾಕೆ ಕರೀತಾರೆ ಗೊತ್ತಾ? ಸೊ ಇಂಗ್ಲಿಷಲ್ಲಿ ಸಲೈನ್ ಸಾಯಿಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಸಲೈನ್ ಸಾಯಿಲ್ ಅಂತ ಹೇಳ್ಬಿಟ್ಟು ಇದನ್ನ ಯಾಕೆ ಕರೀತಾರೆ ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಗೊತ್ತಾ? ಸೊ ಈ ಮಣ್ಣು ಬಂದ್ಬಿಟ್ಟು ಸಲೈನ್ ಸಾಯಿಲ್ ಅಂತ ಹೇಳ್ಬಿಟ್ಟು ಯಾಕೆ ಕರೀತಾರೆ ಅಂತ ಅಂದಾಗ, ಸೊ ಅಧಿಕ ಲವಣಾಂಶಗಳಿಂದ ಇದು ಕೂಡಿದೆ. ಓಕೆ, ಸೊ ಇದು ಬಂದ್ಬಿಟ್ಟು ಅಧಿಕ ಲವಣಾಂಶಗಳಿಂದ ಕೂಡಿರೋದಕ್ಕೋಸ್ಕರ ಇದನ್ನ ಲವಣಾಂಶದ ಮಣ್ಣು ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆನಾ, ಅಧಿಕ ಲವಣಾಂಶಗಳಿಂದ ಕೂಡಿದಂತಹ ಮಣ್ಣು ಯಾವುದು? ಸೊ ಇದು ಲವಣಾಂಶದ ಮಣ್ಣು ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಭಾರತದ ತುಂಬೆಲ್ಲ ಇದು ಎಷ್ಟು ಚದರ ಕಿಲೋಮೀಟರ್ಸ್ ಇದೆ ಅಂತಂದ್ರೆ, ಇದು ಕಡಿಮೆನೇ ಇರೋದು 68,000 ಚದರ ಕಿಲೋಮೀಟರ್ಸ್ ಅಷ್ಟು ಇದೆ. ಸೊ ಭಾರತದ ತುಂಬಾ ಬಂದ್ಬಿಟ್ಟು ಇದು 68,000 ಚದರ ಕಿಲೋಮೀಟರ್ಸ್ ಅಷ್ಟು ಈ ಮಣ್ಣು ಅನ್ನುವಂಥದ್ದು ಇದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಓಕೆನಾ. ಸೊ ಈ ಮಣ್ಣು ಅನ್ನುವಂಥದ್ದು ಯಾವ್ಯಾವ ಪ್ರದೇಶದಲ್ಲಿ ಇದೆ ಅಂತಂದಾಗ, ಪಂಜಾಬ್ ಅಲ್ಲಿ ನೋಡ್ಬೋದು ನಾವು. ಓಕೆ, ಸೊ ಹರಿಯಾಣದಲ್ಲಿ ನೋಡ್ಬೋದು. ಸೊ ಡೆಸರ್ಟ್ ಸಾಯಿಲ್ ಇರುತ್ತಲ್ಲ ಅಂತಂದ್ರೆ ಮರುಭೂಮಿಗಳು ಎಲ್ಲೆಲ್ಲಿ ಇರ್ತಾವಲ್ಲ, ಸೊ ಅಲ್ಲಿ ಮಾತ್ರ ನೋಡ್ಬೋದು. ಪಂಜಾಬ್ ಅಲ್ಲಿ, ಹರಿಯಾಣ ಅಲ್ಲಿ, ಸೊ ರಾಜಸ್ಥಾನದಲ್ಲಿ ನೋಡ್ಬೋದು. ಅದ್ರ ಜೊತೆ ಹಿಮಾಲಯದ ಪಾದ ಬೆಟ್ಟಗಳಲ್ಲಿ ನೋಡ್ಬೋದು. ಫೂಟ್ ಹಿಲ್ಸ್ ಆಫ್ ಹಿಮಾಲಯಸ್ ಅಂತ ಹೇಳ್ಬಿಟ್ಟು ಕರಿತೀವಲ್ಲ, ಸೊ ಈ ಫೂಟ್ ಹಿಲ್ಸ್ ಆಫ್ ಹಿಮಾಲಯಗಳಲ್ಲಿ ನಾವು ಈ ಮಣ್ಣನ್ನ ನೋಡ್ಬೋದು. ಪಂಜಾಬು, ಹರಿಯಾಣ, ರಾಜಸ್ಥಾನ. ಸೊ ಮ್ಯಾಪ್ ಈ ತರ ಬರ್ದಾಗ ಸೊ ಈ ಕಡೆ ಕಾರ್ನರ್ ಅಲ್ಲಿ ನೋಡ್ಬೋದು. ಓಕೆನಾ. ಸೊ ಅದು ಬಿಟ್ಟಾಗ ಈ ಕಡೆ ನೋಡೋದಾದ್ರೆ ಹಿಮಾಲಯದ ಫೂಟ್ ಹಿಲ್ಸ್ ಇರ್ತಲ್ಲ, ಸೊ ಫೂಟ್ ಹಿಲ್ಸ್ ಆಫ್ ಹಿಮಾಲಯದಲ್ಲಿ ನಾವು ಈ ಮಣ್ಣನ್ನ ನೋಡ್ಬೋದು ಅನ್ನುವಂಥದ್ದು ನೆನಪಿರಲಿ. ಸಲೈನ್ ಸಾಯಿಲ್ ಅನ್ನ ಅಲ್ಲಿ ಕೂಡ ನೋಡ್ಬೋದು. ಓಕೆ, ಸೊ ಇದರ ಲಕ್ಷಣಗಳನ್ನ ನೋಡ್ಬಿಡೋಣ. ಸೊ ಸಾಕು ಇಷ್ಟು. ಇದ್ರ ಬಗ್ಗೆ ಜಾಸ್ತಿ ಕ್ವಶನ್ಸ್ ಅನ್ನುವಂಥದ್ದು ಏನೂ ಬರೋದಿಲ್ಲ. ಸೊ ಇದ್ರ ಲಕ್ಷಣಗಳು ಏನೇನು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಬರಿತಾ ಇರ್ಬೋದು. ಸೊ ಇದರಲ್ಲಿ ಲವಣತ್ವ ಅನ್ನುವಂತಹ ಸಮಸ್ಯೆ ಯಾಕೆ ಉಂಟಾಗುತ್ತೆ ಗೊತ್ತಾ? ಸೊ ಈ ಮಣ್ಣಲ್ಲಿ ಲವಣತ್ವದ ಸಮಸ್ಯೆ ಅನ್ನುವಂಥದ್ದು ಯಾಕಿರುತ್ತೆ ಗೊತ್ತಾ? ಯಾರಿಗಾದ್ರೂ ಗೊತ್ತಾ? ಸೊ ಈ ಮಣ್ಣಿನಲ್ಲಿ ಲವಣತ್ವದ ಸಮಸ್ಯೆ ಅನ್ನುವಂಥದ್ದು ಯಾಕಿರುತ್ತೆ ಅಂತಂದಾಗ, ಸೊ ಈ ಮಣ್ಣು ಬಂದ್ಬಿಟ್ಟು ನೀರಾವರಿಗೆ ಒಳಪಡಿಸಿದಾಗ ಸ್ಥಳದಲ್ಲಿರುವಂತಹ ಉಪ್ಪಿನ ಅಂಶ ಏನಿರುತ್ತಲ್ಲ, ಸೊ ಈ ಮಣ್ಣಲ್ಲಿ ಏನಾದ್ರೂ ನೀರಾವರಿ ವ್ಯವಸ್ಥೆಯನ್ನ ಮಾಡಿದಾಗ ಸ್ಥಳದಲ್ಲಿರುವಂತಹ ಉಪ್ಪಿನ ಅಂಶ ಮೇಲಕ್ಕೆ ಬರುತ್ತೆ. ಉಪ್ಪಿನ ಅಂಶ ಮೇಲಕ್ಕೆ ಬಂದು ಲವಣತ್ವದ ಸಮಸ್ಯೆ ಅನ್ನುವಂಥದ್ದಾಗತ್ತೆ. ಸೊ ಲವಣತ್ವದ ಸಮಸ್ಯೆ ಅನ್ನುವಂಥದ್ದು ಉಂಟಾಗುತ್ತದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ನೋಡಿ, ಇದ್ರ ಫಸ್ಟ್ ಲಕ್ಷಣ ಇದೆ, ಇದೇ ಇಂಪಾರ್ಟೆಂಟ್ ಲಕ್ಷಣ ಕೂಡ. ಸೊ ಈ ಮಣ್ಣಲ್ಲಿ ನೀರಾವರಿ ಅಂತಂದ್ರೆ ಈ ಮಣ್ಣಲ್ಲಿ ನೀರಾವರಿ ಯೋಜನೆ ಏನಾದ್ರು ಮಾಡಿದಾಗ, ಸೊ ನೀರಾವರಿ ಅಂತಂದಾಗ ಈ ತರ ಪೈಪ್ ವೆಲ್ಸ್ ಹಾಕ್ತಿರಲ್ಲ, ಸೊ ನೋಡಿ ಇಲ್ಲಿ ಬರಿತೀನಿ. ಸೊ ನೀರಾವರಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲೆ ಅಂತ ಅನ್ಕೊಳ್ಳಿ, ಸರ್ಫೇಸ್ ಅಂತ ಅನ್ಕೊಳ್ಳಿ. ಇದನ್ನ ಸರ್ಫೇಸ್ ಅಂತಂದ್ರೆ ಇದು ಭೂಮಿ ಏನಿದೆಯಲ್ಲ ಅದ್ರ ಮೇಲ್ಭಾಗ. ಸೊ ನಾವೇನಿದೀವಲ್ಲ ಆ ಸರ್ಫೇಸ್ ಅಂತ ಹೇಳ್ಬಿಟ್ಟು ಅನ್ಕೊಳ್ಳಿ. ಸೊ ನೋಡಿ, ಇಲ್ಲಿ ನೀರಾವರಿ ಅಂತ ಬೋರ್ವೆಲ್ಸ್ ಹತ್ರ ಏನಾದ್ರು ಹಾಕಿದಾಗ, ಸೊ ನೋಡಿ ಇಲ್ಲಿರುತ್ತಲ್ಲ ಲವಣಾಂಶಗಳು ಇಲ್ಲಿರ್ತಾವಲ್ಲ, ಸೊ ಇಲ್ಲಿರುವಂತಹ ಲವಣಾಂಶಗಳು ಎಲ್ಲಾನು ಮೇಲಕ್ಕೆ ಬಂದ್ಬಿಡುತ್ತೆ, ಇಲ್ಲಿಗೆ ಬಂದ್ಬಿಡುತ್ತೆ. ಓಕೆ, ಇಲ್ಲಿರುವಂತಹ ಲವಣಾಂಶಗಳು ಎಲ್ಲಾನು ಮೇಲಕ್ಕೆ ಬಂದ್ಬಿಡುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರ್ಬೇಕಾಗತ್ತೆ. ಓಕೆನಾ. ಸೊ ಈ ಮಣ್ಣು ಬಂದ್ಬಿಟ್ಟು ಜಿಪ್ಸಮ್ ಬಳಸಿ ಬೆಳೆ ಸೊ ಈ ಮಣ್ಣಲ್ಲಿ ಯಾವ ತರ ಬೆಳೆ ಬೆಳಿಬೇಕು ಅಂತಂದಾಗ, ಸೊ ಜಿಪ್ಸಮ್ ಗೊತ್ತಲ್ಲ, ಸೊ ಜಿಪ್ಸಮ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಮಣ್ಣಲ್ಲಿ ಬರೀ ಜಿಪ್ಸಮ್ ಅನ್ನ ಬಳಸಿ ಅಷ್ಟೇನೆ, ಸೊ ಈ ಮಣ್ಣಲ್ಲಿ ಬರೀ ಜಿಪ್ಸಮ್ ಅನ್ನ ಬಳಸಿ ಮಾತ್ರ ನೀವು ಬೆಳೆಯನ್ನ ಬೆಳಿಬಹುದು. ಓಕೆನಾ. ಇನ್ನೇನ್ ಮಾಡಿದ್ರು ಇದರಲ್ಲಿ ಬೆಳೆಯನ್ನ ಬೆಳೆಯೋದಕ್ಕೆ ಆಗೋದಿಲ್ಲ. ಓಕೆ, ಜಿಪ್ಸಮ್ ಅನ್ನ ಬಳಸಿ ಈ ಮಣ್ಣಿನಲ್ಲಿ ನೀವು ಬೆಳೆಯನ್ನ ಬೆಳಿಬಹುದು ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಓಕೆನಾ. ಸೊ ಇದು ಈ ಮಣ್ಣಿನಲ್ಲಿ ಕ್ಯಾಲ್ಸಿಯಂ, ಸೋಡಿಯಂ ಮತ್ತೆ ಮೆಗ್ನೀಷಿಯಂ ಪ್ರಮಾಣ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಯಾವ್ದಿರುತ್ತೆ? ಸೊ ಈ ಮಣ್ಣಿನಲ್ಲಿ ಬಂದ್ಬಿಟ್ಟು ಕ್ಯಾಲ್ಸಿಯಂ ಇರುತ್ತೆ. ಓಕೆನಾ. ಅದಾದ್ಮೇಲೆ ಸೋಡಿಯಂ ಇರುತ್ತೆ ಅಲ್ವಾ? ಸೊ ಅದಾದ್ಮೇಲೆ ಮೆಗ್ನೀಷಿಯಂ ಇರುತ್ತೆ. ಸೊ ಈ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸೋಡಿಯಂ ಅನ್ನೋ ಅಂಶಗಳು ಏನಿರುತ್ತೆ ಈ ಮಣ್ಣಿನಲ್ಲಿ ಅಧಿಕವಾಗಿರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಸೊ ಇಷ್ಟು ಸಾಕು, ಇದ್ರ ಬಗ್ಗೆ ಇನ್ನೇನು ಬೇಡ.
ಓಕೆ. ಸೊ ಲವಣಾಂಶದ ಮಣ್ಣಿನ ಬಗ್ಗೆ ನೋಡಿದ್ವಿ, ಸೆಲೈನ್ ಸಾಯಿಲ್ ಬಗ್ಗೆ. ಸೊ ಅಧಿಕವಾದ ಲವಣಾಂಶಗಳಿಂದ ಕೂಡಿದಂತಹ ಮಣ್ಣು ಬಂದ್ಬಿಟ್ಟು ಇದಾಗಿರುತ್ತೆ. ಇದು 68,000 ಚದರ ಕಿಲೋಮೀಟರ್ಗಳಷ್ಟು ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು. ಸೊ ಇದು ಎಲ್ಲೆಲ್ಲಿರುತ್ತೆ ಅಂತಂದಾಗ ಪಂಜಾಬ್, ಹರಿಯಾಣ, ರಾಜಸ್ಥಾನ್ ಮತ್ತು ಹಿಮಾಲಯದ ಪಾದ ಬೆಟ್ಟಗಳಲ್ಲಿ ಈ ಮಣ್ಣನ್ನ ನೋಡಬಹುದು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ. ಸೊ ಇದರ ಲಕ್ಷಣಗಳನ್ನ ನೋಡಿದಾಗ ಈ ಮಣ್ಣು ನೀರಾವರಿಗೆ ಒಳಪಡಿಸಿದಾಗ ಸೊ ತಳಭಾಗದಲ್ಲಿ ಏನಿರುತ್ತಲ್ಲ ಲವಣಗಳ ಅಂಶ ಅನ್ನುವಂಥದ್ದು ಇದು ಮೇಲಕ್ಕೆ ಬಂದ್ಬಿಡುತ್ತೆ. ಓಕೆನಾ. ಸೊ ಇಲ್ಲಿ ಡಯಾಗ್ರಾಮ್ ಬರೆದು ತೋರಿಸಿದೀನಿ ನೋಡಿ. ಸೊ ಇದು ಸರ್ಫೇಸ್ ಇರುತ್ತಲ್ಲ, ಒಳಗಡೆ ನೀರೇನಾದ್ರೂ ಅಂತಂದ್ರೆ ಸೊ ಬೋರ್ವೆಲ್ಸ್ ಆ ಥರ ಏನಾದರೂ ಆಗಿದಾಗ ಸೊ ನೋಡಿ ಇದು ಕೆಳಗಡೆ ಇರೋದೆಲ್ಲ ಮೇಲಕ್ಕೆ ಬಂದ್ಬಿಡುತ್ತೆ. ಓಕೆ. ಸೊ ಈ ಮಣ್ಣಲ್ಲಿ ಬರೀ ಜಿಪ್ಸಮನ್ನ ಬಳಸಿ ನಾವು ಬೆಳೆಯನ್ನ ಬೆಳಿಬೋದು ಅನ್ನುವಂಥದ್ದು ನೆನಪಿರ್ಬೇಕು. ಸೊ ಕ್ಯಾಲ್ಸಿಯಂ, ಸೋಡಿಯಂ ಮತ್ತೆ ಮೆಗ್ನೀಷಿಯಮಿನ ಅಂಶಗಳು ಅನ್ನುವಂಥದ್ದು ಇದರಲ್ಲಿ ಜಾಸ್ತಿ ಇರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಲಿ. ಓಕೆ. ಸೊ ಇಷ್ಟು ಗೊತ್ತಿದ್ರೆ ಸಾಕು ಈ ಮಣ್ಣಿನ ಬಗ್ಗೆ. ಸೊ ನೆಕ್ಸ್ಟ್ ನೋಡೋಣ ನೋಡಿ. 8ನೇ ಮಣ್ಣು ಬಂದ್ಬಿಟ್ಟು ಜೌಗು ಮಣ್ಣು ಅಂತ ಹೇಳ್ಬಿಟ್ಟು ಕರಿತೀವಲ್ಲ. 8ನೇ ಮಣ್ಣು ಬಂದ್ಬಿಟ್ಟು ಜೌಗು ಮಣ್ಣು ಅಂತ ಹೇಳ್ಬಿಟ್ಟು ಕರಿತೀವಲ್ಲ ಅದು. ಓಕೆನಾ. ಸೊ ಇದು ಸ್ವಲ್ಪ ಇದೆ, ನೋಡ್ಕೊಂಬಿಡಿ. ಇದೇ ಲಾಸ್ಟ್ ಮಣ್ಣು. ಓಕೆನಾ. ಸೊ ಇದು ಹೆಚ್ಚು ಮಳೆ ಬೀಳುವ ಮತ್ತೆ ಸದಾ ನೀರಿನಿಂದ ಆವೃತವಾದ ಪ್ರದೇಶದಲ್ಲಿ ಈ ಮಣ್ಣು ಅನ್ನುವಂಥದ್ದನ್ನ ನೋಡ್ತೀವಿ. ಸೊ ಈ ಜೌಗು ಮಣ್ಣನ್ನ ಎಲ್ಲಿ ನೋಡ್ತೀವಿ ಅಂತಂದ್ರೆ ಸೊ ಹೆಚ್ಚು ಮಳೆ ಅನ್ನುವಂಥದ್ದು ಬೀಳ್ತಾ ಇರಬೇಕು. ಸೊ ಯಾವಾಗಲೂ ನೀರಿನ ಅಂಶ ನೀರಿದ್ದೇ ಇರುತ್ತಲ್ವಾ. ಸೊ ಹೆಚ್ಚು ಮಳೆ ಬೀಳುವ ಅಥವಾ ಸದಾ ನೀರಿನಿಂದ ಆವೃತ್ತಿಯಾದ ಪ್ರದೇಶಗಳಲ್ಲಿ ಸದಾ ನೀರಿನಿಂದ ಆವೃತವಾದ ಪ್ರದೇಶದಲ್ಲಿ ಓಕೆ ಆವೃತವಾದ ಪ್ರದೇಶದಲ್ಲಿ ನಾವು ಈ ಮಣ್ಣನ್ನ ನೋಡ್ತೀವಿ. ಓಕೆನಾ. ಸೊ ಎಲ್ಲೆಲ್ಲಿ ಅಂತಂದಾಗ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್. ಇಷ್ಟು ಹೇಳಿದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ. ಸೊ ಸುಂದರ್ಬನ್ಸ್ ಅಲ್ಲಿ ಯಾವಾಗಲೂ ನೀರಿರುತ್ತಲ್ಲ. ಸೊ ಈ ಪಶ್ಚಿಮ ಬಂಗಾಳದ ಅಂತಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆಯಲ್ಲ ಸುಂದರ್ಬನ್ಸು. ಸೊ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ ಅನ್ನುವಂತಹ ಭಾಗದಲ್ಲಿ ನೋಡ್ತೀವಿ. ಸೊ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ ಭಾಗದಲ್ಲಿ ನೋಡ್ತೀವಿ. ಮತ್ತೆ ತಮಿಳುನಾಡಿನ ಆಗ್ನೇಯ ಭಾಗದಲ್ಲಿ ನೋಡ್ತೀವಿ. ಓಕೆ. ತಮಿಳುನಾಡಿನ ಆಗ್ನೇಯ ಭಾಗದಲ್ಲಿ ನಾವು ನೋಡ್ತೀವಿ. ಆಯ್ತಾ. ಸೊ ಒಡಿಶಾದಲ್ಲಿ ನೋಡ್ತೀವಿ. ಆಯ್ತಾ. ಅದಾದ್ಮೇಲೆ ಆಂಧ್ರದ ಪೂರ್ವ ಕರಾವಳಿಯಲ್ಲಿ ಕೂಡ ನೋಡ್ತೀವಿ. ಆಂಧ್ರದ ಸೊ ಪೂರ್ವ ಕರಾವಳಿಯಲ್ಲಿ ನಾವು ಈ ಮಣ್ಣನ್ನ ನೋಡ್ತೀವಿ. ಓಕೆ. ಪೂರ್ವ ಕರಾವಳಿಯಲ್ಲಿ ಈ ಮಣ್ಣನ್ನ ನಾವು ನೋಡ್ತೀವಿ. ಎಲ್ಲೆಲ್ಲಿ ನೋಡ್ತೀವಿ? ವೆಸ್ಟ್ ಬೆಂಗಾಲ್ಸ್ ಅಲ್ಲಿ ನೋಡ್ತೀವಿ. ಯಾಕೆ ಅಂತಂದಾಗ ವೆಸ್ಟ್ ಬೆಂಗಾಲ್ ಅಲ್ಲಿ ಸದಾ ನೀರಿನಿಂದ ಇರುತ್ತಲ್ಲ, ಅದಕ್ಕೋಸ್ಕರ ಪಶ್ಚಿಮ ಬಂಗಾಳದಲ್ಲಿ ನಾವು ಈ ಮಣ್ಣನ್ನ ನೋಡ್ತೀವಿ. ಅದಾದ್ಮೇಲೆ ಸುಂದರ್ಬನ್ಸ್, ವೆಸ್ಟ್ ಬೆಂಗಾಲ್ ಅಲ್ಲಿ ಸುಂದರ್ಬನ್ಸ್ ಅಲ್ಲೇನೆ ನೋಡೋದು. ಸೊ ಅದಾದ್ಮೇಲೆ ತಮಿಳುನಾಡಿನ ಆಗ್ನೇಯ ಭಾಗದಲ್ಲಿ ನಾವು ಈ ಮಣ್ಣನ್ನ ನೋಡ್ತೀವಿ. ಅದಾದ್ಮೇಲೆ ಒಡಿಶಾ ಭಾಗದಲ್ಲಿ ನಾವು ಈ ಮಣ್ಣನ್ನ ನೋಡ್ತೀವಿ. ಅದಾದ್ಮೇಲೆ ಆಂಧ್ರದ ಪೂರ್ವ ಕರಾವಳಿ ಇದೆಯಲ್ಲ, ಸೊ ಆಂಧ್ರ ಭಾಗ ಅನ್ನುವಂಥದ್ದು ಏನ್ ನೋಡ್ತೀವಲ್ಲ, ಸೊ ಆಂಧ್ರದ ಪೂರ್ವ ಕರಾವಳಿ ಭಾಗದಲ್ಲಿ ಕೂಡ ನಾವು ಈ ಮಣ್ಣನ್ನ ನೋಡ್ತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ. ಸೊ ಈ ಮಣ್ಣಿನ ಬಗ್ಗೆ ಇನ್ನೊಂದು ಏನ್ ಗೊತ್ತಿರಬೇಕು ಅಂತಂದಾಗ ಭಾರತದಲ್ಲಿ ಈ ಮಣ್ಣು ಎಷ್ಟಿರುತ್ತೆ ಅಂತಂದಾಗ ಇದು ಎಲ್ಲದಕ್ಕಿಂತ ಕಡಿಮೆ ಇರುವಂತದ್ದು ಇದೆ. ಓಕೆನಾ. ಸೊ ನೋಡಿ 56,000 ಚದರ ಕಿಲೋಮೀಟರ್ ಅಷ್ಟೇನೆ ಇರುತ್ತೆ. ಸೊ ಈ ಭಾರತದಲ್ಲಿ ಬಂದ್ಬಿಟ್ಟು ಈ ಮಣ್ಣು ಅನ್ನುವಂಥದ್ದು ಸೊ ವ್ಯಾಪಿಸಿದೆ ಅನ್ನುವಂಥದ್ದು ನೆನಪಿರ್ಲಿ. ಸೊ ಭಾರತದಲ್ಲಿ ಎಷ್ಟು ವ್ಯಾಪಿಸಿರುತ್ತೆ? 56,000 ಚದರ ಕಿಲೋಮೀಟರ್ಸ್ ಅಷ್ಟು ಭಾರತದಲ್ಲಿ ಮಣ್ಣು ಅನ್ನುವಂಥದ್ದು ವ್ಯಾಪಿಸಿರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಇದರ ಲಕ್ಷಣಗಳು ಓಕೆನಾ. ಇದರ ಲಕ್ಷಣಗಳು ಏನೇನಾಗಿರುತ್ತೆ ಅಂತಂದಾಗ ಈ ಮಣ್ಣಿನಲ್ಲಿ ಅಧಿಕ ಲವಣಾಂಶ ಮತ್ತೆ ಜೈವಿಕಾಂಶ ಅಂಶಗಳು ಕಂಡು ಬರುತ್ತೆ. ಸೊ ಈ ಮಣ್ಣಿನಲ್ಲಿ ಏನೇನು ಕಂಡು ಬರುತ್ತೆ ಅಂತಂದಾಗ ಸೊ ಅಧಿಕ ಲವಣಾಂಶ ಮತ್ತೆ ಜೈವಿಕಾಂಶಗಳ ಅಂಶಗಳು ಅನ್ನುವಂಥದ್ದು ಕಂಡು ಬರುತ್ತೆ. ಓಕೆನಾ. ಸೊ ಲವಣಾಂಶ ಮತ್ತೆ ಜೈವಿಕಾಂಶಗಳ ಅಂಶಗಳು ಅನ್ನುವಂಥದ್ದು ಈ ಮಣ್ಣಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಈ ಮಣ್ಣು ಅನ್ನುವಂಥದ್ದು ಯಾವ ಕಲರ್ ಅಲ್ಲಿ ಕಾಣಿಸುತ್ತೆ ಗೊತ್ತಾ? ಸೊ ಈ ಮಣ್ಣು ಅನ್ನುವಂಥದ್ದು ಒಂದೊಂದ್ಸತಿ ಬ್ಲ್ಯಾಕ್ ಅಥವಾ ನೀಲಿ ವರ್ಣದಲ್ಲಿ ಗೋಚರ ಆಗುತ್ತೆ. ಒಂಥರ ಬ್ಲ್ಯಾಕಿಶ್ ಮತ್ತೆ ಬ್ಲೂಯಿಶ್ ಎರಡು ಮಿಕ್ಸ್ ಮಾಡಿದಾಗ ಯಾವ ತರ ಇರುತ್ತಲ್ಲ, ಸೊ ಆ ತರ ಕಾಣಿಸುತ್ತೆ ಈ ಮಣ್ಣು. ಸೊ ಈ ಮಣ್ಣು ಬಂದ್ಬಿಟ್ಟು ಕಪ್ಪು ಮತ್ತೆ ನೀಲಿ ವರ್ಣದಲ್ಲಿ ಇದು ಗೋಚರವಾಗಿರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಈ ಮಣ್ಣಿನಲ್ಲಿ ಯಾವ್ಯಾವ ಬೆಳೆ ಬೆಳಿತಾರೆ ಅಂತಂದಾಗ ಸೆಣಬುವನ್ನ ಬೆಳಿತಾರೆ ಮತ್ತೆ ಭತ್ತವನ್ನ ಬೆಳಿತಾರೆ. ಸೊ ಈ ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವ್ಯಾವ್ದು ಅಂತಂದಾಗ ಸೆಣಬನ್ನ ಬೆಳಿತಾರೆ ಮತ್ತೆ ಭತ್ತವನ್ನ ಬೆಳಿತಾರೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಓಕೆನಾ. ಸೊ ಈ ಮಣ್ಣಿನಲ್ಲಿ ಯಾವ್ದರ ಕೊರತೆ ಅನ್ನುವಂಥದ್ದು ಇರುತ್ತೆ ಅಂತಂದಾಗ, ಕೊರತೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಹಾಕೊಂಡು ನೋಟ್ ಮಾಡ್ಕೊಳ್ಳಿ. ಸೊ ಈ ಮಣ್ಣಿನಲ್ಲಿ ಬಂದ್ಬಿಟ್ಟು ಪೊಟ್ಯಾಷಿಯಂ ಕೊರತೆ ಅನ್ನುವಂಥದ್ದು ಇರುತ್ತೆ.
ಸೊ ಈ ಮಣ್ಣಿನಲ್ಲಿ ಬಂದ್ಬಿಟ್ಟು ಪೊಟ್ಯಾಷಿಯಂ ಕೊರತೆ ಇರುತ್ತೆ. ಅದಾದ ನಂತರ ಫಾಸ್ಫರಸ್ ಅಂತ ಹೇಳ್ಬಿಟ್ಟು ಕರಿತೀವಲ್ಲ, ಸೊ ಫಾಸ್ಫರಸ್ಸಿನ ಕೊರತೆ ಅನ್ನುವಂಥದ್ದು ಈ ಮಣ್ಣಿನಲ್ಲಿ ಇರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಯಾವ ಕೊರತೆ ಇರುತ್ತೆ? ಪೊಟ್ಯಾಷಿಯಂ ಮತ್ತೆ ಫಾಸ್ಫರಸ್ಸಿನ ಕೊರತೆ ಅನ್ನುವಂಥದ್ದು ಸೊ ಈ ಮಣ್ಣಿನಲ್ಲಿ ಇರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಸೊ ಇಷ್ಟು ಗೊತ್ತಿದ್ರೆ ಸಾಕು. ಸೊ ಇದು ನೋಡಿ, ಜೌಗು ಮಣ್ಣಿನ ಬಗ್ಗೆ ಓದಿದ್ವಿ. ಇದು ಬಂದ್ಬಿಟ್ಟು ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಅಥವಾ ಸದಾ ನೀರಿನಿಂದ ಆವೃತವಾಗಿರುತ್ತಲ್ಲ, ಸೊ ಆ ಪ್ರದೇಶದಲ್ಲಿ ಈ ಮಣ್ಣು ಅನ್ನುವಂಥದ್ದು ಇರುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಸೊ ಇದು ಎಲ್ಲೆಲ್ಲಿರುತ್ತೆ ಅಂತಂದಾಗ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ ಭಾಗದಲ್ಲಿ ಈ ಮಣ್ಣನ್ನು ನಾವು ನೋಡಬಹುದು ಅನ್ನುವಂಥದ್ದು ನೆನಪಿರ್ಲಿ. ಸೊ ಅದ್ರ ಜೊತೆಗೆ ತಮಿಳುನಾಡಿನ ಆಗ್ನೇಯ ಭಾಗದಲ್ಲಿ ಕೂಡ ನಾವು ಈ ಮಣ್ಣನ್ನು ನೋಡಬಹುದು. ಅದು ಬಿಟ್ಟು ಒಡಿಶಾ ಮತ್ತೆ ಆಂಧ್ರದ ಪೂರ್ವ ಕರಾವಳಿಯಲ್ಲಿ ಈ ಮಣ್ಣನ್ನು ನಾವು ನೋಡಬಹುದು. ಸೊ ಈ ಮಣ್ಣು ಬಂದ್ಬಿಟ್ಟು 56,000 ಚದರ ಕಿಲೋಮೀಟರ್ ಅಷ್ಟು ವ್ಯಾಪಿಸಿದೆ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಲಿ. ಓಕೆ, ಸೊ ಇದಾದ ನಂತರ ಇಲ್ಲಿ ಇನ್ನೊಂದು ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕು ಅಂತಂದಾಗ, ಸೊ ಇದರ ಲಕ್ಷಣಗಳು ಏನೇನು ಅಂತಂದಾಗ ಲವಣಾಂಶ ಮತ್ತೆ ಜೈವಿಕ ಅಂಶಗಳನ್ನ ಹೊಂದಿರುತ್ತೆ. ಸೊ ಲವಣಾಂಶ ಮತ್ತೆ ಜೈವಿಕ ಅಂಶಗಳನ್ನ ಸೊ ಈ ಮಣ್ಣು ಅನ್ನುವಂಥದ್ದು ಹೊಂದಿರುತ್ತೆ ಅನ್ನುವಂಥದ್ದು ನೆನಪಿರ್ಲಿ. ಸೊ ಕಪ್ಪು ಮತ್ತೆ ನೀಲಿ ವರ್ಣದಲ್ಲಿ ಈ ಮಣ್ಣು ಅನ್ನುವಂಥದ್ದು ಗೋಚಾರವಾಗುತ್ತದೆ ಅನ್ನುವಂಥದ್ದು ನಿಮಗೆ ನೆನಪಿರ್ಬೇಕು. ಯಾವ್ಯಾವ ಬಣ್ಣದಲ್ಲಿ? ಕಪ್ಪು ಮತ್ತೆ ನೀಲಿ ವರ್ಣದಲ್ಲಿ ಈ ಮಣ್ಣು ಅನ್ನುವಂಥದ್ದು ಗೋಚಾರವಾಗುತ್ತೆ. ಸೊ ಈ ಮಣ್ಣಿನಲ್ಲಿ ಬೆಳಿತೀವಲ್ಲ ಆ ಬಣ್ಣ ಯಾವ್ಯಾವು ಅಂತಂದಾಗ ಸೆಣಬು ಮತ್ತೆ ಭತ್ತ ಬೆಳೆಯನ್ನ ಈ ಮಣ್ಣಿನಲ್ಲಿ ಬೆಳಿತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಇದರ ಕೊರತೆ ಅನ್ನುವಂಥದ್ದು ಈ ಮಣ್ಣಿನಲ್ಲಿ ಯಾವ್ಯಾವ ಕೊರತೆ ಅನ್ನುವಂಥದ್ದು ಆಗತ್ತೆ ಅಂತಂದಾಗ ಪೊಟ್ಯಾಷಿಯಂ ಮತ್ತೆ ಫಾಸ್ಫರಸ್ಸಿನ ಕೊರತೆ ಅನ್ನುವಂಥದ್ದು ಈ ಮಣ್ಣಿನಲ್ಲಿ ಆಗತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಇಷ್ಟು ಈ ಮಣ್ಣಿನ ಬಗ್ಗೆ ಆಯ್ತು. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಮಣ್ಣಿನ ಸಂರಕ್ಷಣೆಗೆ ಕೈಗೊಂಡ ಕ್ರಮಗಳು ಯಾವ್ದ್ಯಾವ್ದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಮಣ್ಣಿನ ಸಂರಕ್ಷಣೆಗೆ ಕೈಗೊಂಡಂತಹ ಕ್ರಮಗಳು ಯಾವ್ದ್ಯಾವ್ದು ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡೋಣ. ಓಕೆನಾ? ಸೊ ಮಣ್ಣಿನ ಅರಣ್ಯವನ್ನ ಅಭಿವೃದ್ಧಿಗೊಳಿಸುವಂಥದ್ದು ಒಂದು ಕ್ರಮ. ಓಕೆ, ಸೊ ಮಣ್ಣನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಏನೇನ್ ಮಾಡ್ಬೋದು ಅಂತಂದ್ರೆ, ಸೊ ಆಲ್ರೆಡಿ ಈ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಸೊ ಅರಣ್ಯದ ಅಭಿವೃದ್ಧಿ ಅನ್ನುವಂಥದ್ದು ಒಂದಾಗಿರುತ್ತೆ ಅಲ್ವಾ? ಅರಣ್ಯದ ಅಭಿವೃದ್ಧಿ ಬಂದ್ಬಿಟ್ಟು ಇದಕ್ಕೆ ಒಂದಾಗಿರುತ್ತೆ ಅಲ್ವಾ? ಭೂಮಿಯನ್ನ ಭೂಮಿ ಏನಿರುತ್ತಲ್ಲ, ಸೊ ಭೂಮಿಯನ್ನ ಚಿಕ್ಕ ಹಿಡುವಳಿಗಳಾಗಿ ಮಾರ್ಪಾಡು ಮಾಡುವಂಥದ್ದು. ಓಕೆ, ಸೊ ಭೂಮಿ ಏನಿರುತ್ತಲ್ಲ ಅದನ್ನ ಚಿಕ್ಕ ಪಾರ್ಟ್ಸ್ ಆಗಿ ಮಾಡುವಂಥದ್ದು. ಸೊ ಭೂಮಿಯನ್ನ ಚಿಕ್ಕ ಹಿಡುವಳಿಗಳಾಗಿ ಮಾರ್ಪಾಡು ಮಾಡುವುದು. ಸೊ ಇದು ಕೂಡ ಒಂದು ಕ್ರಮನೇ ಅಲ್ವಾ? ಓಕೆ, ಈ ಎರಡು ಕ್ರಮಗಳು ನೆನಪಿರ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೋದು? ಸಾಕು ಪ್ರಾಣಿಗಳನ್ನ ಮೇಯಿಸುವುದನ್ನ ನಿಯಂತ್ರಿಸುವುದು. ಸೊ ಸಾಕು ಪ್ರಾಣಿಗಳೆಲ್ಲ ಜಾಸ್ತಿ ಒಂದೇ ಹತ್ರ ಮೇಯ್ದ್ಬಿಟ್ರೆ ಸೊ ಓವರ್ ಗ್ರೇಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಲ್ಲ ಇಂಗ್ಲಿಷ್ ಅಲ್ಲಿ, ಅದಾಗ್ಬಿಡತ್ತೆ ಅಲ್ವಾ? ಸೊ ಸಾಕು ಪ್ರಾಣಿಗಳನ್ನ, ಸೊ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಪಾಯಿಂಟ್ಸ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸ್ಬೋದು. ಓಕೆನಾ? ಸಾಕು ಪ್ರಾಣಿಗಳನ್ನ ಮೇಯಿಸುವುದನ್ನ ನಿಯಂತ್ರಿಸುವುದು. ಆಯ್ತಾ? ಸೊ ಅದಾದ್ಮೇಲೆ ಸೊ ನೆಕ್ಸ್ಟ್ 4ನೇ ಪಾಯಿಂಟ್ ಏನಿರುತ್ತೆ ಅಂತಂದಾಗ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು. ಸೊ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಿದಾಗ ಅದು ಸಾಯಿಲ್ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತಲ್ಲ, ಸೊ ಅದು ಚೆನ್ನಾಗಿ ಇರುತ್ತೆ. ಓಕೆನಾ? ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದ್ರಿಂದ ಸಾಯಿಲ್ ಹೋಲ್ಡಿಂಗ್ ಕೆಪಾಸಿಟಿ ಏನಿರುತ್ತಲ್ಲ, ಹೋಲ್ಡ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಅದು ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಓಕೆ, ಉಳುಮೆ ಅನ್ನುವಂಥದ್ದನ್ನ ಮಾಡುವಂಥದ್ದು. ಸೊ 5ನೇದು ಬಂದ್ಬಿಟ್ಟು ಏನಾಗಿರುತ್ತೆ? ಸೊ ಸಾಂದ್ರ ಹಂತ ಬೇಸಾಯ ಅಂತ ಹೇಳ್ಬಿಟ್ಟು ಕರಿತೀವಲ್ಲ, ಸೊ ಸಾಂದ್ರ ಹಂತ ಬೇಸಾಯವನ್ನ ಮಾಡುವಂಥದ್ದು. ಓಕೆ, ಸೊ 6ನೇ ಪಾಯಿಂಟ್ ಬಂದ್ಬಿಟ್ಟು ಮಿಶ್ರ ಬೆಳೆಯನ್ನ ಬೆಳೆಯುವಂಥದ್ದು ಅಲ್ವಾ? ಸೊ ಮಿಶ್ರ ಬೆಳೆಯನ್ನ ಬೆಳೆದಾಗ ಕೂಡ ಅದು ಯೂಸ್ ಆಗತ್ತೆ. ಸೊ 6ನೇದು ಬಂದ್ಬಿಟ್ಟು ಚಿಕ್ಕ ಡ್ಯಾಮ್ಗಳನ್ನ ನಿರ್ಮಿಸುವಂಥದ್ದು. ಚಿಕ್ಕದು, ಸೊ ಚಿಕ್ಕ ಡ್ಯಾಮ್ಗಳನ್ನ ನಿರ್ಮಿಸುವಂಥದ್ದು. ಓಕೆನಾ? ಸೊ ಅದಾದ್ಮೇಲೆ ಇನ್ನೇನ್ ಮಾಡ್ಬೋದು? ಸ್ಥಳಾಂತರ ಬೇಸಾಯ ಮಾಡುವಂಥದ್ದು ಅಲ್ವಾ? ಸೊ ಸ್ಥಳಾಂತರ ಬೇಸಾಯ ಮಾಡಿದಾಗ ಕೂಡ ನಮ್ಗೆ ಸಾಯಿಲ್ ಅನ್ನುವಂಥದ್ದು ಸಿಗುತ್ತೆ. ಸೊ ಇದೆಲ್ಲ ನೀವು ಎಸ್ಸೆಗೆ ಯೂಸ್ ಮಾಡ್ಕೋಬಹುದು ಅಲ್ವಾ? ಎಸ್ಸೆಗೆ ಯೂಸ್ ಮಾಡ್ಕೋಬಹುದು. ಸೊ KPSCಯಲ್ಲಿ ಸೊ ನಿಮ್ಗೆ ಆನ್ಸರ್ ರೈಟಿಂಗ್ಗೆ ಇದೊಂದು ಆನ್ಸರ್ ಕೂಡ. ಸೊ ಸ್ಥಳಾಂತರ ಬೇಸಾಯ ಮಾಡುವಂಥದ್ದು ಅಲ್ವಾ? ಸೊ ಇನ್ನು 9ನೇದು ಏನಿರುತ್ತೆ?
ಸೊ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡುವಂಥದ್ದು ಇದು ನೆನಪಿರಲಿ ಅಲ್ವಾ. ಸೊ ರಾಸಾಯನಿಕ ಗೊಬ್ಬರ ಅಂತ ಹೇಳ್ಬಿಟ್ಟು ಏನು ಉಪಯೋಗಿಸ್ತೀವಲ್ಲ, ಸೊ ಗೊಬ್ಬರವನ್ನು ಕಡಿಮೆ ಬಳಸುವುದು ಅಲ್ವಾ. ಸೊ ಇದು ನೆನಪಿರ್ಬೇಕು. ಸೊ ಅದು ಬಿಟ್ಟು ಇನ್ನು 10ನೇ ಪಾಯಿಂಟ್ ಸಾರ್ವಜನಿಕರು ಏನಿರ್ತಾರಲ್ವಾ, ಸೊ ಅವರಿಗೆ ತಿಳಿ ಹೇಳುವಂಥದ್ದು ಕೂಡ ಮಾಡಬೇಕಾಗತ್ತೆ. ಸೊ ಅಂತಂದ್ರೆ ಈ ತರ ಎಲ್ಲ ಮಾಡಿದಾಗ ಈ ತರ ಸಾಯಿಲ್ ಅನ್ನುವಂಥದ್ದು ಡೆಸ್ಟ್ರಾಯ್ ಆಗುತ್ತೆ. ಸೊ ಈ ತರ ಎಲ್ಲ ಮಾಡಬಾರ್ದು ಅನ್ನುವಂತಹ ಅಂತಂದ್ರೆ ತಿಳಿಸುವಂತೆ ಒಂದು ಚಟುವಟಿಕೆಗಳನ್ನ ಕೂಡ ಮಾಡಬಹುದು ಅಲ್ವಾ. ಸೊ ಇನ್ನು ಲಾಸ್ಟ್ ಏನಾಗಿದೆ ಅಂತಂದಾಗ 11ನೇ ಪಾಯಿಂಟ್ ಏನಿರುತ್ತೆ, ಸೊ ವೈಜ್ಞಾನಿಕ ಪದ್ಧತಿಗಳ ಬಳಕೆ. ಸೊ ವೈಜ್ಞಾನಿಕ ಪದ್ಧತಿಗಳ ಬಳಕೆಯನ್ನು ಮಾಡ್ಕೋಬಹುದು ಅಲ್ವಾ. ಸೊ ಇದಕ್ಕೆ ಉದಾಹರಣೆ ಏನು ಗೊತ್ತಾ, ಇಸ್ರೇಲ್ ಅಲ್ಲಿ ಮಾಡ್ತಾ ಇದಾರಲ್ಲ ಅದು ಉದಾಹರಣೆ. ಸೊ ಇಸ್ರೇಲ್ ಪದ್ಧತಿಯ ಅಗ್ರಿಕಲ್ಚರ್ ಅನ್ನ ಮಾಡುವಂಥದ್ದು ಅಲ್ವಾ. ಸೊ ಇದಕ್ಕೆ ಉದಾಹರಣೆ ಏನಾಗಿರುತ್ತೆ, ಸೊ ಇಸ್ರೇಲ್ ಪದ್ಧತಿಯ ಅಗ್ರಿಕಲ್ಚರ್ ಅನ್ನ ಮಾಡುವಂಥದ್ದು ಕೂಡ ನಾವು ಮಾಡ್ಬೋದು ನೋಡಿ. ಸೊ ಮಣ್ಣಿನ ರಕ್ಷಣೆಯನ್ನ ಯಾವ ತರ ಮಾಡ್ಬೋದು ಅಂತಂದಾಗ, ಸೊ ಅರಣ್ಯ ಅಭಿವೃದ್ಧಿಯನ್ನ ಮಾಡ್ಕೋಬಹುದು, ಭೂಮಿಯನ್ನ ಚಿಕ್ಕದಾಗಿ ಮಾರ್ಪಾಡನ್ನ ಮಾಡ್ಕೋಬಹುದು. ಸೊ ಸಾಕು ಪ್ರಾಣಿಗಳನ್ನ ಮೇಯಿಸುವಂಥದ್ದು ನಿಯಂತ್ರಣ ಮಾಡಬೇಕು. ಯಾಕೆ ಅಂತಂದಾಗ ಓವರ್ ಗ್ರೇಸಿಂಗ್ ಅನ್ನುವಂಥದ್ದು ಆಗೋಗುತ್ತೆ. ಸೊ ಇಳಿಜಾರಿಗೆ ಅಡ್ಡಲಾದ ಉಳುಮೆಯನ್ನ ಮಾಡಿದಾಗ ಸೊ ಸಾಯಿಲ್ ಹೋಲ್ಡಿಂಗ್ ಕೆಪಾಸಿಟಿ ಅನ್ನುವಂಥದ್ದು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಮತ್ತೆ ಸಾಂದ್ರ ಹಂತ ಬೇಸಾಯ ಅನ್ನುವಂಥದ್ದು ಇರುತ್ತೆ. ಸೊ ಈ ಪಾಯಿಂಟ್ ಬಿಟ್ಬಿಡಿ, ಇದೇ ನ್ಯೂಸ್ ಇಲ್ಲ. ಸೊ ಅದಾದ್ಮೇಲೆ ಮಿಶ್ರ ಬೆಳೆಯನ್ನ ಬೆಳೆಯುವಂಥದ್ದು ಅಂತಂದ್ರೆ ತುಂಬಾ ಬೆಳೆಗಳನ್ನು ಬೆಳೆಯುವಂಥದ್ದು. ಸೊ ಅದಾದ್ಮೇಲೆ ಚಿಕ್ಕ ಡ್ಯಾಮ್ಗಳನ್ನ ಕಟ್ಟುವಂಥದ್ದು, ಮತ್ತೆ ಸ್ಥಳಾಂತರ ಬೇಸಾಯವನ್ನ ಮಾಡುವಂಥದ್ದು. ಸೊ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡುವಂಥದ್ದು, ಸಾರ್ವಜನಿಕರಿಗೆ ತಿಳಿ ಹೇಳುವಂತಹ ರೀತಿಯಲ್ಲಿ ಚಟುವಟಿಕೆಯನ್ನ ಮಾಡುವಂಥದ್ದಾಗ್ಬೋದು, ಅಥವಾ ವೈಜ್ಞಾನಿಕ ಪದ್ಧತಿಗಳಲ್ಲಿ ಬಳಕೆ. ಸೊ ವೈಜ್ಞಾನಿಕ ಪದ್ಧತಿಗಳ ಬಳಕೆಯನ್ನ ಮಾಡುವಂಥದ್ದು ಕೂಡ ಆಗತ್ತೆ ಅಲ್ವಾ. ಇದಕ್ಕೆ ಉದಾಹರಣೆ ಬಂದ್ಬಿಟ್ಟು ಇಸ್ರೇಲ್, ಇವೆಲ್ಲನೂ ಆಗತ್ತಲ್ವಾ. ಈ ತರ ಎಲ್ಲಾನು ಮಾಡ್ಕೊಂಡಾಗ ನಿಮ್ಗೆ ಸೊ ಮಣ್ಣಿನ ಸಂರಕ್ಷಣೆಯನ್ನ ಯಾವ ತರ ಮಾಡ್ಕೋಬೇಕು ಅನ್ನುವಂಥದ್ದು ನಿಮ್ಗೆ ಗೊತ್ತಿರುತ್ತೆ. ಓಕೆ, ಸೊ ಈ ತರ ಮಾಡ್ಕೊಂಡ್ರೆ ಸಾಕಾಗತ್ತೆ. ಸೊ ಇಲ್ಲಿಗೆ ನಮ್ಗೆ ಮಣ್ಣುಗಳು ಅನ್ನುವಂತಹ ಚಾಪ್ಟರ್ ಮುಗಿಯುತ್ತೆ. ಬೆಳಗ್ಗೆ ಒಂದು ಕ್ಲಾಸ್ ಮಾಡಿದೀನಿ. ಸೊ ಇದು ಕಂಟಿನ್ಯೂಡ್ ಕ್ಲಾಸ್ ಪಾರ್ಟ್ 1 ಇದು. ಸೊ ಬೆಳಗ್ಗೆ ಮಾಡಿರುವಂಥದ್ದು ಪಾರ್ಟ್ 1, ಇದು ಬಂದ್ಬಿಟ್ಟು ಪಾರ್ಟ್ 2. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೀವೇನಾದ್ರೂ ಅನ್ಅಕಾಡೆಮಿ ಪ್ಲಸ್ ತರಗತಿಗಳಿಗೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಇದ್ರೆ LSGYT ಅನ್ನುವಂತಹ ಕೋಡನ್ನು ಬಳಸ್ಕೊಂಡು ಅನ್ಅಕಾಡೆಮಿ ಪ್ಲಸ್ ತರಗತಿಗಳಿಗೆ ಸಬ್ಸ್ಕ್ರೈಬ್ ಆಗಬಹುದು. ಓಕೆನಾ. ಸೊ LSGYT ಕೋಡನ್ನು ಯಾವ ಥರ ಬಳಸಬೇಕು ಅಂತಂದಾಗ, ಸೊ ನನ್ನ ವಿಡಿಯೋದ ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ, ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಅನ್ಅಕಾಡೆಮಿ ಪ್ಲಸ್ ತರಗತಿಗಳಲ್ಲಿ ಎಲ್ಲಾ ಕೋರ್ಸ್ಗಳಿಗೂ ಒಂದು ಬ್ಯಾಚ್ಗಳನ್ನಾಗಿ ಮಾಡ್ತಾ ಇರ್ತಾರೆ. ಸೊ ಯಾವ ತರ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಆಗಬಹುದು ಅಂತಂದಾಗ, ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಆಂಡ್ರಾಯ್ಡ್ ಲಿಂಕ್ ಇದೆ, ಒಂದು iOS ಲಿಂಕ್ ಇದೆ. ಸೊ ಆಂಡ್ರಾಯ್ಡ್ ಫೋನ್ ಇರುವಂತವರು ಆಂಡ್ರಾಯ್ಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. iOS ಫೋನ್ ಆಗಿದ್ರೆ iOS ಲಿಂಕಿನ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. iOS ಫೋನ್ಸ್ ಅಂದ್ರೆ ಆಪಲ್ ಫೋನ್ಸ್. ಸೊ ಲಿಂಕ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಾಗ ನೀವು ಅನ್ಅಕಾಡೆಮಿ ಆ್ಯಪ್ ನಿಮಗೆ ತೋರಿಸುತ್ತೆ. ಸೊ ಆ ಆ್ಯಪ್ ಅಲ್ಲಿ ನೀವು ಕರ್ನಾಟಕ PSC ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಕರ್ನಾಟಕ PSC ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಾಗ, ಸೊ ನೋಡಿ ನೀವು LSGYT ಅನ್ನುವಂತಹ ಕೋಡನ್ನ ಬಳಸ್ಕೊಂಡು ನೀವು ಸಬ್ಸ್ಕ್ರೈಬ್ ಆದ್ರೆ ಸೊ ನಿಮ್ಗೆ 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ. ಓಕೆ, LSGYT ಅನ್ನುವಂತಹ ಕೋಡನ್ನ ಬಳಸ್ಕೊಂಡು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಗೆ 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಬೇಕು. ಓಕೆನಾ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ.